ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿಗೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮಃ ನಿರ್ಮತ್ಸದಾನಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈನೇಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಪ್ರತಿಭಿಃ ಶುಶ್ರೂಷಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಭೂರಸಿಕಾ ಭುವಿ ಭಾವುಕಾಃ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯಾಮಾಹುರ್ವಾಸುದೇವಾಂಶಂ ಹೈಹಯಾನಾಂ ಕುಲಾಂತಕಂ ತ್ರಿಸಪ್ತಕೃತ್ವೋ ಯೈಮಾಂ ಚಕ್ರೇ ನಿಕ್ಷತ್ರಿಯಾಂ ಮಹೀಂ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ಶ್ರೀಮದ್ಭಾಗವತದ ನವಮಸ್ಕಂದದಲ್ಲಿ ಕೊನೆಯಲ್ಲಿ ಕೇಳ್ತಾ ಇರುವಾಗ ರುಚಿಕರು ಎನ್ನುವಂತಹ ಋಷಿಗಳು, ಆ ರುಚಿಕ ಋಷಿಗಳಿಗೆ ಗಾದಿರಾಜನ ಮಗಳಾಗಿರುವಂತಹ ಸತ್ಯವತಿಯನ್ನು ವಿವಾಹ ಮಾಡಿಕೊಳ್ಳುವ ಪ್ರಸಂಗ. ವಿವಾಹ ಮಾಡಿಕೊಳ್ಳುವಾಗ ಅವನು ಕಂಡೀಷನ್ ಹಾಕಿದ್ದಂತೆ ಗಾದಿರಾಜ, ಏಕತಃ ಶ್ಯಾಮಕರ್ಣಾನಾಂ, ಒಂದೇ ಕಿವಿ ಕಪ್ಪಿರಬೇಕು, 1000 ಕುದುರೆಗಳು ತರಬೇಕು, ಕನ್ಯಾಶುಲ್ಕ ಕೊಟ್ಟ ಮೇಲೆ ವಿವಾಹ ಮಾಡಿಕೊಡ್ತೇವೆ, ಇಲ್ಲದೇ ಇದ್ರೆ ಇಲ್ಲ ಅಂತ ಹೇಳಿದಾಗ ವರುಣನ ಕಡೆಯಿಂದ ಅಂತಹ 1000 ಕುದುರೆಗಳನ್ನು ತಗೊಂಡು ಬಂದರು. ಲಗ್ನ ಆಯಿತು. ಆದ ಮೇಲೆ ನಿನ್ನೆ ಏನು ಕೇಳಿದ್ವಿ ನಾವು ಕೊನೆಯಲ್ಲಿ? ಚರು ಅದಲಿ ಬದಲಿ ಆಯಿತು ಅಂತ ಕೇಳಿದ್ವಿ. ಯಾರು ಕೊಟ್ಟರು ಚರುವನ್ನು? ಮುಖ್ಯತಃ ತಿನ್ನಬೇಕಾಗಿತ್ತು ಸತ್ಯವತೀ ದೇವಿ. ಸತ್ಯವತೀ ದೇವಿ ಕೇಳಿಸ್ತದೆ ಸರಿ? ಕೇಳಿಸ್ತದೆ. ಮುಖ್ಯತಃ ಸತ್ಯವತೀ ದೇವಿ ತಿನ್ನಬೇಕಾದ ಚರು ಅದು ಯಾರು ತಿಂದ್ಬಿಟ್ರು? ಗಾದಿರಾಜನ ಹೆಂಡತಿ ತಿಂದ್ಲು. ಗಾದಿರಾಜನ ಹೆಂಡತಿ ತಿನ್ನಬೇಕಾದ ಚರುವನ್ನು ಸತ್ಯವತಿ ತಿಂದ್ಲು. ಅವ್ರೇನು ಅಂದ್ಕೊಂಡಿದ್ರು? ಅತ್ತೆಯವ್ರು ಭಾಳ ಬುದ್ಧಿವಂತಂದ್ರೆ, ಅಮ್ಮ ಭಾಳ ಬುದ್ಧಿವಂತರಾಗಿದ್ರು. ಇಲ್ಲ, ಹೆಂಗೂ ನಿಮಗೊಂದು ಗಂಡ ಆಗಬೇಕು, ನಮಗೊಂದು ಗಂಡ ಆಗಬೇಕು ಅಂತ ನಿಮ್ಮ ಮನೆಯವರು ಅಭಿಮಂತ್ರಣ ಮಾಡಿ ಕೊಟ್ಟಿದ್ದಾರೆ, ನಿನಗೆ ಒಂದು ಚಲೋ ಗಂಡು ಮಗು ಹುಟ್ಟಿ ನನಗೊಂದು ಸಾದಾ ಗಂಡು ಮಗು ಹುಟ್ಟಲಿ ಅಂತ ಮಾಡಿರ್ಬೇಕು ಅಂತ ತಪ್ಪು ಕಲ್ಪನೆಯಿಂದ ಚರುವನ್ನು ಅದ್ಲಿ ಬದಲಿ ಮಾಡಿದರು. ಆಗ ಏನಾಯಿತು? ಆ ಚರುವಿನ ಪ್ರಭಾವದಿಂದ, ಮಂತ್ರಪೂತವಾದ ಚರುವನ್ನು ತಿಂದದ್ದರಿಂದ ಗಾಧಿರಾಜನಿಗೆ ಮಗನಾಗಿ ಹುಟ್ಟಿದವರು ಯಾರು? ವಿಶ್ವಾಮಿತ್ರರು. ಅವರ ಹೆಸರೇನು? ವಿಶ್ವರಥ ಅಂತ ಮೊದಲಿಗೆ ಹೆಸರು. ಆಮೇಲೆ ಅವರು ವಿಶ್ವಾಮಿತ್ರರಾದರು. ಕ್ಷತ್ರಿಯನಾಗಿದ್ದಾಗ ವಿಶ್ವರಥ ಅಂತಿದ್ದವರು, ಬ್ರಾಹ್ಮಣರಾದಾಗ ವಿಶ್ವಾಮಿತ್ರರಾದರು. ಈ ಕಡೆಗೆ ಜಮದಗ್ನಿಗಳು ಹುಟ್ಟಿದರು. ಜಮದಗ್ನಿಗಳಿಗೆ ಮಗನಾಗಿ ಸಾಕ್ಷಾತ್ ಭಗವಂತ ಪರಶುರಾಮನಾಗಿ ಅವತಾರ ಮಾಡಿದ ಅಂತ ನಿನ್ನೆ ಕೇಳಿದ್ದೇವೆ. ಅದ್ಯ ಕಥಾ ಪ್ರಸಕ್ತಿ. ಇವತ್ತೊಂದು ಸ್ವಲ್ಪ ಮೊದಲು ಪರಶುರಾಮ ದೇವರ ಚರಿತ್ರೆಯನ್ನು ಕೇಳೋಣವಂತ. ಸಾಮಾನ್ಯವಾಗಿ ಭಗವಂತನ ದಶಾವತಾರಗಳಲ್ಲಿ ಮತ್ಸ್ಯ, ಕೂರ್ಮ, ವರಾಹಾವತಾರ, ನರಸಿಂಹ, ವಾಮನ, ರಾಮ, ಕೃಷ್ಣ ಎಲ್ಲ ಕೇಳಿರ್ತೇವೆ. ಪರಶುರಾಮನ ಸ್ವಲ್ಪ ಕಡಿಮೆ ಕೇಳಿರ್ತೀವಿ ನಾವು. ಅಷ್ಟು ಪರಿಯಿಂದ ಪರಶುರಾಮ ದೇವ್ರು ನೀನು ಕೇಳಿರಂಗಿಲ್ಲ. ಎಲ್ಲೋ ಒಂದೋ ಎರಡೋ ಕಥೆ ಬಿಟ್ಟರೆ ಇನ್ನೇನು ಪರಶುರಾಮ ದೇವರ ಕಥೆ ನಮಗೆ ಗೊತ್ತಿರೋದಿಲ್ಲ. ಪರಶುರಾಮ ದೇವರ ವಿಶೇಷವಾದ ಅಂಶಗಳು, ಕಥೆಗಳನ್ನು ಇವತ್ತು ಕೇಳುವ ಪ್ರಯತ್ನ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಪರಶುರಾಮ ದೇವರನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ಒಂದು ಮಾತು ತಿಳಿಸ್ತಾರೆ. ಹೆಂಗಿದ್ದಾರೆ ಪರಶುರಾಮ ದೇವರು? ನಮ್ಮಲ್ಲಿ ಸಾಮಾನ್ಯವಾಗಿ ಕೃಷ್ಣ ಹೆಂಗಿದ್ದಾನ ಅಂದರೆ ಹಿಂಗೆ ಒಂದು ನೀಲಮಾಣಿಕ್ಯ ವಿಗ್ರಹ, ರುಕ್ಮಿಣಿ ಸತ್ಯಭಾಮ ಸಮೇತನಾಗಿದ್ದಾನೆ, ಹೀಗೆಲ್ಲ ಹೇಳ್ತಿರ್ತಾರೆ. ಹಾಗಾದರೆ ಪರಶುರಾಮ ದೇವರು ಹೆಂಗಿದ್ದಾನೆ ಅಂತ ಕೇಳಿದರೆ ಅಂಗಾರ ವರ್ಣಮಭಿತೋಂಡ ಬಹಿಪ್ರಭಾಭಿ
ವ್ಯಾಪ್ತಂ ಪರಶ್ವದಧನುರ್ಧರಮೇಕವೀರಂ ಧ್ಯಾಯೇದಜೇಷ ಪುರುಹೂತಮುಖೈಸ್ತು ವದ್ಭಿಃ ಆವೀತಮಾತ್ಮಪದವೀಂ ಪ್ರತಿಪಾದಯಂತಂ. ಹೇಗಿದ್ದಾರೆ? ಅಂಗಾರವರ್ಣಂ. ಅಂಗಾರವರ್ಣ, ಈ ಕೆಂಡ ನಿಗಿನಿಗಿಯಾಗಿರ್ತದಲ್ಲ, ಹೊಗೆ ಇರಬಾರ್ದು, ಬೂದಿ ಇರಬಾರ್ದು. ಹೊಗೆ ಬೂದಿಗಳು ಎರಡೂ ಇಲ್ಲದೆ ಇರುವಂತಹ ಕಾಲದಲ್ಲಿ ಏನೊಂದು ಬಣ್ಣ ಬರ್ತದೋ ಕೆಂಡದ್ದು, ಆ ಮೈ ಬಣ್ಣ ಇದೆ ಅಂತೆ ಪರಶುರಾಮ ದೇವರದ್ದು. ಕೆಂಪಗಿದ್ದಾರೆ ಪರಶುರಾಮ ದೇವರು. ನೋಡ್ರಿ ಎಷ್ಟು ಅಪರೂಪ. ವೇದವ್ಯಾಸ ದೇವರು ನೀಲವರ್ಣ, ಕೃಷ್ಣ ನೀಲವರ್ಣ, ರಾಮ ನೀಲವರ್ಣ. ಆದರೆ ನರಸಿಂಹದೇವರ ಬಣ್ಣ ಹೇಳಿಲ್ಲ, ಹೆಂಗಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿರುವಂತಹದ್ದೇನು ಅಂದರೆ ಪರಶುರಾಮ ದೇವರ ಬಣ್ಣ ಹೇಗಿದೆ ಅಂದರೆ ಕೆಂಪಗಿದ್ದಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ನಾವು ನಿತ್ಯದಲ್ಲಿ ಅಜ್ಞಂತರ್ಗತನಾದ ಹರಣೀಪತಿ ಪರಶುರಾಮನ ಆರಾಧನೆಯನ್ನು ಮಾಡಬೇಕು. ವೈಶ್ವದೇವ ಮಾಡೋದು ಅಂದರೆ ಬೇರೆ ಯಾರ ಆರಾಧನೆ ಅಲ್ಲದು. ಅಜ್ಞಂತರ್ಗತನಾದ ಹರಣೀಪತಿ ಪರಶುರಾಮನ ಆರಾಧನೆ. ಅಗ್ನಿ ಒಳಗಿದ್ದದ್ದರಿಂದ ಪರಶುರಾಮ ದೇವರ ಮೈಬಣ್ಣ ಹೆಂಗದ ಅಂತ ಕೇಳಿದ್ರೆ ಕೆಂಪಗಿದ್ದಾರಂತ. ಅಂಗಾರವರ್ಣಮಭಿತೋಂಡ ಬಹಿಪ್ರಭಾಭಿಃ ವ್ಯಾಪ್ತಂ ಪರಶ್ವದಧನುರ್ಧರಮೇಕವೀರಂ ಧ್ಯಾಯೇದಜೇಷ ಪುರುಹೂತಮುಖೈಸ್ತು ವದ್ಭಿಃ ಆವೀತಮಾತ್ಮಪದವೀಂ ಪ್ರತಿಪಾದಯಂತಂ. ಏನು ಮಾಡ್ತಿದ್ದಾರವರು? ಎರಡು ಆಯುಧಗಳು ಪರಶುರಾಮ ದೇವರ ಕೈಯಲ್ಲಿ. ಸಾಮಾನ್ಯವಾಗಿ ಬಿಲ್ಲು, ಬಾಣ ಅಥವಾ ಚಕ್ರ ಹಿಂಗೆ ಹಿಡ್ಕೊಂಡವರು. ಪರಶುರಾಮನ ಕೈಯಲ್ಲಿ ಎರಡು ಆಯುಧ ಇದೆ. ಒಂದು ಬಿಲ್ ಹಿಡ್ಕೊಂಡಿದ್ದಾರೆ, ಇನ್ನೊಂದು ಕೊಡ್ಲಿ ಹಿಡ್ಕೊಂಡಿದ್ದಾರೆ. ಪರಶು ಅನ್ನೋ ಶಬ್ದವೇ ಕೊಡಲಿ ಅನ್ನೋ ಅರ್ಥವನ್ನು ಹೇಳ್ತದೆ. ಪರಶುರಾಮ ಅಂದರೆ ಕೊಡ್ಲಿ ಹಿಡ್ಕೊಂಡವ ರಾಮ ಅಂತ ಹೆಸರು. ಯಾಕೆ ಹಂಗೆ ಅನ್ಬೇಕು ಅಂದರೆ ಇಬ್ಬರು ರಾಮ ಆಗಿಬಿಟ್ಟಾರೆ ನಮ್ಮಲ್ಲಿ. ಒಬ್ಬ ದಾಶರಥಿ ರಾಮ ಆಗ್ಯಾನ, ಒಬ್ಬ ಪರಶುರಾಮ ಆಗಿ ಜಮದಗ್ನ ರಾಮ ಆಗ್ಯಾನ. ಆ ಜಾಮದಗ್ನಿ ರಾಮ ಮತ್ತು ದಾಶರಥಿ ರಾಮ ಇಬ್ಬರು ಬೇರೆ ಬೇರೆ ಅಂತ ತಿಳಿಸ್ಲಿಕ್ಕೆ ದಶಾವತಾರವನ್ನು ಹೇಳುವಾಗ ವಾಮನ ಪರಶುರಾಮ ಅಂತ ಆ ಪರಶು ಶಬ್ದವನ್ನು ಸೇರಿಸ್ತಿದ್ದಾರೆ. ಆಯುಧಗಳಲ್ಲಿ ಎರಡು ತರಹದ ಆಯುಧಗಳಿರ್ತಾವೆ. ಒಂದು ಮುಕ್ತಾಯುಧ, ಒಂದು ಮುಕ್ತಾಮುಕ್ತ ಆಯುಧ ಅಂತ ಎರಡು ಆಯುಧ ಇರ್ತಾವೆ. ಕ್ಷತ್ರಿಯರು ಯುದ್ಧ ಮಾಡುವಾಗ ಎರಡು ತರಹದ ಆಯುಧಗಳನ್ನು ಬಳಸ್ತಿರ್ತಾರಂತೆ. ಮುಕ್ತಾಯುಧ, ಅಮುಕ್ತಾಯುಧ. ಇದನ್ನು ಕೂಡಿಸಿದರೆ ಮುಕ್ತಾಮುಕ್ತಾಯುಧ ಅಂತ ಮೂರನೇದು. ಅಂದರೆ ಕೈಯಲ್ಲೇ ಆಯುಧವನ್ನು ಹಿಡ್ಕೊಂಡು ಅವರವರೆಗೆ ಹೋಗಿ ಯುದ್ಧ ಮಾಡೋದು, ಇದು ಅಮುಕ್ತ ಆಯುಧ, ಬಿಡ್ಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಖಡ್ಗ ಇದೆ, ಗದಾ ಇದೆ. ಗದಾ ಮತ್ತು ಖಡ್ಗಗಳನ್ನು ಅಮುಕ್ತ ಆಯುಧ ಅಂತ ಕರೀತಾರೆ. ಅದನ್ನು ತೊಗೊಂಡೋಗಿ ಅಲ್ಲಿವರೆಗೆ ಹೋಗಿ ಹೊಡಿಬೇಕು ನೀವು. ಇಲ್ಲಿಂದ ಎತ್ತಿ ಖಡ್ಗ ಹೋಗೋದು ಏನು ಉಪಯೋಗ ಬೀಳೋದಿಲ್ಲ. ಆದರೆ ಬಾಣ ಅಂತಿದೆಯಲ್ಲ, ಇದು ಮುಕ್ತಾಯುಧ. ಇಲ್ಲಿಂದ ಬಿಟ್ಟು ಬಿಡೋದು. ಇಲ್ಲಿಂದ ಬಿಟ್ಟರೆ ಅಂದರೆ ನೇರವಾಗಿ ಅಲ್ಲಿ ಹೋಗಿ ಪಡ್ಕೋತದು. ಗೊತ್ತಾಯ್ತಾ? ಅದಕ್ಕೆ ಮುಕ್ತಾಯುಧ ಅಂತ. ಇನ್ನು ಕೆಲವರಿರ್ತಾವೆ ಮುಕ್ತಾಯುಧ. ಬಿಲ್ಲದು ನೋಡ್ರಿ, ಅದನ್ನು ಒಗಿಲಿಕ್ಕೂ ಬರಂಗಿಲ್ಲ, ಹಿಡ್ಕೊಂಡೇ ಇರಬೇಕು. ಅದರಿಂದ ಬಿಡ್ಲಿಕ್ಕೆ ಬರ್ತದೆ. ಹಿಂಗಾದ ವ್ಯವಸ್ಥೆ ಇದೆ. ಮುಕ್ತ ಬಿಡಬಹುದಾದ, ಅಮುಕ್ತ ಬಿಡದೇ ಇರುವ, ಮುಕ್ತ ಬಿಡ್ಲಿಕ್ಕೂ ಬರಬೇಕು, ಹಿಡ್ಕೊಂಡಿರ್ಲಿಕ್ಕೆ ಬರಬೇಕು, ಇಂಥ ಆಯುಧಗಳು ಅಂತ. ಹಿಂಗೆ ಮೂರು ಆಯುಧಗಳನ್ನು ಇದ್ದದ್ದು ಪರಶುರಾಮ ದೇವರ ಕೈಯಲ್ಲಿ ಯಾವ ಆಯುಧ ಅದ? ಒಂದು ಕೊಡ್ಲಿ, ಫಸ್ಟ್ ಕ್ಲಾಸ್ ಆಗಿ ಒಂದು ಕೊಡ್ಲಿ ಅದ. ಇನ್ನೊಂದೇನದ ಅಂದರೆ ಒಂದು ಬಿಲ್ಲದ. ಹೇಳ್ತಾರೆ ಪರಶ್ವದ ಧನುರ್ಧರಮೇಕ ವೀರಂ, ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಸುತ್ತಲೂ ಬ್ರಹ್ಮಾದಿ ದೇವತೆಗಳು ನಿಂತುಕೊಂಡು ಸ್ತೋತ್ರ ಮಾಡ್ತಿದ್ದಾರಂತೆ ಪರಶುರಾಮ ದೇವರನ್ನ. ಅಂಗಾರವರ್ಣಂ ಅಭಿತೋಂಡ ಬಹಿ ಪ್ರಭಾಭಿಃ ವ್ಯಾಪ್ತಂ ಪರಶ್ವದ ಧನುರ್ಧರಮೇಕ ವೀರಂ. ಅವರು ಕೈಯಲ್ಲಿ ಎಡಗೈಯಲ್ಲಿ ಬಿಲ್ಲನ್ನು ಹಿಡ್ಕೊಂಡು ಬತ್ತಳಿಕೆ ಹಾಕ್ಕೊಂಡಿದ್ದಾರೆ, ಬಲಗೈಯಲ್ಲಿ ಕೊಡ್ಲಿ ಹಿಡ್ಕೊಂಡಿದ್ದಾರೆ. ಹಿಂಗೆ ನಿಂತವರು ತಮ್ಮ ದೇಹದ ಕಾಂತಿ, ಕೆಂಪು ಬಣ್ಣದ ಕಾಂತಿ, ಸೂರ್ಯೋದಯ ಆಗಿರ್ತದಲ್ಲ, ಪ್ರಾಯ ಆ ಬಣ್ಣ ನೋಡಿರ್ತಿರಲ್ಲ, ಅಂಥ ಬಣ್ಣ, ಕೆಂಪು ಬಣ್ಣ ಅಂಬುದು ಕೆರನೇ ದೃಷ್ಟಾಂತ ಕೊಟ್ಟದ್ದು. ಅಂತಹ ಬಣ್ಣದವರಾಗಿದ್ದಾರೆ. ಸುತ್ತಲೂ ಎಲ್ಲ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರು, ರುದ್ರದೇವರು, ಗರುಡ, ಶೇಷ, ಇಂದ್ರ, ಚಂದ್ರ ಎಲ್ಲ ದೇವತೆಗಳು ನಿಂತುಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ. ಆವೀತಮಾತ್ಮಪದವೀಂ ಪ್ರತಿಪಾದಯಂತಂ. ಹಾಗೆ ಸ್ತೋತ್ರ ಮಾಡುವಂತಹ ಬ್ರಹ್ಮಾದಿ ದೇವತೆಗಳಿಗೆ ಪರಶುರಾಮ ದೇವರು ತಮ್ಮ ಸ್ವರೂಪವನ್ನು ಉಪದೇಶ ಮಾಡ್ತಾ ಇದ್ದಾರಂತೆ. ನಾನು ಯಾರಿದ್ದೇನೆ ತಿಳ್ಕೊಳ್ರಿ ಅಂತ ಉಪದೇಶ ಮಾಡ್ತಾ ಇದ್ದಾರಂತೆ. ಆತ್ಮಪದವೀಂ ಪ್ರತಿಪಾದಯಂತಂ. ತಮ್ಮ ರೂಪವನ್ನು ಉಪದೇಶ ಮಾಡುವಂಥವರಾಗಿದ್ದಾರೆ. ಇದು ಪರಶುರಾಮ ದೇವರ ಚಿಂತನೆ. ಹೆಂಗೆ ಮಾಡಬೇಕು? ವೈಷ್ಣದೇವ ಮಾಡೋ ಕಾಲಕ್ಕೆ ಗಡಿಬಿಡಿಲಿ ಮಾಡಬೇಡ್ರಿ. ಒಂದು ನಿಮಿಷ ನಿಂತ್ಕೊಳ್ರಿ, ನಲ್ಲಿ ಎಲ್ಲಿ ಹೋಗ್ಬೇಕಾಗ್ಯದ. ಎಷ್ಟು ಗಡಿಬಿಡಿ ಮಾಡಿದ್ರು ಊಟಕ್ಕೆ ಹಾಕೋ ಕಾಲಕ್ಕೆ ಊಟಕ್ಕೆ ಹಾಕ್ತಾರೆ. ಅವಸರ ಮಾಡಿದ್ರೆ ಲಘು ಏನು ಹಾಕೋದಿಲ್ಲ. ಅದಕ್ಕೆ ವೈಶ್ವದೇವ ಮಾಡೋ ಕಾಲಕ್ಕೆ ಅಜ್ಞಂತರ್ಗತನಾದ ಹರಣೀಪತಿಯಾದ ಪರಶುರಾಮ, ಹರಣಿ ಅಂತ ಮಹಾಲಕ್ಷ್ಮೀ ರೂಪ, ಆ ಲಕ್ಷ್ಮೀ ಸಮೇತನಾಗಿ ಕೈಯಲ್ಲಿ ಒಂದು ಕಡೆಗೆ ಕೊಡ್ಲಿ, ಇನ್ನೊಂದು ಕಡೆಗೆ ಬಿಲ್ಲು, ಬಾಣವನ್ನು ಹಿಡ್ಕೊಂಡಿದ್ದಾನೆ. ಬ್ರಹ್ಮಾದಿ ದೇವತೆಗಳು ಸುತ್ತಲೂ ನಿಂತುಕೊಂಡು ಸ್ತೋತ್ರ ಮಾಡ್ತಿದ್ದಾರೆ. ಸ್ತೋತ್ರ ಕೇಳಿದ ಪರಮಾತ್ಮ ಅವರಿಗೆ ತಮ್ಮ ಸ್ವರೂಪವನ್ನು ಉಪದೇಶ ಮಾಡ್ತಾ ಇದ್ದಾನೆ ಅಂತ ಇಷ್ಟು ಪರಶುರಾಮ ದೇವರ ಒಂದು ಚಿಂತನೆ. ಇದಾದ ಮೇಲೆ ಪರಶುರಾಮ ದೇವರು ಎಂದು ಅವತಾರ ಮಾಡಿದರು? ಚಂದ್ರವಂಶದಲ್ಲಿ ಅವತಾರ ಮಾಡಿದ್ದು ಕಥೆ ಹೇಳಿಕತ್ತೀವಿ ಈಗ. ಎಂದು ಅವತಾರ ಮಾಡಿದರು ಪರಶುರಾಮ ದೇವರು?
ಮರ್ತು ಹೋಗ್ಬಿಟ್ಟದ್ರಿ. ಯಾಕಂದ್ರೆ ಬಂಗಾರ ತಗೊಳ್ಳೋ ಗಡಿಬಿಡಿ ಒಳಗೆ ಮರ್ತು ಹೋಗ್ಬಿಟ್ಟದ. ಎಂದು ಬಂಗಾರ ಭಾಳ ತಗೋತು ಹೇಳೋಣಂತ, ಅಕ್ಷತೃತೀಯ ಮರ್ತು ಹೋತು. ಅಕ್ಷತೃತೀಯ ದಿವಸ ಬಂಗಾರ ಖರೀದಿ ನಿಂತ್ಕೊಂಡು ಬಂಗಾರದಂಥ ದೇವರನ್ನ ಮರ್ತು ಬಿಟ್ಟು ನಾವು. ಯಾಕಂದರೆ ಪರಶುರಾಮ ಜಯಂತಿ ಅವತ್ತೇ, ಅಕ್ಷತೃತೀಯ ದಿವಸವೇ ಪರಶುರಾಮ ಜಯಂತಿ. ಆದ್ದರಿಂದ ಒಂದು ಪುರಾಣ, ಆ ಪುರಾಣ ವಾಕ್ಯ ಹೇಗಿದೆ ಕೇಳ್ಕೊಳ್ರಿ. ವೈಶಾಖಸ್ಯ ಸಿತೆ ಪಕ್ಷೇ ತೃತೀಯಾಯಾಂ ಪುನರ್ವಸೌ ನಿಶಾಯಾ ಪ್ರಥಮೇ ಯಾಮೇ ರಾಮಾಖ್ಯ ಸಮಯೇ ಹರಿಹಿ. ಯಾವಾಗ ಹುಟ್ಟಿದ್ರು ಪರಶುರಾಮ ದೇವರು? ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯ, ಅಕ್ಷತೃತೀಯ ಅವತ್ತಿನ ದಿವಸ ಪರಶುರಾಮ ದೇವರು ಅವತಾರ ಮಾಡಿದರು. ರಾಮದೇವ್ರು ಕೇಳಿದ್ರಿಲ್ಲ ನಿನ್ನೆ, ಕೋಸಂಬರಿ ಪಾನಕ ನೆನಪಾತಿಲ್ಲ, ಕೃಷ್ಣಾಷ್ಟಮಿ ನೆನಪಾಗಿತ್ತಿಲ್ಲ ನಿನ್ನೆ, ಚಕ್ಲಿ ಇಲ್ಲಿ ಹೇಳಿದ್ನಲ್ಲ. ಮತ್ತೆ ಇವತ್ತು ಹಂಗೆ ನೆನ್ಪಿಟ್ಕೊಳ್ರಿ. ಕೃಷ್ಣಾಷ್ಟಮಿ ಶ್ರಾವಣ ಮಾಸದಾಗ, ರಾಮನಂದು ಚೈತ್ರ ಮಾಸದಾಗ, ವೈಶಾಖ ಮಾಸದ ಶುದ್ಧ ತದಿಗೆ ಪರಶುರಾಮ ದೇವರ ಜಯಂತಿ. ವೈಶಾಖಸ್ಯ ಸಿತೆ ಪಕ್ಷೇ ತೃತೀಯಾಯಾಂ ಪುನರ್ವಸೌ. ತೃತೀಯ ದಿವಸ ಯಾವ ನಕ್ಷತ್ರ? ಪುನರ್ವಸು ನಕ್ಷತ್ರ. ರಾಮಂದು ಅದ ಹೌದಿಲ್ಲ? ಪುನರ್ವಸು ನಕ್ಷತ್ರ ಹೌದಿಲ್ಲ? ಮತ್ತೆ ರಾಮನು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, ಪರಶುರಾಮ ದೇವರು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. ಪುನರ್ವಸು ನಕ್ಷತ್ರ ಅಂತಂದ್ರೆ ಯಾರ ಪಾದಕ್ಕೆ, ಯಾವ ರಾಶಿ ಅದು? ಮಿಥುನ ರಾಶಿ. ಮಿಥುನ ರಾಶಿಗೆ ಅದು, ಮಿಥುನ ರಾಶಿ ಯಾರ್ದು ಉಚ್ಚಗ್ರಹ ಗೊತ್ತೇನು? ರಾಹುವಿನ ಉಚ್ಚಕ್ಷೇತ್ರ ಅದು. ರಾಹು ಇದ್ದಾರಲ್ಲ, ರಾಹುವಿನ ಸ್ವಕ್ಷೇತ್ರ ಕನ್ಯಾ ರಾಶಿ, ಉಚ್ಚಕ್ಷೇತ್ರ ಮಿಥುನ ರಾಶಿ. ಆ ಮಿಥುನ ರಾಶಿಯಲ್ಲಿ ಬರೀತಾರ ಮಿಥುನೇ ರಾಹು ಸಂಸ್ಥಿತೆ. ರಾಹು ಮಿಥುನ ರಾಶಿಯಲ್ಲಿ ಬಂದಿರುವಂಥ ಕಾಲದಲ್ಲಿ, ಅಂದರೆ ಅವರವರು ಉಚ್ಚಗ್ರಹಗಳು ಅಂತ ಇರ್ತಾವೆ. ಸಾಮಾನ್ಯ ಮನೆಗಳು ಬೇರೆ, ಅವರಿಗೆ ಫೇವರೆಟ್ ಮನೆಗಳು ಬೇರೆ ಅಂತ ಇರ್ತಾವೆ. ಅವ್ರಿಗೆ ಕೆಲವು ಗೊತ್ತಿಲ್ಲ ಹೆಂಗಂತಂದು ಅಂತ ಹೇಳಿರ್ತೀನಿ. ತಮ್ಮ ಮನೆ ಬೇರೆ, ಅವ್ರ ಪ್ರೀತಿಯಿಂದ ಇರೋ ಮನೆ ಬೇರೆ ಅಂತ. ಹಂಗೆಂಗ್ರಿ ನೀವು ನಿಮ್ಮ ಮನೆ ಕಟ್ಸ್ಕೊಂಡ್ರಿಲ್ಲ, ಯಾವಾಗ ಶ್ರೀಕೃಷ್ಣ ಮನೆ ಇರ್ತಿಲ್ಲ, ಮತ್ತೆ ಹಂಗಿತ್ತಂತೆ ಸ್ವಚ್ಛಗ್ರಹ ಅಂತ ಹೇಳಿ. ಅದಕ್ಕೆ ತಮಾಷೆ ಹೇಳಿದ್ದು ಏನು ಅಂದರೆ, ಕೃಷ್ಣ ಇದ್ದ ನೋಡ್ರಿ. ಕೃಷ್ಣ ದ್ವಾರಕಾಪಟ್ಟಣವನ್ನು ತಾನು ಕಟ್ಸ್ಕೊಂಡಿದ್ದಾನೆ. ಖರೆ ಯಾವಾಗಲೇ ಇರ್ತಿದ್ದ? ಪಾಂಡವರನ್ನಾಗ ಇರ್ತಿದ್ದ. ಪಾಂಡವರ ಮನೆ ಕೃಷ್ಣನಿಗೆ ಸ್ವಚ್ಛಗ್ರಹ ಇದ್ದಂಗೆ, ಭಾಳ ಪ್ರೇಮ ಅಂತ ತಿಳ್ಕೊಂಡು. ಹಾಗಾಗಿ ಪರಶುರಾಮ ದೇವರು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸ ರಾಹುವಿನ ಸ್ವಕ್ಷೇತ್ರವಾದ ಕನ್ಯಾವನ್ನು ಬಿಟ್ಟು ಎಲ್ಲಿ ಬಂದಿದ್ದ? ಉಚ್ಚಕ್ಷೇತ್ರವಾದ ಮಿಥುನ ರಾಶಿಯಲ್ಲಿ ಬಂದಿದ್ದಾನೆ. ಆ ಮಿಥುನ ರಾಶಿಯಲ್ಲಿ ಬಂದಾಗ ರಾಹುವಿನ ಕಾಲಬಲ ಯಾವುದು? ರಾಹು ಯಾವ ಕಾಲ ಪ್ರಬಲ ಇರ್ತಾನ ಅಂತ ಕೇಳಿದ್ರೆ ಸಾಯಂಕಾಲ ರಾಹು ಪ್ರಬಲ ಇರ್ತಾನಂತ. ಈ ಕಾಲ ರಾಹು ಕಾಲ ಬೇರೆ. ಮತ್ತೆ ರಾಹು ನಿಜವಾದ ಕಾಲ ಯಾವುದು ಅಂದ್ರೆ ಸಾಯಂಕಾಲ. ಅದಕ್ಕೆ ಬರೀತಾರ ಯಾವಾಗ? ಸಮಯೇ ಹರಿಹಿ ಸೋಚ್ಚಗೈ ಷಡ್ಗ್ರಹೇ ಯುಕ್ತೆ ಮಿಥುನೆ ರಾಹು ಸಂಸ್ಥಿತೆ ರೇಣುಕಾಯಾಸ್ತು ಯೋಗರ್ಭಾದ್ ಅವತೀರ್ಣೋ ವಿಭುಸ್ವಯಂ. ಸಾಯಂಕಾಲದ ಹೊತ್ತಿಗೆ ಸರಿಯಾಗಿ ರೇಣುಕಾದೇವಿಯ ಗರ್ಭದಿಂದ ಭಗವಂತ ಅವತಾರ ಮಾಡಿ ಬಂದಿದ್ದಾನಂತೆ ಅಂತ. ಇದು ಭಾಗವತದ್ದಲ್ಲ, ಪುರಾಣಾಂತರಗಳಲ್ಲಿ ಬಂದದನ್ನು ಸಂಗ್ರಹ ಮಾಡಿ ಹೇಳ್ತಾ ಇದ್ದೀನಿ. ಸ್ಕಂದ ಪುರಾಣದಲ್ಲಿ ಇದೆ 80,000 ಶ್ಲೋಕ ಸ್ಕಂದ ಪುರಾಣದ್ದು, ನೆನಪಿಟ್ಕೊಳ್ರಿ. ಭಾಗವತ ಆದಮೇಲೆ ರಾಮಾಯಣ ಆಗ್ತದೆ ನೋಡ್ರಿ, ಆಮೇಲೆ 18 ಪುರಾಣ ಹೇಳಿಸ್ರು. ಈಗ ಹೇಳಿರ್ತೀನಿ, ಪಾಳಿ ಬರಲಿ ಯಾವ್ದ್ಯಾವ್ದು ತಿಳ್ಕೊಂಡು ಹೇಳಿ. ಅಲ್ಲಿ ಹೇಳುವಾಗ ಈ ಮಾತು ಹೇಳ್ತಾರೆ, ಷಡ್ಗ್ರಹ ಯುಕ್ತ ಅಂದ್ರೆ 6 ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇರಬೇಕು. ಉಚ್ಚ ಸ್ಥಾನದಲ್ಲಿ ಇದ್ದಾಗ ರಾಹು ಸೇರ್ಕೊಂಡಿದ್ದ ಅಂದರೆ ಅಪ್ರತಿಮ. ಅದಕ್ಕೆ ಪರಶುರಾಮ ದೇವರದ್ದು, ದೇವರಿಗೇನು ಸಂಬಂಧ ಇಲ್ಲ, ಇಂಥ ಕಾಲದಲ್ಲಿ ಅವತರಿಸಿದರೆ ಹೇಗಿರ್ತದೆ ಅಂತ ತಿಳಿಸಿಕೊಟ್ಟಿದ್ದಾನೆ ಅಷ್ಟೇ. ಆಯಿತಾ? ಅದಕ್ಕೆ ಪರಶುರಾಮ ಜಯಂತಿ ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯ ಸಾಯಂಕಾಲದ ಹೊತ್ತಿನಲ್ಲಿ ಹೇಗೆ ನರಸಿಂಹದೇವರು ವೈಶಾಖ ಶುಕ್ಲ ತ್ರಯೋದಶಿ ಅವತಾರ ಮಾಡಿದರು, ಈ ಭಗವಂತ ತೃತೀಯ ಅವತಾರ ಮಾಡಿದ್ದಾನಷ್ಟೇ. ಆಯಿತಾ? ಇದ್ರ ಮೇಲೆ ಇನ್ನೊಂದು ಸ್ವಾರಸ್ಯ. ಅವತ್ತಿನ ದಿವಸ ಪರಶುರಾಮ ದೇವರಿಗೆ ನಾವು ಅರ್ಘ್ಯ ಕೊಡ್ಬೇಕ್ರಿ. ನಮ್ಮಲ್ಲಿ ಬಿಟ್ಟು ಹೋಗ್ಬಿಟ್ಟದು. ಕೃಷ್ಣಾರ್ಘ್ಯ ಕೊಡೋದೊಂದೇ ಪದ್ಧತಿ ಉಳ್ಕೊಂಡದ್ದು ನಮ್ಮಲ್ಲಿ. ರಾಮನಿಗೂ ಅರ್ಘ್ಯ ಕೊಡಬೇಕು. ರಾಮನ್ನ ತೊಟ್ಲ ಹಾಕ್ತೀವ್ರಿ, ಅರ್ಘ್ಯ ಕೊಡಂಗಿಲ್ಲ ನಾವು. ಎಲ್ಲರೂ ನೆನಪಿಟ್ಟುಕೊಂಡಿದೆ. ಎಷ್ಟು ದಿವಸ ನೆನಪು ಉಳಿತದೆ. ಉಳಿಲಿಲ್ಲ ಅಂದ್ರೆ ಅವಾಗ ಕಪಿಲಾಚಾರ್ಯ ಏನು ಹೇಳಿದ್ರಲ್ಲ ಅಂತ ಇಷ್ಟು ನೆನಪು ಮಾಡ್ಕೊಳ್ರಿ, ಅದನ್ನು ನೆನಪಾಗ್ತಿರ್ತಾವ. ಎಲ್ಲ ಅವತಾರಗಳಿಗೂ ಅರ್ಘ್ಯ ಪ್ರದಾನದ, ಎಲ್ಲ ಅವತಾರಗಳಿಗೂ, ಕೂರ್ಮಾವತಾರಕ್ಕೆ, ಮತ್ಸ್ಯಾವತಾರಕ್ಕೆ, ಪ್ರತಿಯೊಂದಕ್ಕೂ ಅವತಾರಗಳಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಅಂತದ. ಇದನ್ನು ಸಾಯಂಕಾಲದ ಹೊತ್ತಿನಲ್ಲಿ ಅರ್ಘ್ಯ ಪ್ರದಾನ ಮಾಡಬೇಕು. ಜಮದಗ್ನಿ ಸುತೋ ವೀರಃ ಕ್ಷತ್ರಿಯಾಂತಕರ ಪ್ರಭೋ ಗೃಹಾನಾರ್ಘ್ಯಂ ಮಯಾ ದತ್ತಂ ಕೃಪಯಾ ಪರಮೇಶ್ವರ ಅಂತ ಅರ್ಘ್ಯ ಪ್ರದಾನದ ಶ್ಲೋಕ ಇದೆ. ಚೆಂದಾಗಿ ಶಂಖದಲ್ಲಿ ನೀರು ತುಂಬಿಕೊಂಡು ಭಗವಂತನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು. 3 ಅರ್ಘ್ಯ ಪ್ರದಾನ 3 ಸರ್ತಿ ಹೇಳಬೇಕು. ಜಮದಗ್ನಿ ಸುತೋ ವೀರಃ ಕ್ಷತ್ರಿಯಾಂತಕರ ಪ್ರಭೋ ಗೃಹಾನಾರ್ಘ್ಯಂ ಮಯಾ ದತ್ತಂ ಕೃಪಯಾ ಪರಮೇಶ್ವರ ಅಂತ ಹೀಗೆ ಏನು ಮಾಡಬೇಕು? ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿಕೊಡ್ತದೆ. ಅಂತೂ ಪರಶುರಾಮ ದೇವರ ಸ್ವರೂಪ ಏನು ಅಂತನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಅವರ ಬಣ್ಣ, ಅವರ ಆಕಾರ, ಕೈಯಲ್ಲಿರುವಂಥ ಆಯುಧಗಳು, ಹುಟ್ಟಿದ ದಿನಾಂಕ, ಅವರು ಹುಟ್ಟಿದ್ದಕ್ಕೆ ನಾವು ಅವರಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ.
ಇದಾದ ಮೇಲೆ ಪರಶುರಾಮ ದೇವರು ಜಮದಗ್ನಿ ಹಾಗೂ ರೇಣುಕೆಯ ಮಗನಾಗಿ ತಿಳಿದು ಬಂದಿದ್ದಾರೆ. ಈಗ ಅವರ ಮಹಿಮೆಯನ್ನು ಹೇಳಿ ಪ್ರಾರಂಭ ಮಾಡುತ್ತಾರೆ. ಅತ್ಯಂತ ವಿಶಿಷ್ಟವಾದ ರೂಪ ಅಂದರೆ ಪರಶುರಾಮ ದೇವ ರೂಪ. ಯಾಕೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಅವರವರ ಕಾಲದಲ್ಲಿ ಯಾರು ಅವತಾರ ಮಾಡಿರ್ತಾರೆ ಆಗ ಇನ್ನೊಂದು ರೂಪಗಳು ಭೇಟಿಯಾಗಿರೋದಿಲ್ಲ. ಮತ್ಸ್ಯಾವತಾರದೊಳಗೆ ಕೂರ್ಮಾವತಾರದ ಭೇಟಿ ಏನಾಗಿಲ್ಲ, ಕೂರ್ಮಾವತಾರಕ್ಕೆ ಮುಂದಿನ ಅವತಾರಗಳೇನು ಭೇಟಿಯಾಗಿಲ್ಲ, ವರಾಹ ಅವತಾರಕ್ಕೆ ನರಸಿಂಹ ಅವತಾರಕ್ಕೆ ಭೇಟಿ ಇಲ್ಲ. ಎಲ್ಲರ ಕೇಳಿದ್ರೆ ನಂಗೆ ಪುರಾಣದಾಗ ಯಾರು ಆಚಾರ ಹೇಳೋ ಕಾಲಕ್ಕೆ ವರಾಹ ದೇವರು ನರಸಿಂಹದೇವರು ಇಬ್ಬರು ಭೇಟಿಯಾಗಿದ್ರು, ಸಂಜೆಗೆ ವಾಕಿಂಗ್ ಹೊಂಟಿದ್ರು ಧಿಂಗೆ ಅಂತ ಕೇಳಿದ್ರು. ಮತ್ತೆ ಇಲ್ಲ ಹೋದಲ್ಲ, ಅಂದಮೇಲೆ ಆ ರೂಪಗಳ ಭೇಟಿ ಇಲ್ಲ. ಶ್ರೀನಿವಾಸ ದೇವರು ವರಾಹ ದೇವರು ಭೇಟಿಯಾಗ್ಯಾರ, ಮತ್ತೆ ಅದು ಬೇರೆ ಅದಲ್ಲ. ಇದು ಪರಶುರಾಮ ದೇವರ ವಿಶೇಷ ಏನು ಅಂತ ಕೇಳಿದ್ರೆ, ತನ್ನ ಜೊತೆಗೆ ತನ್ನದೇ ಅವತಾರಗಳಾಗಿರುವಂಥ 3 ರೂಪದ ಜೊತೆಗೆ ಇದ್ದಾನೆ. 3 ರೂಪದ ಜೊತೆಗೆ, ಒಂದು ರಾಮಾವತಾರದ ಜೊತೆಗೆ ಪರಶುರಾಮ ದೇವರಿದ್ದಾರೆ. ರಾಮ ಪರಶುರಾಮ ಜಗಳಾಡ್ಯಾರ, ಇದು ಬರ್ತದೆ ಇವತ್ತು ಕಥೆ, ಯಾಕೆ ಜಗಳಾಡ್ಯಾರ ಅಂತ ತಿಳ್ಕೊಂಡು ಹೇಳಿ. ಎರಡನೇದ್ದು ಪರಶುರಾಮ ದೇವರು ಕೃಷ್ಣ ಇಬ್ಬರು ಭೇಟಿಯಾಗ್ಯಾರ. ಮೂರನೇದು ವೇದವ್ಯಾಸ ದೇವರು ಪರಶುರಾಮ ದೇವರು ಭೇಟಿಯಾಗ್ಯಾರ. ವ್ಯಾಸ ರಾಮ ಕೃಷ್ಣ ಈ 3 ರೂಪಗಳು ಪರಶುರಾಮ ದೇವರ ಜೊತೆಗೆ ಇರುವಂಥ ರೂಪಗಳು. ಎಲ್ಲೆಲ್ಲೂ ಇಲ್ಲ, ಇನ್ಯಾವ ರೂಪಕ್ಕೂ ಇದು ಇಲ್ಲ, ಹೆಗ್ಗಳಿಕೆ ಇಲ್ಲ. ಪರಶುರಾಮ ದೇವರು ಎಲ್ಲಿದ್ದಾರೆ ಅಲ್ಲಿ ವೇದವ್ಯಾಸ ದೇವರಿದ್ದಾನೆ, ಪರಶುರಾಮ ದೇವರಿದ್ದಲ್ಲಿ ಕೃಷ್ಣ ಇದ್ದಾನೆ, ಪರಶುರಾಮ ದೇವರಿದ್ದಲ್ಲಿ ರಾಮ ಇದ್ದಾನೆ. ಇಷ್ಟಾಗಿ ಕೃಷ್ಣ ರೂಪ ಪರಂಧಾಮಕ್ಕೆ ಹೋತು, ರಾಮರೂಪ ಪರಂಧಾಮಕ್ಕೆ ಹೋತು, ವೇದವ್ಯಾಸ ದೇವರು ಬದಲಿಗೆ ಹೋಗ್ಬಿಟ್ರು, ಪರಶುರಾಮ ದೇವರು ಇನ್ನೂ ಇಲ್ಲೇ ಉಳ್ಕೊಂಡ್ರ. ಮಹೇಂದ್ರ ಪರ್ವತದಾಗ ಇವತ್ತಿಗೂ ಪರಶುರಾಮ ದೇವರು ಉಳ್ಕೊಂಡಾರ ಅಂತ ಅವ್ರಿಗೊಂದು ಹೆಗ್ಗಳಿಕೆ. ಮತ್ತೆ ಹೀಗೆಲ್ಲ ಇರುವಂಥ ಏನಾಯ್ತು ಅಂದರೆ, ಪರಶುರಾಮ ದೇವರ ಮಹಿಮಾ ಹೇಳಲಿಕ್ಕೆ ಹೊರಟು ಒಂದು ಬಾರಿ ಜಮದಗ್ನಿಗಳು ಅವ್ರ ಮನೆಯಲ್ಲೊಂದು ಆಕಳು, ಕಾಮಧೇನು. ನಾವು ಆಕಳು ಯಾವಾಗಲೂ ಕಾಮಧೇನು ಅಂತ ಕರೆಸ್ಕೋತದೆ, ಆಕಳಿಗೆ ಬೇರೆ ಹೆಸರೇ ಇಲ್ಲ ನಮ್ಮಲ್ಲಿ, ಕಾಮಧೇನು. ಈ ಆಕಳು ಎಂಥ ಸಮರ್ಥವಾಗಿತ್ತು ಜಮದಗ್ನಿಗಳ ಮನೆಯಲ್ಲಿ ಇದ್ದದ್ದು ಅಂದರೆ, ಒಂದು ಬಾರಿ ಕಾರ್ತಿವೀರ್ಯಾರ್ಜುನ ಅಂತ ಒಬ್ಬ ರಾಜ ಬರ್ತಾನೆ. ಕೇಳಿದ್ದೀರಲ್ಲ ಕಾರ್ತಿವೀರ್ಯಾರ್ಜುನ ಕಥೆಯನ್ನ? ಕಥೆ ಕೇಳಿಲ್ರಿ ನೀವು, ಅವನ ಹೆಸರು ನೆನಪಿಟ್ಟುಕೊಂಡ್ರಿ. ಯಾಕೆ ಹೇಳ್ರಿ? ಕಳೆದು ಕೂಡಲೇ ಏನು ಹುಡುಕೊಳ್ಬೇಕು ಅವನು, ಪೊಲೀಸ್ ಏನ್ರಿ ಅವ್ನು ಕಳೆದುಕೊಂಡು ಹುಡುಕೊಳ್ಳಿಕ್ಕೆ ಗಂಟು ಹಾಕೊಂಡ ಬಿಡ್ತಾರ ಕಳೆದುಕೊಳ್ಳಿ ಪುಣ್ಯ ಇದು ಕಳೆದಿರೋ ಚಲೋ ಆಯ್ತ, ಕಳೆದುಕೊಳ್ಳಿ ಗಂಟು ಹಾಕೋದ ಅಂತ ನೋಡ್ರಿ. ಇಷ್ಟು ಬಾರಿ ನೀವು ಕಥೆ ಕೇಳಿದ್ದಿರಲ್ಲ, ಕಾರ್ತಿವೀರ್ಯಾರ್ಜುನ ಕೇಳಿದ್ದಿರಲ್ಲ. ನಾವು ಪ್ರಶ್ನೆ ಕೇಳ್ತೀನಿ, ಕಾರ್ತಿವೀರ್ಯಾರ್ಜುನಿಗೂ ಕಳೆದ ವಸ್ತು ಸಿಗಲಿಕ್ಕೂ ಏನು ಸಂಬಂಧ? ಎಷ್ಟು ಸರ್ತಿ ಎಲ್ಲ ನೀವು ಅಂದಿರ್ತಿರ್ಲ, ಕಾರ್ತಿವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರಪಾತ್ ಎಸ್ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಅಂದ್ರೆ ನಾವು ಹೆಂಗಿರ್ತೀವಿ, ಒಂದು ಕಾರಣವನ್ನು ತಿಳಿಯದೆ ಸುಮ್ಮನೆ ಹೇಳ್ತಿರ್ತೀವಿ ಅಷ್ಟೇ ಅಲ್ವಾ? ಅದಕ್ಕೆ ಹಂಗೆ ಮಾಡಬಾರ್ದು. ಶಾಸ್ತ್ರ ಹಂಗೆ ಎಂದೂ ಹೇಳಿಲ್ಲ. ವಿಶೇಷವಾಗಿ ನಮ್ಮ ಆಚಾರ್ಯ ನೆನಪಿಟ್ಟುಕೊಳ್ರೆ, ನಾವು ಶ್ರೀಮದಾಚಾರ್ಯರಿಗೆ ಎಷ್ಟು ಋಣಿ ಇದ್ದೀವಿ ಅಂತಂದ್ರೆ, ಪ್ರತಿ ಘಟನೆ ಹಿಂದಲೂ ಒಂದು ಕಾರಣ, ಅದಕ್ಕೆ ಪ್ರಮಾಣ, ಅದಕ್ಕೊಂದು ಯುಕ್ತಿ ಎಲ್ಲವನ್ನ ಕೊಟ್ಟವರು ಏಕೈಕ ಆಚಾರ ನಮ್ಮ ಆಚಾರ್ಯ ಶ್ರೀಮದಾಚಾರ್ಯ. ಈಗ ನಾನು ಹೇಳ್ತೀನಿ, ಅದು ಯುಕ್ತಿ ಹೇಳ್ತೀನಿ. ಕಾರ್ತವೀರ್ಯಾರ್ಜುನ ಕೃತವೀರ್ಯ ಎಂಬುವ ರಾಜನ ಮಗನಾಗಿ ಅರ್ಜುನ ಹುಟ್ಟಿದ್ದಾನೆ. ಈ ಪಾಂಡವ ಅರ್ಜುನ, ಆ ಅರ್ಜುನ ಬ್ಯಾರೆ ಅಂತ ತಿಳಿಸ್ಲಿಕ್ಕೆ ಕಾರ್ತವೀರ್ಯಾರ್ಜುನ ಅಂತ ಕರೆದದ್ದು. ಅದೇನು ಕಾರ್ತಿವೀರ್ಯಾರ್ಜುನ ಸಂಬಂಧ ಇಲ್ಲದು. ಇವನು ಅರ್ಜುನ, ಅವನು ಅರ್ಜುನ, ಇಬ್ಬರು ಅರ್ಜುನರು. ನಮಗೆ ಇಬ್ಬರಿಬ್ಬರು ಅರ್ಜುನ ಅಂದ್ಕೊಳ್ಳಿ ಕನ್ಫ್ಯೂಸ್ ಆಗ್ತದೆ ಅಂತ ತಿಳ್ಕೊಂಡು ಕಾರ್ತವೀರ್ಯಾರ್ಜುನ ಕಾರ್ತಿವೀರ್ಯಾರ್ಜುನ ಏನೋ ನಮ್ಮ ಭಯ ಹೆಂಗೋ ಹಾಗೆ ಹಾಕೋಲ್ಲ. ಅವ ಯಾಕೆ, ಅವ್ರಿಗೇನು ವಿಶೇಷ? ಕಳೆದದ್ದು ಅವರಿಗೆ ಯಾಕೆ ಸಿಗಬೇಕು, ಬೇರೆಯವ್ರಿಗೆ ಯಾಕೆ ಸಿಗ್ಲಿಕ್ಕಿಲ್ಲ ಅಂತ ಕೇಳಿದ್ರೆ, ಒಂದು ಘಟ್ಟ. ಇದೇ ಚಂದ್ರವಂಶದಲ್ಲಿ ಯಯಾತಿ ಅಂತ ರಾಜ ಬರ್ತಾನೆ. ಆ ಯಯಾತಿಗೆ ಯದು, ದೃಶ್ಯ, ಅನುಪೂರು ಇವೆಲ್ಲ 5 ಜನ ಮಕ್ಕಳಾಗ್ತಾರೆ. ಯಯಾತಿಗೆ ಒಂದು ಬಾರಿ ವೃದ್ಧಾಪ್ಯ ಬರ್ತದೆ. ಅದು ಶುಕ್ರಾಚಾರ್ಯ ಶಾಪದಿಂದ ಅವರಿಗೆ ವೃದ್ಧಾಪ್ಯ ಬರ್ತದೆ. ಯಾರಿಗೆ ಕೊಡಬೇಕು ವೃದ್ಧಾಪ್ಯವನ್ನು ಅಂತ ಕೇಳಿದಾಗ ಯದುರಾಜನಿಗೆ ಬಂದು ಹೇಳ್ತಾರೆ, ಯದುರಾಜ ಮತ್ತು ನೀ ಬಂದಿದ್ದೀಪ, ನನ್ನ ವೃದ್ಧಾಪ್ಯವನ್ನು ನೀ ತಗೊಂಡು ನನಗೆ ತಾರುಣ್ಯವನ್ನು ಕೊಡು. ಏ ಅಪ್ಪ, ವಯಸ್ಸಾದದ್ದನ್ನು ಯಾರು ತಗೋತಾರೋ ಮಾರೇ, ಬೇಡ ನಂಗೆ ವೃದ್ಧಾಪ್ಯ ಬೇಡ. ಯಾಕಂದ್ರೆ ಅದ್ರೊಳಗೆ ಬರೀ ರೋಗಗಳು ಬರ್ತಾವೆ, ಜೀರ್ಣ ಆಗಂಗಿಲ್ಲ, ನಿದ್ದೆ ಹತ್ತಂಗಿಲ್ಲ, ಅಡ್ಡಾಡ್ಲಿಕ್ಕೆ ಬರಂಗಿಲ್ಲ, ಬೇಡ ನನಗೆ ವೃದ್ಧಾಪ್ಯ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟ. ಅಪ್ಪ ಸಿಟ್ಟಿಗೆ ಬಂದು ಏನು ಶಾಪ ಹಾಕಿದೆ ಗೊತ್ತೇನು? ನಿನ್ನ ವಂಶದವರಿಗೆ ಯಾರಿಗೂ ಕೂಡ ರಾಜ್ಯವೇ ಸಿಗೋದು ಬೇಡ, ಉತ್ತರಾಧಿಕಾರಿಗಳ ಆಗೋದೇ ಬೇಡ ಅಂತ ತಿಳಿದುಕೊಂಡು ಶಾಪ ಹಾಕಿಬಿಟ್ರು. ಯಾರಿಗೆ ಹೇಗೆ ಶಾಪ ಹಾಕಿದ್ರು? ಅವರ ಯದು ಮಹಾರಾಜ ಯಯಾತಿ ಯದುವಿಗೆ ಹಾಕಿಬಿಟ್ಟ. ಯಯಾತಿಗೆ ಹಾಕಿದ ಕೂಡಲೇ ಅವರ ವಂಶ, ಯಯಾತಿಯು ಯದು ಮಹಾರಾಜನಿಗೆ ಶಾಪ ಹಾಕಿದ ಮೇಲೆ ಅವರ ವಂಶದವರಿಗೆ ಯಾರಿಗೂ ಏನಿದ್ದಿದ್ದಿಲ್ಲ, ರಾಜ್ಯಾಧಿಕಾರ ಇಲ್ಲ, ಕಳೆದು ಹೋಯಿತು. ರಾಜ್ಯಾಧಿಕಾರ ಏನಾಯಿತು? ಹೊರಟೋಯ್ತು. ಹೊರಟು ಹೋದ ಮೇಲೆ ಈ ಅರ್ಜುನ ಬಂದು ನೋಡ್ರಿ, ಇವ ಏನು ಮಾಡಿದ ಅಂದರೆ ಭಗವಂತನ ದತ್ತಾತ್ರೇಯ ರೂಪ. ದತ್ತಾತ್ರೇಯ ಅಂದ್ರೆ ಯಾರು? 10 ಋಷಿಗಳಿಗೆ ಮಗನಾಗಿ ಭಗವಂತ ಬಂದಿದ್ದಾನೆ. ಆ ದತ್ತಾತ್ರೇಯನ ಹತ್ರ ಹೋಗಿ ಸೇವಾ ಮಾಡಿ ಪಾಠ ಉಪದೇಶ ಮಾಡಿಕೊಂಡು ವರ ಪಡೆದರು. ಏನು ವರ ಪಡೆದರು? ನಾನು ಯುದ್ಧಕ್ಕೆ ಹೋಗಬೇಕು, ಯುದ್ಧದಲ್ಲಿ ಎಲ್ಲರನ್ನ ಗೆಲ್ಲಬೇಕು, ಅದಕ್ಕೆ ನನಗೆ ಸಹಸ್ರ ಬಾಹುಗಳನ್ನು ಕೊಡ್ರಿ ಅಂತ ಕೇಳಿಕೊಂಡ್ರು. ತಥಾಸ್ತು ಅಂತ ಸಹಸ್ರ ಬಾಹುಗಳನ್ನು ಕೊಟ್ಟಾಗ
ಅವನೇನ್ರಿ ಹಿಂಗೆ ಕೈ ಹಿಡಿದ್ರೆ 1000 ಬಾಹುಗಳಂತ, ಈ ಕಡೆ 200 ಆ ಕಡೆ 200, ಹೆಂಗಿರಬೇಡ ಹೇಳಿಕೊಂಡಂತ. ಅಲ್ಲ ಅವ್ರು ಹೆಂಗರ ಇಲ್ಲಿ ನನಗೊಂದು ಸಮಸ್ಯೆ ಆಗಿತ್ತು ರೀ, 1000 ಬಾಹುಗಳು ಬಂದುಬಿಟ್ರೆ ಮಲ್ಕೊಂಡಾಗ ಹೆಂಗೆ ಅಂತ ಪ್ರಶ್ನೆ. 2 ಕೈ ಅವನ ಯಾವ್ದು ಎಲ್ಲಿಟ್ಕೋಬೇಕು ಅಂತ ಕನ್ಫ್ಯೂಸ್ ಆಗ್ತಿರ್ತದೆ ನಮಗೆ. ತಲೆ ಬುಡುಕೊಂದು, ಹೊಟ್ಟಿ ಮೇಲೆ ಒಂದು, ತಲೆ ಹೆಂಗೆ ಇಟ್ಕೋಬೇಕು ಅಂತ ಕನ್ಫ್ಯೂಸ್ ಆಗ್ತಿರ್ತದೆ. ಮತ್ತು 1000 ಕೈ ಇದ್ರೆ ಎಲ್ಲೆಲ್ಲಿ ಇಟ್ಕೋಬೇಕು ಅವ ಹೇಳಿ ನೋಡಂತ. ಎಷ್ಟು ಕಷ್ಟ ಆಗಬೇಡ್ರಿ ಎಲ್ಲರ, ಹಂಗೆ ಎಲ್ಲ ಕಾಲಕ್ಕೆ ಬರ್ತಿದ್ದಿಲ್ರಿ, ಇಚ್ಛಿಸಿದಾಗ ಮಾತ್ರ ಬರುವ ಕೈಗಳು. ಹಾಗೆ ದತ್ತಾತ್ರೇಯನ ವರಪ್ರಸಾದದಿಂದಾಗಿ ಕಾರ್ತಿವೀರ್ಯಾರ್ಜುನ ಇಡೀ ಜಗತ್ತನ್ನ ಗೆದ್ದುಕೊಂಡು ಬಂದು ಚಕ್ರವರ್ತಿ ಅಂತ ಕರೆಸಿಕೊಂಡ. ಚಕ್ರವರ್ತಿ ಅಂದ್ರೇನು? ಒಬ್ಬನ ಆದೇಶ ಇಡೀ ಜಗತ್ತು ಕೇಳಬೇಕು. ಹಂಗೆ ಗೆದ್ದುಕೊಂಡು ಬಂದ ಮೇಲೆ ಅವ ಏನಾದ ಅಂದರೆ ಇಡೀ ಭರತಖಂಡಕ್ಕೆ ಚಕ್ರವರ್ತಿ ರಾಜ ಅಂತಾದ. ಅವ್ರ ವಂಶಕ್ಕೆ ಏನು ಹೋಗಿತ್ತು? ಉತ್ತರಾಧಿಕಾರನೇ ಹೋಗಿತ್ತು. ನಿಮ್ಮ ವಂಶದಾಗ ಯಾರು ರಾಜರಾಗೋ ಹಂಗಿಲ್ಲ ಅಂತ. ಇವೇನಾದ? ಚಕ್ರವರ್ತಿಯಾದ. ತನ್ನ ವಂಶಕ್ಕೆ ಅಂಟಿದ ಶಾಪವನ್ನು ತೊಳೆದು ನಿಮಗೆ ಎಲ್ಲ ರಾಜ್ಯಾಧಿಕಾರ ಹೋಗಲಿ ಅಂತದನ್ನು ಪುನಃ ಸಂಪಾದನೆ ಮಾಡಿ ಕೊಟ್ಟನಲ್ಲ, ಅದಕ್ಕೆ ಗತಂ ನಷ್ಟಂಚ ಲಭ್ಯತೆ, ಹೋಗಿದ್ದನ್ನು ದೊರಕಿಸಿಕೊಡುವ ಸಾಮರ್ಥ್ಯ ಬಂದಿದೆ ಕಾರ್ತಿವೀರ್ಯಾರ್ಜುನನಿಗೆ ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಇಲ್ಲಿ ಹೆಂಗೆ ಗೊತ್ತಾಗುತ್ತೆ ನಮಗೆ? ಯಾರ ಅನುಗ್ರಹದಿಂದ? ಅದು ದತ್ತಾತ್ರೇಯನ ಅನುಗ್ರಹದಿಂದ. ಹಾಗಾಗಿ ಕಾರ್ತಿವೀರ್ಯಾರ್ಜುನ ತನ್ನ ವಂಶಕ್ಕೆ ಅಂಟಿದ ಶಾಪವನ್ನು ತೊಳೆದು ಹಾಕಿ, ನಿಮಗೆ ಯಾರಿಗೂ ರಾಜ್ಯವೇ ಸಿಗೋದು ಬೇಡ, ನೀವು ಉತ್ತರಾಧಿಕಾರಿಗಳಾಗೋದು ಬೇಡ, ನಿಮ್ಮನ್ನು ಯಾರು ರಾಜ ಅಂತ ಕರೆಯೋದು ಬೇಡ ಅಂತಿದ್ರೆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿ ಅದನ್ನು ಹೊಡೆದು ಹಾಕಿ ಪುನಃ ರಾಜ್ಯವನ್ನು ಸಂಪಾದನೆ ಮಾಡಿಕೊಟ್ಟದ್ದಕ್ಕೆ ಕಾರ್ತಿವೀರ್ಯಾರ್ಜುನ ಕಳೆದದ್ದನ್ನು ಹುಡುಕೊಡ್ತಾನ ಎಂಬ ಸಂಪ್ರದಾಯ ಬಂತು. ಅವನ ರಾಜ್ಯದೊಳಗೆ ಹಿಂಗಿತ್ತಂತ. ಕಾರ್ತಿವೀರ್ಯನ ರಾಜ್ಯದೊಳಗೆ ಯಾರು ಮನೆಗೆ ಬೀಗ ಹಾಕಿ ಕಿಲಿ ಹಾಕಿ ಇಲ್ಲ ಅಂತ ಸುಮ್ಮ ಮಲ್ಕೊಂಡದಂತ, ಹಂಗೆ ಇರೋದಂತ ಆನಂದದಿಂದ. ಅಲ್ರಿ ಮತ್ತು ಕಳ್ಳರು ಪಳ್ಳರು ಅವಾಗಲೂ ಇದ್ರು ಈಗಿದ್ದರಂತೆ ಅರ್ಥದಕ್ಕೆ ಮತ್ತೆ ಪ್ರತ್ಯೇಕಗಳು ಬೇಕಾಗಿಲ್ಲ. ಯಾರಾದರೂ ಕಳ್ಳತನ ಮಾಡಬೇಕು ಅಂತ ಅಂದುಕೊಂಡ್ರೆ ನೆನಪಿಟ್ಟುಕೊಳ್ರೆ ಮನಸ್ಸೊಳಗೆ ಅಲ್ಲಿಯೇ ಕಾರ್ತಿವೀರ್ಯಾರ್ಜುನ ಬರ್ತಿದ್ದಂತ, ಹೊರಗಲ್ಲ, ಅವರ ಮನಸ್ಸಿನೊಳಗೆ ಬಂದು ನಿಂತ್ಕೊಳ್ಳೋದಂತ ಆಯುಧ ಹಿಡ್ಕೊಂಡು. ಏನಪ್ಪಾ ನಾಳೆ ಕಳ್ಳತನಕ್ಕೆ ಹೋಗ್ಬೇಕಂತ ಇಟ್ಕೊಂಡು ಯಾಮಕಂತ ಗಾಬರಿ ಮುಗಿದ ಹೊತ್ತಲ್ಲಿ ಇನ್ನೆಂದೂ ಕಳ್ಳತನದ ವಿಚಾರವನ್ನೇ ಮಾಡಬಾರದು, ಹಂಗೆ ಮನಸ್ಸಿನಲ್ಲಿ ಬರ್ತಿದ್ದಂತ ನುಗ್ಗುತ್ತಿದ್ದಂತ. ಹೀಗಾಗಿ ಕಾರ್ತಿವೀರ್ಯಾರ್ಜುನ ರಾಜ್ಯ ಅಷ್ಟು ಸಮೃದ್ಧವಾಗಿತ್ತು, ಕಳ್ಳತನಗಳು ಆಗ್ತಿರ್ಲಿಲ್ಲ, ಆದದ್ದು ತಿರುಗಿ ಬರ್ತಿದ್ವು ಅನ್ನೋದಕ್ಕೆ ಅವನ ಹೆಸರನ್ನು ಸ್ಮರಣೆ ಮಾಡಿದರೆ ಕಾರ್ತಿವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರಪಾತ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ ಇದು ಕಾರಣ ಅಂತ ತಿಳ್ಕೋಬೇಕು. ಇಂತಿಪ್ಪ ಕಾರ್ತಿವೀರ್ಯಾರ್ಜುನ ಒಂದು ಸರ್ತಿ ಜಮದಗ್ನಿಗಳ ಆಶ್ರಮಕ್ಕೆ ಬಂದಂತ. ಆ ಬಂದ್ಕೊಳ್ಳಿ ಜಮದಗ್ನಿಗಳು ಅತಿಥಿ ದೇವೋಭವ ಅಂತ ನಿಯಮ ಇಟ್ಕೊಂಡು ಬರ್ರಿ ಪಾಪ ಅವಶ್ಯ ಬಂದಿರಿ ಬರ್ರಿ ಅಂದರು. ಊಟಕ್ಕೆ ಕೂಡ್ರಿ, ಟಿಫಿನ್ ಕೇಳ್ತಿರ್ತಾರಲ್ಲ, ಮತ್ತೆ ಏನ್ರಿ ಹೌದಿಲ್ಲ, ಮತ್ತೆ ಬಂದವರೆಲ್ಲ ಕೇಳ್ತಿರ್ತಿರಲ್ಲ, ಹಂಗೆ ಕೇಳಿದ್ರಂತವ್ರು. ಅವೇನಂದ, ಈ ಆಚಾರ ಮನೆಯಾಗ ಏನು ಸಿಗ್ತಾವೆಲ್ರ, ಏನು ಭಾಳ ಒಂದು ಹಣ್ಣು ಒಂದು ಇಟ್ಕೊಟ್ಟು ಇಟ್ಟಾರ, ಇಲ್ಲ ಚರ ನಾವು ಊರಿಗೆ ಹೊರಡ್ತೀವಿ, ಮತ್ತು ಅಲ್ಲೇ ಏನೋ ದಾರೆ ಏನೋ ಹಂಗೆ ನೀವೆಲ್ಲರೂ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಕೂಡಿಸ್ಬಿಟ್ಟು ಅಷ್ಟ್ರಿಗೂ ಸುಗ್ರಾಸ ಭೋಜನ ಅಂತ ಬತ್ತೆ. ಅವು ಕಲ್ಪನಾ ಮಾಡ್ಕೊಂಡ್ರಲ್ಲಿ ಎಲ್ಲ ದೇವಲೋಕದ ಟೇಸ್ಟ್ಗಳ್ರಿ, ಯಾರೂ ಭೂಲೋಕದ ಟೇಸ್ಟ ಇದ್ದಿದ್ದಿಲ್ಲ. ಗಿಡಿಬಿಡ ಊಟಕ್ಕೆ ಕೂತಕ್ಕಿಲ್ಲ ಅಂತಿರ್ತಾರೆ, ಹಂಗ ಇಲ್ಲ ರುಚಿ ಹಿಂಗಂತಂಗಿಲ್ಲ, ಹಂಗ ಅಂದ್ರೆ ಗೊತ್ತಾಗ್ತಿಲ್ಲ ಹೆಂಗೆ ಅಂತೇಳಿ, ಅದಕ್ಕೆ ಹಂಗ ರುಚಿ ಅಂತಿರ್ತಾರೆ. ಎಲ್ಲೋ ರೆಸ್ಟೋರೆಂಟ್ನಾಗ ಹೋಗಿ ಬಂದ್ಬಿಟ್ಟಿರ್ತಾರೆ, ಆಮೇಲೆ ಮಳಿ ಊಟಕ್ಕೆ ಕೂತ್ಬಿಟ್ಟಿರ್ತಾರೆ, ಬಾಬಾ ಏನು ರುಚಿ ಮಂಗಾಲ ಅಂತಿರ್ತಾರಲ್ಲ, ಹಂಗೆ ಇದ್ದಂಗೆ ಅದು ಭಾರಿ ರುಚಿ ಆಯ್ತಂತೆ. ಅವಂಗೆ ಅಂದ ಆಶ್ಚರ್ಯ ಆಯಿತು, ಅಲ್ಲ ಇದೇನಿದು, ನನ್ನ ಮನೆಯಲ್ಲಿ ಇಂಥ ಸ್ವಾಗತ ಸತ್ಕಾರಗಳಾಗಬೇಕು, ಈ ಒಬ್ಬ ಋಷಿಗಳ ಮನೆಯಲ್ಲಿ ಇಷ್ಟೆಲ್ಲ ಸ್ವಾಗತ ಸತ್ಕಾರ ಆಗ್ತಲ್ಲ, ಇದಕ್ಕೆ ಮೂಲ ಏನು ಅಂತ ಮಂತ್ರಿನ ಹುಡುಕಿ ಕಳಿಸಿದ್ದಾನೆ. ಮಂತ್ರಿ ಹೋಗಿ ನೋಡ್ತಾನೆ, ಒಲಿ ಹೊತ್ತಿಲ್ಲ, ಅಡಿಗೆ ಮನೆ ಇಲ್ಲ, ಇಲ್ಲೇ ಇಲ್ಲ. ಎಲ್ಲಪ್ಪ ಎಲ್ಲಿ ಹೋಗಿ ನೋಡಿದ್ರೆ ಒಂದು ಆಕಳು ಕೂತಿತ್ತಂತ, ಆ ಆಕಳ ಕೆಚ್ಚಲಿನಿಂದ ಎಲ್ಲ ಸಾಮಾನು ಬರ್ತಿದ್ವಂತ, ತಂದು ಬಡಿಸ್ತಿದ್ರಂತ. ಅವ್ನು ಕಾರ್ತಿವೀರ್ಯಾರ್ಜುನ ಅಂದ, ಇಟ್ಟು ಚಲೋ ಆಕಳ ನಮ್ಮ ಮನೆ ಆಗಿದ್ರೆ ಎಷ್ಟು ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಆಕಳ ತೊಗೊಂಡು ಹೊಂಟ. ಜಮದಗ್ನಿಗಳಂದ್ರು, ನೋಡಪ್ಪ ಅದು ನನಗೆ ಬಂದ ಆಕಳ, ನೀವು ತೊಗೊಂಡು ಹೋಗಬೇಡ ಬಿಡು ಅಂತ ಹೇಳಿ. ಕೇಳಲಿಲ್ಲ, ತೊಗೊಂಡೇ ಹೋಗ್ತೀನಿ ಅಂದ. ಆತು ಅಂತ ಹೇಳಿ ತೊಗೊಂಡು ಹೋದ್ರು. ಹಣೆ ಬರ ಅದು ಆಕಳ ಬದಲಿಕತ್ತಿತ್ತು. ಇವ್ರು 10,000 ಮಂದಿ ಇದ್ರು ಸೈನಿಕರೆಲ್ಲ ಸೇರಿಕೊಂಡು. ಜಮದಗ್ನಿಗಳಂದ್ರು, ನೀನು ಹಣೆ ಬರ ತೊಗೊಂಡು ಹೋದ್ರು. ಸರಿಯಾಗಿ ಆ ಕಾಲಕ್ಕೆ ಪರಶುರಾಮ ದೇವರು ಇದ್ದಿದ್ದಿಲ್ಲ ಆಶ್ರಮದೊಳಗೆ. ಇವ ಆಕಳ ತೊಗೊಂಡು ಹೋದ, ಇವರ ದುಃಖ ಪಡೋದು ಕೂತಿದ್ರು. ಪರಶುರಾಮ ದೇವ್ರು ಬಂದರು. ಏನಾಯ್ತು ಅಂತ ಕೇಳಿದ್ರು. ತಾಯಿ ಹೇಳಿದ್ದು ಹಿಂಗೆ ಆಗ್ಯದ ಅಂತ ತಿಳ್ಕೊಂಡು ಹೇಳಿ. ತಂದೆ ಅಂದರು, ಹೋಗ್ಲಿ ಬಿಡಪ್ಪ ಏನು ದೊಡ್ಡದು ಆಗ್ಯದ ಅಂತ ತಿಳ್ಕೊಂಡು. ಪರಶುರಾಮ ದೇವರಂತಾರೆ, ಇವತ್ತು ಈ ಒಬ್ಬ ದುಷ್ಟ ಕ್ಷತ್ರಿಯನಿಗೆ ಬಿಟ್ಟರೆ ನಾಳೆ ಇನ್ನೆಲ್ಲ ಕ್ಷತ್ರಿಯರು ಹಿಂಗೆ ತಲೆ ಎತ್ತಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ತಲೆ ಮೇಲೆ ಮೆಣಸೇ ಅರಿತಾರೆ ಇವರೆಲ್ಲ. ಅದಕ್ಕೆ ಇವ್ರನ್ನ ಯಾರನ್ನೂ ಬಿಡೋ ಹಂಗಿಲ್ಲ, ಒಂದು ಕೈ ನೋಡ್ಕೊಂಬರ್ತೀನಿ ಅಂತೇಳಿ ಹೋದರು ಯುದ್ಧಕ್ಕೆ. ಅವ್ನು ಕಾರ್ತಿವೀರ್ಯಾರ್ಜುನಿಗೆ ಎಷ್ಟು ಮಕ್ಕಳು, ಎಷ್ಟು ಸೈನ್ಯ, ಇಲ್ಲೊಂದು ಶಬ್ದದಲ್ಲಿ ಹೇಳ್ತೀನಿ ನಿಮ್ಗೆ, ಯುದ್ಧ ಮಾಡಿದರೆ ಆಶ್ಚರ್ಯ ಆಗ್ತದೆ. 17 ಅಕ್ಷೌಹಿಣಿ ಸೈನ್ಯ ನಿಂತಿತ್ತಂತ. ಊಹಾ ಮಾಡ್ಕೊಳ್ರಿ, 17 ಅಕ್ಷೌಹಿಣಿ ಸೈನ್ಯ. ಆ ಬದಿಯಲ್ಲಿ ಈ ಕಡೆಗೆ
ಪರಶುರಾಮ ದೇವರು ಒಬ್ಬರೇ ಇದ್ದಾನೆ. ಅವ್ರ ಕೈಯಾಗ ಏನದ ಒಂದು ಬಿಲ್ಲು, ಬತ್ತಳಿಕೆ, ಒಂದು ಕೊಡ್ಲಿ, ಇಷ್ಟು ಬಿಟ್ಟರೆ ಇನ್ನೇನು ಆಯುಧಗಳಿಲ್ಲ. ಅಚೋದಯದ್ಧಸ್ತಿ ವರಾಂಶ್ಚ ಪತ್ತಿಭಿಃ ಗದಾಸಿ ಬಾಣಷ್ಟಿ ಶತಗ್ನಿ ಶಕ್ತಿಭಿಃ ಅಕ್ಷೌಹಿಣಿ ಸಪ್ತ ದಶಾತಿ ಭೀಷಣ ತಾರಾಮ ಏಕೋ ಭಗವಾನ ಸೂದಯತ್. ಒಂದು ಅಕ್ಷೌಹಿಣಿ ಸೈನ್ಯ ಅಂದ್ರೆ ಎಷ್ಟಿರ್ತದೆ ಅಂತ ತಿಳಿಸಿರ್ತೀನಿ ಸುಮ್ಮನೆ. ಅಂದ್ರೆ 21,870 ರಥ ಇರ್ತಾವ್ರಿ ಮೊದಲದ್ರೊಳಗೆ. ಏನು ಒಂದು ಅಕ್ಷೌಹಿಣಿ ಸೈನ್ಯ ಅಂದರೆ 21,870 ರಥಗಳು, 21,870 ಆನೆಗಳು. ನೋಡಿವೇನಷ್ಟೆಲ್ರ ಆನೆಯನ್ನ 70 ನೋಡ್ರಂಗಿಲ್ಲ, ಮೇಲಿಂದ 7 ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನು ನೋಡ್ತೀವಿ ಎಲ್ಲರ. ಕುದುರೆಗಳು ಎಷ್ಟಿರ್ತಾವ? 65,610 ಕುದುರೆ ಇರ್ತಾವೆ ಒಂದು ಅಕ್ಷೌಹಿಣಿನ. ಮತ್ತು ಇದು ಹೇಳಿಕತ್ತಿದ್ದು ನಾನು. ಇದಾದ ಮೇಲೆ ಕಾಲಾಳುಗಳು ಅಂದ್ರೆ ಅವರಲ್ಲಿ 1,09,350 ಕಾಲಾಳು ಇರ್ತಾರಂತ. ಇಷ್ಟೆಲ್ಲ ಕೂಡಿದಾಗ ಒಂದು ಅಕ್ಷೌಹಿಣಿ ಅಂತ ಕರ್ಸ್ಕೋತದಂತ. ಇಂಥದ್ದು 17 ಅಕ್ಷೌಹಿಣಿ ಸೈನ್ಯ. ವಿಚಾರ ಮಾಡಿರಿ, ಎಷ್ಟು ಆನೆ, ಎಷ್ಟು ಒಂಟಿ, ಎಷ್ಟು ಕುದುರೆ, ಎಷ್ಟು ಕಾಲಾಳುಗಳು. ಅವರೆಲ್ಲ ಆ ಕಡೆ ನಿಂತಿದ್ರೆ ಪರಶುರಾಮ ದೇವರು ಈ ಕಡೆ ಒಬ್ಬರೇ ನಿಂತ್ಕೊಂಡಿದ್ರಂತ. ಯುದ್ಧ ಮಾಡ್ತಾರೆ. ಆ ಕೊಡ್ಲಿಯನ್ನು ತಿರುಗಿಸಿ ಬೀಸಿದ್ರಂತೆ. ಬರೆದಿದ್ದಾರೆ ಎಲ್ಲ ಶಬ್ದಗಳನ್ನು ಹೇಳಿದ್ರೆ ಭಾಳ ಆಶ್ಚರ್ಯ ಆಗ್ತದೆ. ಆ ಕೊಡ್ಲಿ ಎಲ್ಲೆಲ್ಲಿ ಹೋಗ್ತಿತ್ತೋ, ತಲೆ ಎತ್ತಿದ್ರೆ ತಲೆ ಹೋಗ್ತಿದ್ವು ಅಂತ, ಕೈ ಎತ್ತಿದ್ರೆ ಕೈ ಹೋಗ್ತಿದ್ವು ಅಂತ, ಕಾಲು ಎತ್ತಿದ್ರೆ ಕಾಲು ಹೋಗ್ತಿದ್ವು ಅಂತ. ಯಾವ್ಯಾವ ಏನೇನು ಅಡ್ಡ ಬಂದಾವ ಎಲ್ಲಾನು ಕತ್ತರಿಸಿ 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 ಹೋಗ್ಬಿಡ್ತಂತೆ. ತಲೆ ಬುರುಡೆಗಳ ರಾಶಿ ಹಾಕಿದ್ರಂತ ಪರಶುರಾಮ ದೇವರು. ಎಷ್ಟು ಹಾಕಿದ್ರು ಅಂದ್ರೆ ಬೆಟ್ಟದಷ್ಟು ರಾಶಿ ಬಿದ್ದಿದ್ದು ಅಂತ. ಬರೀ ಬುರುಡಿಗಳು, ತಲೆ ಬುರುಡಿಗಳು. 17 ಅಕ್ಷೌಹಿಣಿ ಸೈನ್ಯ. ಮಹಾಭಾರತ ಯುದ್ಧದೊಳಗೆ ಪಾಂಡವ್ರದ್ದು 7, ಕೌರವ್ರದ್ದು 11, 18 ಆಗಿದ್ವು ಅಂತ ಹೇಳಿ ಆ 11 ಇವ್ರು ಹೊಡೆದ್ರೆ, ಅವ್ರು 5 ಹೊಡೆದ್ರೆ ಅಬ್ಬಬ್ಬ ಭಾರಿ ಯುದ್ಧ ಅಂತ ತಿಳ್ಕೊಂಡಿವಿ. ಅಲ್ಲೇ ಅಲ್ರಿ ಪರಶುರಾಮ ದೇವರು ಒಬ್ಬರು 17 ಅಕ್ಷೌಹಿಣಿ ಸೈನ್ಯವನ್ನು ಸ್ವಚ್ಛ ಮಾಡಿ ಮುಗಿಸ್ಬಿಟ್ರು. ತಲೆ ಬುರುಡೆ ಎಲ್ಲ ಕಚ 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 ಹೊಡೆದು ಹಾಕಿಬಿಟ್ರಿ. ಯಾರೂ ವಿಚಾರಣೆ ಇಲ್ಲ, ನಿಲ್ಲೋ ಹಂಗೆ ಇಲ್ಲ ಎದುರುಗಡೆ. ಆಯ್ತು, ಬಂದ ಕೊನೆಗೆ ಯಾರು ಬಂದ? ಕಾರ್ತಿವೀರ್ಯಾರ್ಜುನ ಬಂದ, ಯುದ್ಧಕ್ಕೆ ನಿಂತ್ಕೊಂಡ. ಎಷ್ಟು ವಿಚಿತ್ರವೇ ಇಲ್ಲ ಅಂದರು. ಆ ಕಡೆಗೆ ದತ್ತಾತ್ರೇಯ ವರ ಕೊಟ್ಟಿದ್ದಾನೆ ಸ್ವಾಮಿ, ಈ ಕಡೆಗೆ ಪರಶುರಾಮನಾಗಿ ನಿಂತ್ಕೊಂಡಿದ್ದಾನೆ ಅವನೇ. ದತ್ತಾತ್ರೇಯ ಬೇರೆ ಅಲ್ಲ, ಪರಶುರಾಮ ಬೇರೆ ಅಲ್ಲ. ದತ್ತಾತ್ರೇಯನ ಶಿಷ್ಯನಾದ ಕಾರ್ತಿವೀರ್ಯಾರ್ಜುನ ತನ್ನ ಗುರುಗಳ ಇನ್ನೊಂದು ರೂಪವಾದ ಪರಶುರಾಮ ದೇವರ ಜೊತೆ ಜಗಳಕ್ಕೆ ನಿಂತಾನೆ. ಯುದ್ಧ ಆಯಿತು. ಕಾರ್ತಿವೀರ್ಯಾರ್ಜುನ ಕೊಂದುಬಿಟ್ಟ ಪರಮಾತ್ಮ, ಪರಶುರಾಮ ದೇವರು ಕೊಂದುಬಿಟ್ರು. ಅಲ್ರಿ ಮತ್ತಲ್ಲಿ ದತ್ತಾತ್ರೇಯನಾಗಿ ವರ ಕೊಟ್ಟಾನ, ನೀ ಅಜಯನಾಗು, ನಿಂಗೆ ಬೇಡ ಹಿಂಗಂತ ಕೊಟ್ಟಾನ, ಹಿಂಗಾತು ಮತ್ತ ಅಂತ ಕೇಳಿದ್ರೆ ಹರಿವಂಶದೊಳಗೆ ಒಂದು ಕಥೆ, ಮತ್ತು ಇದಕ್ಕೆ ಅಡ್ಡ ಕಥೆ. ಇದು ಭಾಗವತದೊಳಗಿನ ಕಥೆ, ಹರಿವಂಶ ಕಥೆ. ಏನು ಹರಿವಂಶದೊಳಗೆ ಈ ಕಾರ್ತಿವೀರ್ಯಾರ್ಜುನ ಸ್ವಲ್ಪ ಅಧಿಕ ಪ್ರಸಂಗ ಮಾಡಿ ವಸಿಷ್ಠರ ಶಾಪಕ್ಕೆ ಗುರಿಯಾಗಿದ್ದಂತೆ. ವಸಿಷ್ಠರಂದ್ರು ನಿನಗೆ ಮರಣ ಬರ್ತದ ಅಂತ ಶಾಪ ಹಾಕಿಬಿಟ್ರಂತ. ದತ್ತಾತ್ರೇಯ ವರ ಕೊಟ್ಟಿದ್ದಾನೆ, ಪರಶುರಾಮ ನಿಂತಿದ್ದಾನೆ, ವಸಿಷ್ಠರ ಶಾಪ ನಿನಗೆ ಮರಣ ಬರಲಿ ಅಂತ ಸ್ವಯಂ ಭಗವಂತ ತಗೊಂಡ. ವಸಿಷ್ಠರ ಮಾತು ನಡೆಸೋದಕ್ಕಾಗಿ ಅವನನ್ನು ಕೊಂದು ಹಾಕಿಬಿಟ್ಟ. ಕೊಂದು ಹಾಕಿ ರಾಶಿ ರಾಶಿ ಹೆಣಗಳನ್ನು ಒಗಿಸಿ ಆಕಳು ತಗೊಂಡು ಸೀದಾ ಮನೆಗೆ ಬಂದ. ಮನೆಗೆ ಬಂದ್ರೆ ಆಗ ಏನನ್ಬೇಕ್ರಿ, ಅಪ್ಪ ರಾಮ ರಾಮ ಮಹಾಬಾಹೋ ಭವ ಅನ್ನ ಪಾಪ ಮಕಾರ್ಷಿತ. ಅಯ್ಯೋ, ಒಬ್ಬ ಕ್ಷತ್ರಿಯನ ಕೊಂದು ಬಿಟ್ಟೆಯಲ್ಲಪ್ಪ, ಪಾಪವಂತಲ್ಲ ನಿಂಗೆ ಎಂದರು. ಯಾರು? ಅಪ್ಪ ಜಮದಗ್ನಿ. ಅವರಿಗೆ ಭಗವಂತನ ಅವತಾರ ಅಂತ ಗೊತ್ತಿಲ್ಲ. ದೇವರಿಗೆ ಅವಾಗವಾಗ ಮೋಹ ಬರ್ತಿರ್ತದೆ. ಇವರಿಗೆ ಜಮದಗ್ನಿಗಳಿಗೆ ಆಗಾಗ ಮೋಹ ಬಂದು ದೇವರಿಗೆ ಪಾಪ ಬಂದಿದೆ ಅಂತ ತಿಳಿದುಕೊಂಡ್ರು. ಎಂದೆಂದು ಪಾಪ ಇಲ್ಲ. ಶ್ರೀಮಠ್ ಟೀಕಾಕೃತ್ಪಾದರು ಚಿಂತಾ ಸಂತಾಪ ಲೇಪೋದ್ಭವ ಮೃತಿಮುಖರ ಅಶೇಷ ದೋಷಾತಿ ದೂರಂ ಅಂತ ಹೇಳಿದ್ದಾರೆ. ಲೇಪ ಲೇಪ ಅಂದರೆ ಪುಣ್ಯ ಲೇಪ, ಪಾಪ ಲೇಪ ಯಾವುದೂ ಇಲ್ರಿ. ದೇವರಿಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ನಾವೇನು ಅನ್ಕೋಬಾರ್ದು, ಅಯ್ಯೋ ಪಾಪ ದೇವ್ರಿಗೆ ಪುಣ್ಯ ಇದ್ರೆ ಇರ್ಲಿ ಬಿಡ್ರಿ, ಪಾಪ ಯಾಕಂದ್ರೆ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ, ಎರಡೂ ಲೇಪ ಇಲ್ಲ. ಮತ್ತು ಅವರಿಗೆ ಹಿಂಗಿದ್ರೂ ಕೂಡ ಅಪ್ಪ ಹೇಳಿದಂತ, ನೀ ತೀರ್ಥಯಾತ್ರಾ ಮಾಡಿ ಎಲ್ಲ ಮಾಡಿ ಪುಣ್ಯವನ್ನು ಮತ್ತು ಸಂಪಾದನೆ ಮಾಡು, ಪಾಪ ತೊಳ್ಕೊಂಬ ಹೋಗು. ಆಯಿತು ಅಂತ ತಿಳ್ಕೊಂಡು ಒಬ್ಬ ಅಪ್ಪನ ಮಾತನ್ನು ಕೇಳಬೇಕು ಅಂತ ಇಟ್ಟುಕೊಂಡು ಹೊರಟಿದ್ದಾರೆ. 1 ವರ್ಷಗಳ ಕಾಲ ತೀರ್ಥಯಾತ್ರಾ ಮಾಡಿ ಎಲ್ಲ ಪಾಪವನ್ನು ಸ್ವಚ್ಛ ಮಾಡಿಕೊಂಡೆ ಅಂತ ಲೋಕದಲ್ಲಿ ತಿಳಿಸಿ. ಅಂದರೆ ಸ್ವತಃ ಭಗವಂತ ಪಾಪರಹಿತ, ನಾವು ಪಾಪ ಮಾಡಿದಾಗ ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅಂತನ್ನೋದಕ್ಕೆ ತೀರ್ಥಯಾತ್ರೆಯ ಮೂಲಕ ತಿಳಿಸಿಕೊಟ್ಟನಂತೆ. ನಮ್ಮಲ್ಲೂ ತೀರ್ಥಯಾತ್ರಾ ಅನ್ನೋದು ಎದಕ್ಕದ ಮತ್ತದು ಪಾಪ ಪರಿಹಾರಕ್ಕಾಗಿ ಅಂತ ಇದ್ದದ್ದು. ಭಗವಂತ ಹಾಗೆ ಮಾಡಿ ತೋರಿಸ್ದ. ಮುಗಿಸ್ಕೊಂಡು ಬಂದು ತೀರ್ಥಯಾತ್ರಾ ಮುಗಿತು, ಎಲ್ಲ ಆಯ್ತು, ಬಂದರು. ಒಂದು ಘಟನೆ ಆಯ್ತು. ಮತ್ತೆ ಏನು ಘಟನೆ ಆಯ್ತು? ಅವರಮ್ಮ ರೇಣುಕಾ ಅಂತಕ್ಕೆ ಹೆಸರು. ಆ ರೇಣುಕಾದೇವಿ ಒಂದು ದಿವಸ ನೀರು ತರಲಿಕ್ಕೆ ಹೋಗಿದ್ಲಂತ. ಹೋದ ಹೊತ್ತಿನೊಳಗೆ ಅಲ್ಲಿ ಒಬ್ಬ ಚಿತ್ರರಥ ಅಂತ ಗಂಧರ್ವ. ಆ ಚಿತ್ರರಥ ಗಂಧರ್ವ ಏನು ಮಾಡಿದ್ದಾನೆ, ತನ್ನ ಹೆಂಡತಿಯರ ಜೊತೆಗೆ ಸೇರಿಕೊಂಡು ನದಿ ಜಲವಿಹಾರಕ್ಕೆ ಏನು ಬಂದಿದ್ದಾನೆ. ನೀರಿನಾಗ ಆಟ ಆಡ್ಕೋತ ಹೆಂಡತಿ ಜೊತೆಗಿದ್ದಾನೆ. ಈಕಿ ನೋಡಿ ಅನ್ಕೊಳ್ಳಂತ,
ಏನಪ್ಪ ಎಷ್ಟು ಚಂದ ಇದ್ದಾರೆ ಇವರೆಲ್ಲ ಗಂಡ ಹೆಂಡತಿ, ನಾನು ಈ ಆಚಾರನ ಬಿಟ್ಟು ಶ್ರೀಮಂತನ ಮಾಡ್ಕೊಂಡಿದ್ರೆ ಕಾರ್ನ್ಯಾಗ ಬಸ್ನ್ಯಾಗ ವಿಮಾನ್ಯಾಗ ಅಡ್ಡಾಡ್ ಕೂತ್ಕೊಳ್ಳಿ ಬರ್ತಿತ್ತು. ಸುಮ್ಮನೆ ಮಾಡ್ಕೊಂಡಲ್ಲ, ಸುಮ್ಮನೆ ಪಾಪಕ್ಕೆ ಏನು ಕಿಂಚಿತ್ ಸ್ಪೃಹಾಜಾತ ಅಂತ ನೋಡಿ ನಾನು ಒಳ್ಳೆ ರಾಜನನ್ನು ಇನ್ಯಾರನ್ನ ಮಾಡ್ಕೊಂಡಿದ್ರೆ ಇಷ್ಟು ಸುಖವಾಗಿರಬಹುದಲ್ಲ ಅಂತ ಕ್ಷಣಕಾಲ ಬಂತಂತ ಭಾವನಾ. ನೀರು ತರ್ಲಿಕ್ಕೆ ಹೋದೋ ತಡ ಮಾಡ್ಕೊಂಡು ಬಂದ್ಲಂತ. ಜಮದಗ್ನಿಗಳು ಮುಖ ನೋಡಿದುಕೊಳ್ಳಿ ಹೇಳಿದಂತೋ, ಮನಸ್ಸಿನಲ್ಲಿ ನೀನು ಹಿಂಗೆ ಅನ್ಕೊಂಡಿದ್ದೀಯಾ ಅಂತ ಅಂದ್ಬಿಟ್ರಂತ. ಏನು ಪರಿಸ್ಥಿತಿ ರೀ ಎಲ್ಲರ. ಪರಶುರಾಮ ದೇವ್ರ ಮ್ಯಾಲೆ 3 ಮಂದಿ ಅಣ್ಣಂದ್ರು, ನೀವು ಕೊನೆಯವು ಯಾರಿದ್ದೀರಿ, ನಿಮ್ಮ ಅಮ್ಮನ ತಲೆ ಕತ್ತರಿಸಿ ಹಾಕ್ರಿ ಅಂತ ಹೇಳ್ಬಿಟ್ರು ಜಮದಗ್ನಿಗಳು. ಯಾರ್ರಿ ಅವ್ರ್ಯಾರು ತಯಾರಾಗ್ತಾರೆ, ನಾವಿಲ್ಲ ಅಂದರು. ಪರಶುರಾಮ ನೀ ಮಾಡು ಅಂದರು. ವಿಚಾರಣೆ ಮಾಡಲಿಲ್ಲ ರೀ, ಚಕ್ ಅಂತ ಒಟ್ಟರು ತಲೆ ಕಡ್ದು ಹಾಕಿಬಿಟ್ರು. ಅಮ್ಮಂದು ಅಣ್ಣಂದ್ರದ್ದು ಒಟ್ಟರು ತಲೆ ಕಡ್ದು ಹಾಕಿ ಕೊಡ್ಲಿ ಕೆಳಗೆ ಹಾಕಿದ್ರು. ಅವ್ರು ಕೇಳಿದ್ರಂತ, ಏನು ರಾಮ ಸಂಚೋದಿತ ಪ್ರೀತ್ರ ಭ್ರಾತೃನ್ ಮಾತ್ರ ಸಹಾವಧೀತ್ ಪ್ರಭಾವಜ್ಞೋ ಮುನೇ ಸಮ್ಯಕ್ ಸಮಾಧೇಶ್ ತಪಸಶ್ಚ ಸಹ. ಆಯಿತು, ಕತ್ತರಿಸಿ ಹಾಕಿದ್ರು. ಭಾರಿ ಪ್ರೀತಿ ಆಗ್ಬಿಡ್ತಾರೆ ಜಮದಗ್ನಿಗಳಿಗೆ. ನಿಂಗೇನು ಬೇಕು ಹೇಳ ವರ, ನಾ ಹೇಳಿದ ಮಾತು ಕೇಳಿ. ಏನು ವರ ಬೇಕಾ? ಏನಿಲ್ಲ, ಇವ್ರು ಯಾರು ಸತ್ತಾರಲ್ಲ ಒಟ್ಟರು ಬದುಕಿಸ್ಬಿಡ್ರಿ ಅಂತ ಹೇಳಿ. ಒಟ್ಟರು ಬದುಕಬೇಕು, ಯಾರಿಗೂ ನಾನು ಅವರಿಗೆ ಏನು ಮಾಡಿದ್ದೀನಿ ಅಂತ ನೆನಪು ಉಳಿಯುವುದು ಬೇಡ ಅಂದ್ಬಿಟ್ಟು. ಹಿಂಗ್ಯಾಕೆ ಕೇಳಿದ್ರು ಅಂದರೆ, ತನ್ನ ತಂದೆಯ ತಪಸ್ಸು ಏನಿದೆ ಅಂತ ಗೊತ್ತಿದ್ದು ರಾಮದೇವ್ರು ಕೇಳಿದ್ರು ಅಂತ ಹೇಳ್ತಾರೆ. ಪ್ರಭಾವಜ್ಞ ಮುನೇ ಸಮ್ಯಕ, ನಮ್ಮ ಅಪ್ಪನ ತಪಸ್ಸು ಶಕ್ತಿ ಏನದ ಅಂತ ತಿಳಿದುಕೊಂಡು ಆ ರೀತಿ ಮಾಡಿದ್ರಂತ. ಮತ್ತು ಜಮದಗ್ನಿಗಳು ಒಟ್ಟರು ಬದುಕಲಿ ಅಂತಂದ್ರು. ಎಲ್ಲ ಎದ್ದು ಕೂತ್ರಿ, ಮಲ್ಕೊಂಡ್ರು ಎದ್ದು ಕೂತಿರ್ತಾರೆ, ಹಾಗೆ ಎದ್ದು ಕೂತ್ಬಿಟ್ರು. ಏನಾಗಿತ್ತು? ಏನಿಲ್ಲ ಉದ ಕಟ್ಟ ಕೆಲಸ. ಹೀಗೆ ಪರಶುರಾಮ ದೇವರು ತಂದೆಯ ಮಾತನ್ನ ಕೇಳಿ ತನ್ನ ತಾಯಿ ಆಮೇಲೆ ಅಣ್ಣಂದರನ್ನ ಎಲ್ಲರನ್ನೂ ಸಂಹಾರ ಮಾಡಿದ್ರೂ ಕೂಡ ಏನು ಬಾಧೆಯಾಗಲಿಲ್ಲ. ಸ್ವತಃ ಭಗವಂತ ಏನೂ ಇಲ್ಲ. ಈ ಎಲ್ಲ ಪ್ರಸಂಗಗಳಾಯಿತು ಅಂತ ತಿಳಿಸಿಕೊಟ್ಟಿದ್ದ. ಇದು ಮುಗಿದ ಮೇಲೆ ಮತ್ತೆ ಮುಂದೆ ಪರಶುರಾಮ ದೇವರ ಚರಿತ್ರೆಯಲ್ಲಿ ಈ ಆ ಕಾರ್ತಿವೀರ್ಯಾರ್ಜುನ ಮಕ್ಕಳಿದ್ರು ನೋಡಿ, ಅವ್ರು ಕೆಲವು ತಪ್ಪಿಸ್ಕೊಂಡು ಹೋಗಿದ್ರು ಈ ಯುದ್ಧದೊಳಗೆ. ಅವರೆಲ್ಲರೂ ಕೂಡ ಮತ್ತೆ ಜಮದಗ್ನಿಗಳ ಆಶ್ರಮಕ್ಕೆ ಬಂದು, ಯಾಕೆ ಈ ಸರ್ತಿ ಹೆಂಗಾದರೂ ಮಾಡಿ ಆ ಜಮದಗ್ನಿಯನ್ನೇ ಕೊಂದು ಬಿಡಬೇಕು. ಪರಶುರಾಮ ಎಲ್ಲೋ ಆಶ್ರಮ ಅಂತ ಬಿಟ್ಟು ಬೇರೆ ಕಡೆಗೆ ಹೋಗ್ಯಾನ ಅಂತ ಸುದ್ದಿ ಗೊತ್ತಾಗಿತ್ತು. ಹೌದಾ, ಹಂಗಾರೆ ಒಳ್ಳೆ ಟೈಮು ಅಂತ ತಿಳ್ಕೊಂಡು ಹೇಳಿ ಎಲ್ಲರೂ ನುಗ್ಗಿಬಿಟ್ರು. ಎಲ್ಲರೂ ನುಗ್ಗಿ ಜಮದಗ್ನಿಗಳಲ್ಲಿ ಲಿಟ್ರಲಿ ಕೊಂದುಬಿಟ್ರು. ಅಕ್ಷರಶಃ ಅವರ ಶಿರಚ್ಛೇದನ ಆಗೋಯ್ತು. ಅಯ್ಯೋ, ಅವರ ತಲೆ ಹೋದಾಗ ರೇಣುಕಾದೇವಿ ಎದೆ ಬಡ್ಕೊಂಡ್ಲಂತ. ಹಾ ತಾತ ಸಾಧೋ ಧರ್ಮಿಷ್ಠ ತೆಕ್ವಾಸ್ಮನ್ ರಾಮ ರಾಮೇತಿ ತಾತೇತಿ ವಿಚಕ್ರೋಶೋಚ್ಚಕೈ ಸತಿ. ಎದೆ ಬಡಿದುಕೊಂಡು ಅಯ್ಯೋ ರಾಮ 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 ಅಂತಿರುವಾಗ ಅಷ್ಟೊತ್ತಿಗೆ ರಾಮಚಂದ್ರ ಬಂದ. ಏನಾಯ್ತು? ಹಿಂಗಾಗೇದ. ಓ ಹಿಂಗ ಮಾಡ್ತೀನಿ ತಡಿ, ವ್ಯವಸ್ಥೆ ಮಾಡ್ತೀನಿ ಅಂತ ತಿಳಿದುಕೊಂಡು ಹೇಳಿ ಅವತ್ತು ಸಂಕಲ್ಪ ಮಾಡಿದ್ರಂತ, ಈ ಭೂಮಿಯಲ್ಲಿ ಇನ್ಯಾವ ಕ್ಷತ್ರಿಯನೂ ಕೂಡ ಉಳಿಯೋಂಗಿಲ್ಲ, ಇನ್ಯಾವೂ ಉಳಿಯೋಂಗಿಲ್ಲ. ಯಾರೇ ಕ್ಷತ್ರಿಯ ತಲೆ ಎತ್ತಿದರೆ ತಲೆ ಹಾರಿಸೋದನ್ನು ಸಂಕಲ್ಪ ಮಾಡ್ಕೊಂಡು ಹೊರಟುಬಿಟ್ರು. 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿದ್ರು ಕೇಳ್ತಿರ್ತೀವಿ ಇಲ್ಲೂ. ಅದು ಯಾಕೆ 21 ಸರ್ತಿಪ್ಪ? 22, 23 ಬ್ಯಾಡ್ನು, 18, 19 ಬ್ಯಾಡ್ನು. ಅವರ ತಾಯಿ ರಾಮನನ್ನ ಪರಶುರಾಮನ ಕೂಗುವಾಗ ಗಂಡ ತೀರಿಕೊಂಡಾಗ ಬಡಿದುಕೊಂಡ ಎದೆ ಸಂಖ್ಯೆ 21 ಆಗಿತ್ತಂತ. ಅಮ್ಮ ನೀ 8 ಸರ್ತಿ ಬಡ್ಕೊಂಡಿಯಲ್ಲ, 8 ಸರ್ತಿ ಈ ಭೂಮಿ ಮೇಲೆ ಅಡ್ಡಾಡಿ ಒಟ್ಟು ಸ್ವಚ್ಛ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ರಂತ. ಇದು ಕಥೆ. ಸುಮ್ಮನೆ ಇರಂಗಿಲ್ಲ, ಎಲ್ಲದಕ್ಕೊಂದು ವ್ಯವಸ್ಥೆ ಇರ್ತದೆ. ಹಿಂಗೆ ಅಡ್ಡಾಡಿ ಯಾರನ್ನು ಒಟ್ಟರು ಹೊಡೆದು ಹಾಕಿ ಕೊನೆಗೆ ಯಾರ್ಯಾರು ಕ್ಷತ್ರಿಯರು ಅಂತಿದ್ರು ಎಲ್ಲರೂ ಹೊಡೆದು ಹಾಕಿದ್ನಂತ. ಈ 21 ಸರ್ತಿ ತಿರುಗೋ ಕಾಲಕ್ಕೆ ಅವಾಗ ದಶರಥ ಹುಟ್ಟಿದ್ರೆ, ರಾಮನ ಸೂರ್ಯ ವಂಶದೊಳಗೆ ದಶರಥ ಹುಟ್ಟಿದ್ದಾವ. ಆ ದಶರಥ ಒಂದು ಪ್ರತಿಜ್ಞೆ ಮಾಡಿದರು ಪರಶುರಾಮ ದೇವರು, ಯಾರೇ ಕ್ಷತ್ರಿಯನಿದ್ರು ಹೊಡಿತೀನಿ, ಆದ್ರೆ ಅವರು ಹೆಣ್ಮಕ್ಳ ನಡುವು ಕೂತಿದ್ರೆ ಅವ್ರನ್ನ ಹೊಡೆಯಂಗಿಲ್ಲ, ಸುತ್ತಲೂ ಹೆಣ್ಮಕ್ಳು ಇರ್ಬೇಕಂತ ನಡುವು ಅವ್ರು ಇರ್ಬೇಕಂತ. ಅವಾಗ ಅವ್ರು ಮುಟ್ಟಂಗಿಲ್ಲ, ಇಲ್ಲ ಲಗ್ನದ ಮಂಟಪದೊಳಗೆ ಕಂಕಣ ಕಟ್ಕೊಂಡು ಕೂತಿರ್ಬೇಕು, ಆಗ ಮುಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟಿದ್ರಂತ ಪರಶುರಾಮ ದೇವರು. ಹಿಂಗಾಗಿ ದಶರಥ ಮಹಾರಾಜ ಹಿಂಗೆ ಪರಶುರಾಮ ದೇವರು ಬಂದಾರ ಸುದ್ದಿ ಗೊತ್ತಾದ್ಕೊಂಡು ಲಗ್ನ ಮಾಡ್ಕೊತಿದ್ದಂತ. 3 ಹಾಕೊಂಡ್ರೆ ದಶರಥ ಹೆಂಡ್ತಿರ 350 ಮಂದಿ. ದಶರಥ ಮಹಾರಾಜಿಗೆ ಎಷ್ಟು ಮಂದಿ ಹೆಂಡಂದ್ರು? 350 ಮಂದಿ ಹೆಂಡಂದ್ರು ಇದ್ದಾರ್ರಿ. 3 ಮಂದಿ ತಿಳ್ಕೊಂಡು ಒಟ್ಟ ನಾವು ಏನ್ರಿ ಆಚಾರ ಏನು ಕಥೆ ಇದು ಅಂದರೆ, ಕೆಲವರು ತಮ್ಮ ಮನ್ಯಾಗ ಕನ್ಯಾ ಯಾರು ಮಾಡ್ಕೊಳ್ಳೋದಿಲ್ಲ ಅಂತ ಗೊತ್ತಾಗಿರ್ತಿತ್ತಲ್ಲ, ಸುಳ್ಳು ಸುದ್ದಿ ಹಬ್ಸೋದಂತ. ಪರಶುರಾಮದೇವ್ರು ಬಂದ್ರು ಅಂತ ತಿಳ್ಕೊಂಡು ಅವ್ನು ಗಾಲ ದಶರಥಗೆ ಒಂದು ಕನ್ಯಾ ಕೊಡ್ರಪ್ಪ, ಹೆಂಗಾರ ಮಾಡಿ ಲಗ್ನ ಮಾಡ್ಕೊಂಡು ಎప్పుడు ತಂದು ಕೊಡಿಸ್ಬೋದು, ಲಗ್ನ ಮಾಡ್ಬೋದು. ಚಲೋ ಇತ್ತಿರ ಉಪಾಯ. ಹಿಂಗೆ ಉಪಾಯ ಮಾಡಿ 350 ಕನ್ಯಾ ಹಚ್ಚಿಬಿಟ್ಟಿದ್ರಂತೆ. ಅದ್ರೊಳಗೆ 3 ಮಂದಿ ಪ್ರಧಾನ ರಾಣಿ ಅಂತ ಇಟ್ಕೊಳ್ಳಿ. ಅಂತೂ ಈ ಪರಶುರಾಮ ದೇವ್ರು ಬಂದಾಗೆಲ್ಲ ಲಗ್ನ ಕೂತಿರ್ಬೇಕ್ರಿ ಇವ್ರು. ಪರಶುರಾಮ ದೇವ್ರು ನೋಡಿ ನಕ್ ಹೋಗ್ಬೇಕಂತ. ಆಗ್ಲಿ ಲಗ್ನ ಆಗ್ಲಿ ಅಕ್ಷರ ಹಾಕಿ ಹೋಗ್ಬೇಕು ಕೆಲಸ. ಇನ್ನೊಬ್ಬ ಇದ್ದಂತ, ಅವನ ಹೆಸರು ನಾರೀ ಕವಚ ಅಂತ ಹೆಸರಂತ್ರಿ ಅವನಿಗೆ. ಯಾವಾಗ ಪರಶುರಾಮ ದೇವ್ರು ಬರ್ತಿದ್ರು ನೋಡ್ರಿ, ಒಂದು ಭಜನಾ ಮಾಡಲಿ ಮನೆಗೆ ಇಟ್ಕೊಂಡ್ಬಿಡ್ತಿದ್ದಂತ. ಒಂದು ಭಜನಾ ಮಾಡಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಗಳು ಕಾರ್ಯದರ್ಶಿಗಳು ಇರ್ತಾರಲ್ಲ, ಒಂದು ಡ್ರೆಸ್ ಹಾಕೊಂಡು ಚೆಂದಾಗಿ ಅವ್ರನ್ನ ಇಟ್ಕೊಂಡ್ಬಿಡೋದು. ಅವ್ರು ಸುತ್ತಲೂ ಕೂಡಿಸ್ಬಿಡೋದು.
ತಣ್ಣುಪ್ಪು ತುಂಬಿಡು ರಾಮ 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 ಗೊತ್ತಾ ಹಿಂಗೆ ಇಬ್ಬರು ಬದುಕಿದ್ರಂತೆ. ಒಂದು ದಶರಥ ಬದುಕಿದ, ಇನ್ನೊಬ್ಬ ನಾರಿ ಕವಚ ಅಂತ ಬದುಕ, ಅವನ ಹೆಸರು ಅಶ್ಮಕಾಂತ ಇರಬೇಕು. ಇಬ್ಬರು ಬದುಕೊಂಡ್ರು ಅಂತ ಹೇಳ್ತಾರೆ. ಅಂತೂ ಪರಶುರಾಮ ದೇವರು ಹಿಂಗೆ ಸಂಚಾರ ಮಾಡಿ ಮಾಡಿ ತ್ರಿಸಪ್ತ ಕೃತ್ವ ಪೃಥಿವೀಂ ಕೃತ್ವ ನಕ್ಷತ್ರಿಯಾಂ ವಿಭು ಸಮಂತ ಪಂಚಕೆ ಚಕ್ರೆ ಶೋಣಿತೋದಾನ್ ಹೃದಾನ್ ನವ. ಅದಕ್ಕೆ ಅದೆಲ್ಲ ಸಂಹಾರ ಮಾಡಿ ಮುಗಿಸಿ ಕುರುಕ್ಷೇತ್ರಕ್ಕೆ ಬಂದು, ಇವತ್ತೇನು ಕುರುಕ್ಷೇತ್ರ ಅದ, ಇಲ್ಲಿ ಆ ಕೊಡ್ಲಿ ತೊಳೆದ್ರಂತ, ಬರೇ ತೊಳೆದದ್ದಕ್ಕೆ 5 ಸರೋವರ ಆದವಂತ, ಸಮಂತ ಪಂಚಕ ಅಂತ ಕರೀತಾರೆ. ಅದ ಕ್ಷೇತ್ರದಲ್ಲಿ ಮುಂದೆ ಪಾಂಡವರು ಯುದ್ಧ ಮಾಡಬೇಕಾಗಿದೆ. ಏನು ಆಶ್ಚರ್ಯ ಎಲ್ಲಾದರೂ. ಯಾವ ಕ್ಷೇತ್ರದಲ್ಲಿ ಪರಶುರಾಮ ದೇವರು ಯುದ್ಧ ಮುಗಿಸಿ ಕೃಷ್ಣಾರ್ಪಣ ಅಂತ ಕೈ ತೊಳ್ಕೊಂಡ್ರು, ಅಲ್ಲಿ ಮತ್ತೆ ಇದು ಶುರುವಾಯ್ತು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ. ಆಶ್ಚರ್ಯ ಅಲ್ಲ. ಮತ್ತೆ ಕೃಷ್ಣನೇ ಮತ್ತೆ ಯುದ್ಧಕ್ಕೆ ಬೇರೆ ಇನ್ಯಾರಲ್ಲೇ ಇಲ್ಲ, ಬಂದಲ್ಲೇ ಕೂತಿದ್ದ. ಅಂತೂ ಇಷ್ಟ ಆಯಿತು. ಅದೆಲ್ಲ 21 ಸರ್ತಿ ಮುಗಿದ ಮೇಲೆ ಆ ತಂದಿದ್ದು ಇನ್ನೂ ಶವ ಸಂಸ್ಕಾರ ಮಾಡಿದ್ದಿಲ್ರಿ, ಹಂಗೆ ಇಟ್ಟಿದ್ರಂತ. ಅದನ್ನ ತಂದು ಆ ತಲೆಯನ್ನ ಚಿತೆಯ ಮೇಲೆ ಇಟ್ಟು ಕೈಕಾಲುಗಳನ್ನೆಲ್ಲ ಸೇರಿಸಿ ಅದಕ್ಕೆ ಅಂತಿಮ ಸಂಸ್ಕಾರವನ್ನ ಮಾಡಿದ್ದಾನೆ. ಭೂಮಿಯನ್ನೆಲ್ಲ ಗೆದ್ದು ಬಂದಿದ್ದು ನೋಡ್ರಿ ಪರಶುರಾಮದೇವರು. ಎಲ್ಲ ಕ್ಷತ್ರಿಯನ್ನು ಸಂಹಾರ ಮಾಡಿದ್ರು, ಇಡೀ ಭೂಮಿ ಅವರ ಹೆಸರೇ ಬಂದ್ಬಿಟ್ಟಿತ್ತು. ತಂದೆಯ ಶವ ಸಂಸ್ಕಾರವನ್ನು ಮುಗಿಸಿದ ಮೇಲೆ ಯಜ್ಞ ಮಾಡಿದ್ರಂತೆ ಪರಶುರಾಮ ದೇವರು. ಯಜ್ಞವನ್ನ ಮಾಡಿ ಏನು ಗೆದ್ದಿದ್ರು ನೋಡ್ರಿ, ಅಷ್ಟು ದಾನ ಕೊಟ್ಬಿಟ್ರಂತ ಪರಶುರಾಮ ದೇವರು. ಏನು ಔದಾರ್ಯ ಬರೆದಿದ್ದಾರೆ. ದದೌ ಪ್ರಾಚೀಂ ದಿಶಂ ಹೋತ್ರೇ ಬ್ರಹ್ಮಣೆ ದಕ್ಷಿಣಾಂ ದಿಶಂ ಅಧ್ವರ್ಯಭೇ ಪ್ರತೀಚಿಂಚ ಉದ್ಗಾತ್ರೇ ವಾಚೋತ್ತರಾಂ ದಿಶಂ. ಯಜ್ಞಕ್ಕೆ 4-5 ಮಂದಿ ಪುರೋಹಿತರು ಬರ್ಬೇಕ್ರಿ, ಒಬ್ಬೊಬ್ರು ಬರೋದಲ್ಲ. ಮತ್ತೆ ಅದರಲ್ಲಿ ಹೋತ, ಉದ್ಗಾತ, ಬ್ರಹ್ಮ, ಅಧ್ವರ್ಯು ಹಿಂಗೆಲ್ಲ ಇರ್ತಾರೆ. ಅವರಿಗೆ ಒಬ್ಬರಿಗೆ ಪೂರ್ವ ದಿಕ್ಕನ್ನು, ಆ ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟದ್ದು ಒಟ್ಟು ಅವರಿಗೆ, ದಕ್ಷಿಣ ಮತ್ತೊಬ್ಬರಿಗೆ, ಪಶ್ಚಿಮ ಮತ್ತೊಬ್ಬರಿಗೆ, ಹಿಂಗೆ ಅವರು ಏನೇನು ಸಿಗ್ಲಿಕ್ಕೆ ಸಾಧ್ಯದನೋ ಒಟ್ಟು ಎಲ್ಲರಿಗೂ ಕೊಟ್ಟು ದಾನ ಮಾಡಿ ಖಾಲಿ ಮಾಡಿಕೊಂಡು ಅವೃತ ಸ್ನಾನ ಮಾಡಿದ್ರಂತ. ಎಲ್ಲಿ ಮಾಡಿದರು ನೋಡ್ರಿ, ಮಧ್ಯದ ಭೂಭಾಗವನ್ನು ಕಶ್ಯಪರಿಗೆ ದಾನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಯಾವ ಭಾಗ ಇದು? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮುಗಿದೋತು. ನಡುವೇನು ಭಾಗ ಉಳ್ಕೊಂಡಿತ್ತಲ್ಲ ಆ ಭೂಭಾಗವನ್ನು ಕಶ್ಯಪರಿಗೆ ದಾನ ಮಾಡಿದರು. ಇದು ಭೂಮಿ ಕಶ್ಯಪರ ಭೂಮಿ, ಇದು ಪರಶುರಾಮ ದೇವರು ದಾನ ಕೊಟ್ಟದ್ದು. ಅದಕ್ಕೆ ಸಂಸ್ಕೃತದೊಳಗೆ ಭೂಮಿಗೆ ಕಾಶ್ಯಪಿ ಅಂತ ಹೆಸರು. ವಾಮನ ದೇವರನ್ನು ಚಿಂತನೆ ಮಾಡುವಾಗ ಕಾಶ್ಯಪಿಯನ್ ಅಳೆದವನು ಅಂತ ಬರೀತಾರೆ. ಯಾರು? ಭೂಮಿ ಅಳದವ ಅಂತ ಅರ್ಥ. ಅದಕ್ಕೆ ಕಾಶ್ಯಪಿಯನ್ ಅಳದವನು ಅಂದ್ರೆ, ಕಾಶ್ಯಪಿ ಅಂದ್ರೆ ಭೂಮಿ. ಯಾಕಂದ್ರೆ ಕಶ್ಯಪರಿಗೆ ದಾನ ಕೊಟ್ಟಾನ ಪರಶುರಾಮ, ಅದನ್ನು ದಾನ ತಗೊಂಡವರಾದ್ದಕ್ಕೆ ಈ ಭೂಮಿಗೆ ಕಾಶ್ಯಪಿ ಅಂತ ಹೆಸರು. ಅದನ್ನು ಮುಂದೆ ವಾಮನ ಅಳದ ಅಂತ ಹಿಂಗೆಲ್ಲ ಮತ್ತೆ ಕಥೆ ಇರಲಿ. ಆದ್ದರಿಂದ ಇದು ದಾನ ಕೊಟ್ಟುಬಿಟ್ರು ಪರಶುರಾಮ ದೇವರು. ಅಂತೂ 21 ಬಾರಿ ಸಂಚಾರ ಮಾಡಿ ಭೂಮಿಯಲ್ಲಿದ್ದ ದುಷ್ಟಕ್ಷತ್ರಿಯರೆಲ್ಲ ಸಂಹಾರ ಮಾಡಿ ಭೂಮಿಯನ್ನು ತನ್ನ ವಶ ಮಾಡಿಕೊಂಡು ಹುಟ್ಟು ದಾನ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳಬೇಕಾದ್ರೆ ಆ ದೇವರಿಗೆ ಎಂಥ ಔದಾರ್ಯ, ದೇವರಿಗೆಲ್ಲರೂ ಭಾರಿ ಔದಾರ್ಯ. ಅದಕ್ಕೆ ಗೋಪಾಲದಾಸರು ಒಂದು ಸುಳಾದಿ ಬರ್ದಾರೆ, ಭಾಳ ಚಂದದ. ಸುಮ್ಮ ಹೇಳಿರ್ತೀವಿ, ನೆನಪಿಟ್ಟುಕೊಂಡಿರಿ. ಏನು ಗೋಪಾಲದಾಸರು ಒಂದು ಸುಳಾದಿ. ಕೆಲವೊಮ್ಮೆ ನಾನು ನೆನಪಾದದ್ದು ಹೇಳಲಿಲ್ಲ ಅನ್ನೋ ಒಂದು ಸಮಸ್ಯೆ ಇದೆ ನನಗೆ. ಏನು ಹೇಳಿರಿ, ರಾತ್ರಿ ನಿದ್ದೆ ಬರಂಗಿಲ್ಲ, ಹೇಳೇ ಬಿಡ್ಬೇಕ್ರಿ ನಾವು ಒಟ್ಟು ಅದನ್ನು. ಅದಕ್ಕೆ ಗೋಪಾಲದಾಸರು ಒಂದು ಸುಳಾದಿ ಎಷ್ಟು ಚಂದದ. ದೇವರು ಈ ಗೋಪಾಲದಾಸರ ಸುಳಾದಿ ನೋಡ್ರಿ, ಇದರೊಳಗೆ ದೇವರು ಯಾವ್ಯಾವ ರೂಪಗಳನ್ನು ತೆಗೆದು ನಮಗೆ ಏನೇನು ಪಾಠ ಹೇಳ್ಯಾನ ಅಂತ ಒಂದು ಮಾತು ಹೇಳ್ಯಾರ. ಅಂದ್ರೆ ಬರೇ ರಕ್ಷಣಾ ಮಾಡಿ, ನರಸಿಂಹ ಆಗ್ಯಾನ, ಪ್ರಹ್ಲಾದರಾಜ ರಕ್ಷಣಾ ಮಾಡಿದರು, ವರಾಹದೇವರಾದ್ರು, ಅದಲ್ಲ. ಆ ಒಂದೊಂದು ರೂಪಗಳಿಂದಲೂ ನಮಗೆ ಒಂದೊಂದು ಪಾಠ ಕಲಿಸಿದ್ದಾನಂತ. ಹೆಂಗೆ, ಏನೇನು ರೂಪಗಳಿಂದ ಏನೇನು ಪಾಠ ಕಲಿಸಿದ್ದಾನೆ ಅಂದರೆ, ನಮ್ಮೊಳಗೆ ಭಗವಂತ ಹೃಷಿಕೇಶನಾಗಿ ಇದ್ದುಕೊಂಡು, ದೇವರಿಗೆ ಹೃಷಿಕೇಶ ಅಂತ ಹೆಸರು. ವಾಸುದೇವನಾಗಿ ಒಳಗಿದ್ದು ತಾ ಹೃಷಿಕೇಶನಾಗಿ ಇಂದ್ರಿಯಂಗಳಿಗೆ ಪ್ರೇರಕನು. ಒಳಗೆ ಹೃದಯದಲ್ಲಿ ವಾಸುದೇವ ಇದ್ದಾನೆ. ಯಾಕವ ನಮಗೆ ಮೋಕ್ಷಪ್ರದನಾಗಿರುವಂಥವನಾದ್ದರಿಂದ ವಾಸುದೇವನಿದ್ದಾನೆ. ನಮ್ಮ ದೇಹದಲ್ಲಿ ಹೃಷಿಕೇಶ ಎಂಬ ಭಗವದ್ರೂಪ ಇದ್ದು ಏನು ತಿಳಿಸ್ತದೆ ಅಂದರೆ, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳೋದನ್ನು ಕಲಿಸ್ತಾನಂತವ. ಹಿಂಗೆ ಇಂದ್ರಿಯ ನಿಗ್ರಹ ಮಾಡ್ಕೋಬೇಕು ಅಂತ. ಅದಕ್ಕೆ ಆ ವಾಸುದೇವ ರೂಪಿ ಇದು ಋಷಿಕೇಶ ರೂಪಿ ಪರಮಾತ್ಮ ಇದ್ದದ್ದಕ್ಕೇನೆ ನಮ್ಮ ಎಲ್ಲರ ಇಂದ್ರಿಯಗಳು ಹೆಂಗೆ ಬಂದರೆ ನಿಗ್ರಹಿತ ಆಗ್ಯಾವರಿ. ಅದಕ್ಕೆ ನಾವು ಯಾರು ದುಷ್ಟತನ, ಕಟ್ಟತನ, ಕಳ್ಳತನ, ಮತ್ತೊಂದು ಮುಗಿದೊಂದು ಯಾಕೆ ಮಾಡೋದಿಲ್ಲ? ಇನ್ನೊಬ್ಬರು ವಸ್ತು ಕಂಡ್ರೆ ಯಾಕೆ ದೂರ ಓಡಿ ಹೋಗ್ತೀವಿ? ಬೇಡಪಾರ, ಎದಕ್ಕೆ ಬೇಕು ನಮ್ಗೆ ಎಲ್ಲರ ಅಂತ ಯಾಕೆ ಅಂತೀವಿ ಅಂದರೆ, ಆ ಹೃಷಿಕೇಶ ಅವನ ಹೆಸರೇನು? ಎಲ್ಲ ಇಂದ್ರಿಯಗಳನ್ನು ತನ್ನ ಒಳೆತನದಲ್ಲಿ ಇಟ್ಟುಕೊಂಡವ. ನಮ್ಮಲ್ಲಿ ಇದ್ದೇನು ಕಲಿಸ್ಲಿಕ್ಕತ್ತಾನೆ? ಇಂದ್ರಿಯ ನಿಗ್ರಹ ಮಾಡಿಕೊ ಅಂತ ಕಲಿಸ್ಲಿಕ್ಕತ್ತಾನೆ. ಹಯಾಸ್ಯನಾಗಿ ಒಳಗೆ ಜ್ಞಾನ ಹುಟ್ಟಿಸುವ ಹಯಗ್ರೀವ ರೂಪದಲ್ಲಿ ಏನು ಮಾಡ್ತಾನೆ? ನಮಗೆ ಜ್ಞಾನವನ್ನು ಹುಟ್ಟಿಸ್ತಾನೆ. ನಾವು ಇನ್ನೊಬ್ಬರಿಗೆ ಜ್ಞಾನ ಕೊಡುವಂತೆ ಪ್ರೇರಣೆ ಮಾಡ್ತಾನೆ. ಮಹಿದಾಸನಾಗಿ, ಗೋಪಾಲದಾಸರಂತಾರೆ ಮಹಿದಾಸನಾಗಿ, ಮಹಿದಾಸ ರೂಪ ಗೊತ್ತೇ ಇಲ್ಲ ನಮಗೆ.
ವಿಶಾಲ ಅಂತ ಒಬ್ಬ ರಾಜ, ಅವನಿಗೆ ಹೆಂಡತಿ ಇತರಾದೇವಿ ಅಂತ. ಆ ಬ್ರಹ್ಮದೇವರ ಪುತ್ರನಾದ ಮಹಿದಾಸನಿಗೆ ಇತರಾದೇವಿ ಹೆಂಡತಿಯಲ್ಲಿ ಹುಟ್ಟಿದವನೇ ಐತರೇಯ ಮಹಿದಾಸ ಅಂತ ಹೆಸರು. ಆ ಮಹಿದಾಸ ರೂಪಿ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ವಿಷಯ ವಿರಕ್ತಿ ಪುಟ್ಟಿಸುವ, ಸಾಕು ಮಾಡಪ್ಪ, ಇನ್ನೂ ಎಷ್ಟು ವಿಷಯದೋಗಿರ್ತಿ ಅಂತ ಅವನು ಬುದ್ಧಿ ಹುಟ್ಟಿಸ್ತಾನಂತ. ಸರಿ ಬಿಡ್ರಿ, ಮುಂದೆ ಕೇಳ್ರಿ ಎಂಥ ಚಂದದ ಅಂತ ಹೇಳಿ. ಮೋಹಗಳ ಅಜ್ಞಾನ ಮತ್ಸ್ಯನಾಗಿ ಒಳಗಿದ್ದು, ಅಜ್ಞಾನಕ್ಕೆ ಒಳಗಾಗದೇ ಇದ್ದಂತೆ ಮತ್ಸ್ಯನಾಮಕ ರಕ್ಷಣೆ ಮಾಡ್ತಾನಂತ. ಕೂರ್ಮರೂಪಿ ಪರಮಾತ್ಮ ನಮಗೇನು ಪಾಠ ಕಲಿಸಿದ್ದಾನೆ ಅಂದರೆ, ಸಂಸಾರದ ಭಾರವನ್ನು ಹೊತ್ತಿದ್ದೀಯಲ್ಲ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ದಂತೆ. ಯಾಕೆ? ನನಗೆ ಇಡೀ ದೇವತೆಗಳು ಸೇರಿಕೊಂಡು ದೈತ್ಯರು ಸೇರಿಕೊಂಡು ಬೆಟ್ಟನ ಹೊರಸಿದ್ರು. ಬೆಟ್ಟ ಬೆನ್ನಲಿ ಪೊರಸಿದವರಳು ಸಿಟ್ಟು ಮಾಡಿದ ನಿಘರಿ, ಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿದ ನಹಿತರನು. ಬೆಟ್ಟ ಬೆನ್ನಲಿ ಎಷ್ಟು ಚಂದ ಹೊರಿಸಿಬಿಟ್ರಿ. ನಾವೆಲ್ಲ ಭಾರ ಯಾರ ಮೇಲೆ ಹಾಕಿರ್ತೀವಿ? ದೇವ್ರ ಮೇಲೆ ಹಾಕಿರ್ತೀವಿ. ಹೋದ್ರೆ ಭಾರ ಎಲ್ಲ ಭಾರ ದೇವ್ರ ಮೇಲೆ ಹಾಕೋದು ಅಂತ ಒಬ್ಬರು ಆಚಾರ ಪುರಾಣದಾಗ ಹೇಳಿದ್ರಂತೆ. ಏನು ಹೇಳಿದರು? ನಿಮ್ಮ ಭಾರ ಎಲ್ಲ ದೇವ್ರ ಮೇಲೆ ಬಿದ್ದಿರಲಿ, ಎಲ್ಲ ದೇವ್ರ ಮೇಲೆ ಹಾಕ್ರಿ, ಏನು ಚಿಂತೆ ಮಾಡಬೇಡ್ರಿ, ರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಊರಿಗೆ ಹೊಂಟಿದ್ರಂತ ತೀರ್ಥಯಾತ್ರಕ್ಕೆ. ಗಂಡ ಹೊರಗೆ ಹೋಗಿ ನಿಂತ್ಕೊಂಡಾನ, ಸೂಟ್ಕೇಸ್ ಹೋಗ್ಯದ, ಟ್ರಂಕ್ ಹೋಗ್ಯದ, ಎಲ್ಲ ಹೋಗ್ಯದ, ಕೀಲಿ ಹಾಕ್ಬೇಕು. ಹೆಂಡತಿ ಬರವಲ್ಲ. ಗಂಡ ಕೇಳಿದ್ನಂತ, ಬಾರ ಎಲ್ಲಿ ಹೋಗಿ ದೇವ್ರ ಮನೆಯಾಗಿದ್ದೀನ್ರಿ ಕೂಗಿದ್ಲಂತ. ಗಂಡ ಪಾಪ ಒಳಗೆ ಹೋಗಿ ನೋಡ್ತಾನೆ, ಏನು ಮಾಡ್ಲಿಕ್ಕೆ ತಾಳೆ ಹೆಂಡತಿ ಅಂದ್ರೆ, ಗುಂಡ್ಕಲ್ಲು ಇತ್ರಿ, ಚಟ್ನಿ ರುಬ್ಬ ಗುಂಡ್ಕಲ್ ಇತ್ತಲ್ಲ, ಗುಂಡ್ಕಲ್ ತಗೊಂಡು ದೇವ್ರ ಪೆಟ್ಟಿಗೆ ಮೇಲೆ ಇಟ್ಲಂತ. ಗಂಡ ಕೇಳಿದ, ಯಾಕೆ ಇದನ್ನ ಪೆಟ್ಟಿಗೆ ಮೇಲೆ ಇಟ್ಟು? ಮೊನ್ನೆ ಆಚಾರ ಪ್ರವಚನದಾಗ ಹೇಳಿಲ್ಲೇನು ಏನಂತ? ನಮ್ಮ ಭಾರ ಹೊರೆಯೋ ದೇವರು ಅಂತ ತಿಳ್ಕೊಂಡು ಅದಕ್ಕೆ ತೀರ್ಥಯಾತ್ರಕ್ಕೆ ಹೋಗೋರ ತನಕ ನಮ್ಮ ಮನೆ ಭಾರ ಮೇಲೆ ಇರಲಿ ಪೆಟ್ಟಿಗೆ ಕಲ್ಲಿಟ್ಲಂತದೆ. ಅದಕ್ಕೆ ಪೂರ್ವ ರೂಪದಿಂದ ಭಗವಂತ ಏನು ತಿಳಿಸಿದ್ದಾನೆ? ನಾವು ಭಾರ ಹೆಂಗೆ ಹೊರಿಬೇಕು? ಬೇಸರ ಮಾಡ್ಕೊಳ್ಳೋ ಹಂಗಿಲ್ಲ, ಜೀವನದಲ್ಲಿ ಭಾರ ಹೊರಲೇಬೇಕು. ಬೇಸರದೆ ಹೊರುವ ಕೂರ್ಮನಾಗಿ, ಕ್ಲೇಶಗಳ ಪರಿಹರಿಪವಳಗೆ ವರಾಹನಾಗಿ, ದ್ವೇಷ ಪುಟ್ಟಿಸುವ ದೈತ್ಯರ ಮೇಲೆ ನರಸಿಂಹ. ಬಿಡ್ರಿ, ಇನ್ನೆರಡು ರೂಪ ಹೇಳಿ ಮುಂದೆ ಹೋಗ್ತೀನಿ. ಕಾಸು ಕಾಸಿಗೆ ಕುಡಿ ಹಾಕಿಸುವ ವಾಮನ. ವಾಮನ ರೂಪಿ ಪರಮಾತ್ಮ ಏನು ಕಲಿಸ್ತಾನ ಅಂದ್ರೆ, ದಾನ ತಗೊಳ್ಳೋದು ಕಲಿಸ್ತಾನಂತ. ಕಾಸು ಕಾಸಿಗೆ ಕುಡಿ ಹಾಕುವ ವಾಮನ. ಒಂದೊಂದು ರೂಪಾಯಿ ಕೂಡಿ ಹಾಕ್ಯಾನಂತ್ರಿ ವಾಮನ ರೂಪಿ ಪರಮಾತ್ಮ. ಅವ ಕೂಡಿ ಹಾಕಿದ್ರೆ ಭೂಸುರರಿಗೆ ತ್ಯಾಗ ಮಾಡಿಸುವ ಭಾರ್ಗವ. ಈ ಪರಶುರಾಮ ರೂಪದಿಂದ ಏನು ಕಲಿಸ್ಲಿಕ್ಕತ್ತಾನ? ದಾನ ಕೊಡೋದು ಹೆಂಗ ಅಂತ ಕಲಿಸ್ಲಿಕ್ಕತ್ತಾನಂತ. ಒಂದು ರೂಪದಾಗ ದಾನ ತಗೋತಾನ, ಇನ್ನೊಂದು ರೂಪದಾಗ ದಾನ ಕೊಡ್ತಾನ. ವಾಮನನಾಗಿ ದಾನ ತೆಗೆದುಕೊಂಡ ಪರಮಾತ್ಮ ಪರಶುರಾಮನಾಗಿ ಎಲ್ಲವನ್ನ ದಾನ ಕೊಟ್ಟನಂತೆ. ಬಹಳ ಚಂದದರಿ. ವಾಸ ಮಾಡುವ ಬುದ್ಧಿ ನೀವ ಒಳಗೆ ರಾಮ ಮೀಸಲ ಭೋಗಗಳ ಕೊಂಬ ಮನಸ್ಸಿಗೆ ಕೃಷ್ಣ, ನಾಶ ಮಾಡುವ ಪರರ ಬೋಧಿಸುವ ಬುದ್ಧ. ರಾಮ ಏನ್ ಮಾಡ್ತಾನ, ಬುದ್ಧ ಏನ್ ಮಾಡ್ತಾನಂತ, ಬೇಸರದೆ ಬಹುರೂಪನಾಗಿ ಗೋಪಾಲ ವಿಠಲ ಪೋಷಿಸುವ ನಿರ್ವ್ಯಾಜದಿಂದ ನಿತ್ಯ ಅಂತ ಗೋಪಾಲದಾಸರು ಒಂದು ಸುಳಾದಿ ಬರೆದಿದ್ದಾರೆ. 10 ಅವತಾರಗಳನ್ನು ಎತ್ತಿ ಪರಮಾತ್ಮ ನಮಗೇನೇನು ಅನುಗ್ರಹವನ್ನು ಮಾಡ್ತಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಂತೂ ಪರಶುರಾಮ ದೇವರ ಚರಿತ್ರೆಯನ್ನ ಕೆಲವು ಭಾಗಗಳನ್ನು ನೋಡ್ಕೊಂಡು ಬಂದಿದ್ದೇವೆ. ಇನ್ನೂ ಬಹಳ ಭಾಗವರಿ. ನಾಳೆ ಮಂಗಳದಲ್ಲ, ನಾಳೆ ಮಂಗಳದಲ್ಲಿ ಮತ್ತೆ ಏನ್ರಿ ಉಳ್ಕಣ, ನಾಳೆ ಮಂಗಳದಲ್ಲಿ ಅಂದ್ರೆ ಅವ್ರು ಕನ್ಫರ್ಮ್ ಮಾಡ್ಬೇಕು. ಇಲ್ಲ ಮತ್ತೆ ಹಂಗೆ ಬೆಳೆಸೋದು ಹೋಗೋಣ, ಅದಕ್ಕೆ ನಿಲ್ಲಿಸ್ಬಿಡ್ತೀನಿ ಇಲ್ಲೇ. ಇಲ್ಲ ನಾಡ್ದಿಂದ ಬೇರೆ ಕಾರ್ಯಕ್ರಮ ನನಗೆ ಗೊತ್ತದಕ್ಕೆ ಮುಂದೆ ಇಟ್ಕೊಂಡಿಲ್ಲ. ಇದಿಷ್ಟು ಪರಶುರಾಮ ದೇವರ ವ್ಯಕ್ತಿಗತವಾದ ಚರಿತ್ರೆ ಆಯಿತು. ಇನ್ನು ಮುಂದೆ ರಾಮನ ಭೇಟಿಯಾದದ್ದು, ರಾಮಚಂದ್ರನ ಭೇಟಿಯಾದ ಮೇಲೆ ಇನ್ನು ಮುಂದೆ 3 ಇಂಟ್ರೆಸ್ಟಿಂಗ್ ಸ್ಟೋರಿ ಅವ. ಇನ್ನು 5 ನಿಮಿಷದಾಗ ಹೇಳಿ ಮುಗಿಸ್ಬಿಡ್ತೀನಿ. ಇನ್ನೊಂದು ಕಥೆ ಹೇಳಿ ಇವತ್ತು ಮಂಗಳ ಮಾಡೋದು, ನಾಳೆ ಕೊನೆ ಹೆಂಗೋ ಮಂಗಳಾರತಿ ಮಾಡೋದು ಮುಗಿಸ್ಬಿಡೋದು. ಅದಕ್ಕೆ ರಾಜರು ಇಷ್ಟೆಲ್ಲ ಪರಶುರಾಮ ದೇವರ ಕಥೆ ಅದಲ್ಲ, ಇದನ್ನಷ್ಟು ಸಂಗ್ರಹ ಮಾಡಿದರು. ಧೈರ್ಯಾಂಬುದೇ ಪರಶು ದಶಾವತಾರ ಮತ್ತೆ ಏನು ಹೇಳಿದ್ರು ಅದರ ಸ್ವಾಮಿಗಳು ಇಷ್ಟೂ ಕಥೆ ಸಂಗ್ರಹ ಮಾಡ್ಯಾರ. ಧೈರ್ಯಾಂಬುದೇ ಪರಶು ಚರ್ಯಾದಿಕೃತ ಖಲ ವರ್ಯಾವನೀಶ್ವರ ಮಹಾ ಶೌರ್ಯಾಭಿಭೂತ ಕೃತ ವೀರ್ಯಾತ್ಮ ಜಾತಭುಜ ವೀರ್ಯಾವಲೇಪನಿಕರ ಭಾರ್ಯಾಪರಾಧ ಕುಪಿತಾರ್ಯಾಜ್ಞಯಾಗಲಿತ ನಾರ್ಯಾತ್ಮ ಸೂಗಲತರೋ ಕಾರ್ಯಾಪರಾಧಮ ವಿಚಾರ್ಯಾರ್ಯ ಮೌಘಜಯಿ ವೀರ್ಯಾಮಿತಾಮೈದಯ. ಅದರ ಸ್ವಾಮಿ ಅಂತಾರೆ, ಸ್ವಾಮಿ ನೀ ಎಲ್ಲರ ಅಪರಾಧ ಕ್ಷಮಿಸ್ತಿ ಅಂತ, ನಿಮ್ಮ ಅವ್ರ ಅಪರಾಧ ಕ್ಷಮಿಸಿ, ನಿಮ್ಮಪ್ಪ ಹೇಳ್ದಂತ ಮಾಡಿ ಎಲ್ಲ ಮಾಡಿ ನಂದೊಂದು ಅಪರಾಧ ಕ್ಷಮ ಮಾಡ್ಲಿಕ್ಕೆ ಏನಾಗ್ಯದೋ ನಿನಗೆಲ್ಲ. ಮಹಾರಾಜ ಅಂತಾರೆ, ದಯಾ ಕಾರ್ಯಾಮಯಿ, ನನ್ನ ಮೇಲೆ ಏನು ಅಪರಾಧಮ ವಿಚಾರ್ಯ, ನೀ ಇಂಥ ಅಪರಾಧ ಮಾಡಿ ನೀ ಇಂಥ ಅಪರಾಧ ಮಾಡಿ ಅಂತ ಎಣಿಸ್ಲಿಕ್ಕೆ ಹೋಗ್ಬೇಡಪ್ಪ ಮಹಾರಾಯ.
ಬಿಟ್ಟು ಕ್ಷಮಾ ಮಾಡಿ ನನ್ನ ಮೇಲೆ, ದಯಾ ಮಾಡಿ ನನ್ನ ಮೇಲೆ ಅಂತ ವದರಾಶ್ರಮ ಕೇಳ್ಕೊತಾರೆ. ಧೈರ್ಯಾಂಬುಧೇ ಪರಶುಚರ್ಯಾಧಿಕೃತ ಖಲವರ್ಯಾವನೀಶ್ವರ ಮಗ ಶೌರ್ಯಾಭಿಭೂತ ಕೃತ ವೀರ್ಯಾತ್ಮ ಜಾತಭುಜ ವೀರ್ಯಾವಲೇಪನಿಕರ ಭಾರ್ಯಾಪರಾಧ ಕುಪಿತಾರ್ಯಾಜ್ಞಯಾಗಲಿತ ನಾರ್ಯಾತ್ಮ ಸುಗಲತರೋ ಕಾರ್ಯಾಪರಾಧಮ ವಿಚಾರ್ಯಾರ್ಯ ಮೌಘಜಹಿ ವೀರ್ಯಾಮಿತಾಮೈದಯ. ಇದು ಪರಶುರಾಮ ದೇವರ ಚರಿತ್ರೆಯನ್ನ ನಮ್ಮ ರಾಜಪ್ರಭುಗಳು ತಿಳಿಸಿಕೊಟ್ಟದ್ದು. ಅದಾದ ಮೇಲೆ ಜಮದಗ್ನಿ ಋಷಿಗಳೇನಾದರೂ ಮುಂದೆ ಹಂಗಾರೆ ಅಂತ್ಯ ಸಂಸ್ಕಾರ ಅಂತೂ ಆಯಿತು. ಮುಂದೇನು ಅಂತ ಕೇಳಿದ್ರೆ, ಅವರು ಯಾವಾಗ ಸಂಸ್ಕಾರ ಮುಗಿತೋ ಅವರಿಗೆ ದಿವ್ಯವಾದ ಜ್ಯೋತಿರ್ಮಯ ಶರೀರ ಬಂತಂತೆ. ಶರೀರ ಬಂದು ಎಲ್ಲಿ ಹೋದರು ಅಂದರೆ, ಆಕಾಶದಲ್ಲಿ ಧ್ರುವ ನಕ್ಷತ್ರ ಇದೆಯಲ್ಲ, ಆ ಧ್ರುವ ನಕ್ಷತ್ರದ ಸುತ್ತಲೂ ಸುತ್ತುವಂತಹ ಸಪ್ತರ್ಷಿಗಳ ಮಂಡಲ ಇದೆ. ಆ ಸಪ್ತರ್ಷಿಗಳ ಮಂಡಲದಲ್ಲಿ ಜಮದಗ್ನಿಗಳೊಬ್ಬರು ಸೇರ್ಕೊಂಡ್ರು. ಕಶ್ಯಪೋತ್ರ ವಸಿಷ್ಠಶ್ಚ ವಿಶ್ವಾಮಿತ್ರೋಥ ಗೌತಮಃ ಜಮದಗ್ನಿರ ಭರದ್ವಾಜ ಇತಿ ಸಪ್ತರ್ಷಯ ಸ್ಮೃತಾಃ. 7 ಋಷಿಗಳಲ್ಲಿ ಜಮದಗ್ನಿಗಳೊಬ್ಬರು ಸೇರಿಕೊಂಡು ಇವತ್ತಿಗೂ ಧ್ರುವಮಂಡಲವನ್ನು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಅಲ್ರಿ, ಧ್ರುವರಾಜರ ಮಂಡಲ ಪ್ರದಕ್ಷಿಣೆ ಯಾಕಂದ್ರೆ ಶಿವಶುಮಾರ ರೂಪಿ ಪರಮಾತ್ಮ ಇದ್ದಾನಲ್ಲ, ಅದಕ್ಕೆ ಪ್ರದಕ್ಷಿಣೆ ಹಾಕ್ಲಿಕ್ಕತ್ತಾರೋ, ಬೇರೆ ಏನಿಲ್ಲ. ಹಿಂಗಾಯಿತು ಅಂತ ತಿಳಿಸಿಕೊಟ್ಟು ಇವತ್ತಿಗೂ ಮಾಹೇಂದ್ರ ಪರ್ವತದಲ್ಲಿ ಇದ್ದಾರೆ ಪರಶುರಾಮ ದೇವರು ಅಂತ. ಸರಿ, ಈ ಪರಶುರಾಮ ದೇವರನ್ನ ಇಷ್ಟು ತಿಳಿದುಕೊಂಡ ಮೇಲೆ ಇನ್ನೊಂದು ಕಡೆ ತಿಳ್ಕೊಂಡ್ಬಿಟ್ರೆ ಚಲೋ ಅಂತ ಅನಿಸ್ತದೆ ನನಗೆ. ಇನ್ನೊಂದು ಕಡೆಯಲ್ಲಿ ತಿಳ್ಕೋಬೇಕು. ಅಜ್ಞಂತರ್ಗತ ಹರಿಣೀಪತಿ ಪರಶುರಾಮ ಹೇಳಿದ್ದೀರಿ ನೀವು. ಮುಗಿದ ಮೇಲೆ ಶ್ರೀಮದಾಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನ ಭಾಷೆಗಳನ್ನು ತಿಳಿಸ್ತಾರೆ. ಯಾರು ಗಾಯತ್ರಿ ಮಂತ್ರದ ಜಪ ಮಾಡ್ತಿರ್ತಾರಲ್ಲ, ಆ ಗಾಯತ್ರಿ ಮಂತ್ರದ ಪ್ರಥಮಾಕ್ಷರ ಇದೆಯಲ್ಲ, ಯಾವುದು ಪ್ರಥಮಾಕ್ಷರ? ತತ್ಸವಿತುರ್ವರೇಣ್ಯಂ. ಓಂಕಾರ ಎಲ್ಲ ಮಂತ್ರಕ್ಕಿರುವಂತಹದ್ದು. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನುವಲ್ಲಿ ಮೊದಲನೇ ಅಕ್ಷರ ತ ಇದೆಯಲ್ಲ, ಆ ತ ಅಕ್ಷರ ಪ್ರತಿಪಾದ್ಯನಾದವರು ಯಾರು ಅಂದರೆ ಪರಶುರಾಮ ದೇವರು ಅಂತ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಗಾಯತ್ರಿ ಮುಖಗೋ ವಿಷ್ಣು ಜ್ಞೇಯ ಸರ್ವಾತ್ಮನ ತತಃ ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥ ಸರ್ವದಾಹಕಃ ನಿತ್ಯಾನಂದೋ ಅಗ್ನಿವರ್ಣಶ್ಚ ರಾಮಃ ಪರಶುಭುತ್ಸದ. ಪರಶುವನ್ನು ಹಿಡ್ಕೊಂಡಿರುವಂತಹ ರಾಮದೇವರೆಲ್ಲಿದ್ದಾರೆ? ಗಾಯತ್ರಿ ಮಂತ್ರದ ಮೊದಲನೇ ಅಕ್ಷರದಲ್ಲಿದ್ದಾರೆ. ಅವ್ರನ್ನ ಯಾಕೆ ಅಲ್ಲಿಟ್ಟಾರಪ್ಪ ಅಂದ್ರೆ, ಅಲ್ಲಿ ಯಾಕೆ ಬಂದಾರ ಅವರು ಅಂದರೆ, ಈ ಹಿಂದೆ ಎಲ್ಲಿ ಕೇಳಿದ್ರಿ, ಅಗ್ನ್ಯಂತರ್ಗತರಾಗಿದ್ದಾರೆ ಪರಶುರಾಮ ದೇವರು. ಅಗ್ನಿ ಏನು ಕೆಲಸ ಮಾಡ್ತದೆ? ಸುಟ್ಟಾಕುವ ಕೆಲಸ ಮಾಡ್ತದೆ. ಹಾಗಾದರೆ ಸುಟ್ಟಾಕುವ ಅಗ್ನಿಯಲ್ಲಿದ್ದ ಪರಶುರಾಮ ಗಾಯತ್ರಿ ಮಂತ್ರದ ಮೊದಲನೇ ಅಕ್ಷರದಲ್ಲಿ ಇದ್ದದ್ರಿಂದ ಯಾರು ಗಾಯತ್ರಿ ಮಂತ್ರ ಜಪ ಮಾಡಲಿಕ್ಕೆ ತತ್ ಸವಿತು ಅಂತ ತ ಉಚ್ಚಾರಣೆ ಮಾಡ್ತಾರೆ, ಆಚಾರ ಅಂತಾರೆ ಸರ್ವದೋಷಾಣಾಂ ಸಂಹರ್ತ. ಅವರ ದೋಷಗಳನ್ನು ಪರಿಹಾರ ಮಾಡಿ ಅವರ ನಾಲಿಗೆಯಿಂದ ಗಾಯತ್ರಿಯನ್ನು ಉಚ್ಚಾರಣೆ ಮಾಡಲಿಕ್ಕೆ ಪರಶುರಾಮ ದೇವರು ಅನುಗ್ರಹ ಮಾಡಿಕೊಡ್ತಾರೆ ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಹೇಳ್ಬೇಕಿನ್ನು ಪರಶುರಾಮ ದೇವರ ಬಗ್ಗೆ? ಮುಗಿದಿಲ್ರಿ, ಈಗ ಶುರುವಾಗಿದೆ. ಮತ್ತೆ ಆಚಾರ್ಯರು ಪುರಾಣ ಹೇಳಿಕತ್ತಿದ್ರಂತೆ. ಶುರುವಾತಂತ ಪುರಾಣ 1.5 ತಾಸಾಗಿತ್ತಂದ್ರೆ ಆಚಾರ ಪುರಾಣ ಶುರುವಾಗಿ. ಪುರಾಣ ಮುಗಿಲಿಕ್ಕೆ ಬಂತಂತ. ಇಲ್ಲಿವರೆಗೆ 1-2 ಮಾತು ಹೇಳಿದ್ದೇನೆ, ಇನ್ನು ಮುಂದೆ ಅಂದ್ರಂತ. ಹಿಂದೆ ಕೂತವ್ರು ಎದ್ದು ಹೋಗ್ಬಿಟ್ಟಿದ್ರೆ ಹೊತ್ತಿಗೆ ಅಂತವ್ರು ಅಟ್ಟು ಬರೀ ಅಂತ ಹೇಳಿದ್ರೆ ಇನ್ನು ಮುಂದೆ ಅಂತ ತಿಳ್ಕೊಂಡು. ಸರಿ, ಒಂದು ಘಟ್ಟ ಯಾವುದು ಅಂದರೆ, ರಾಮಚಂದ್ರ, ನಾವು ಮೊನ್ನೆ ಶ್ರೀರಾಮನ ಕಲ್ಯಾಣೋತ್ಸವವನ್ನು ಕೇಳಿದ್ವಲ್ಲ, ಆ ಕಲ್ಯಾಣೋತ್ಸವ ಮುಗಿಸಿಕೊಂಡು ರಾಮಚಂದ್ರ ಸೀತೆಯನ್ನು ಕರ್ಕೊಂಡು ದಶರಥ ಎಲ್ಲ ರಥದಲ್ಲಿ ಬರ್ತಾ ಇದ್ರಂತೆ. ಎಲ್ಲ ರಥದಲ್ಲಿ ಬರ್ತಾ ಇತ್ತು. ತದಂತರೇ ಸೋತ ದದರ್ಶ ಭಾರ್ಗವಂ. ಆಹಾ, ಬಂದುಬಿಟ್ರಲ್ಲ ಪರಶುರಾಮ ದೇವರು. ರಾಮ ಸೀತಾನ ಕರ್ಕೊಂಡು ಲಗ್ನ ಮಾಡ್ಕೊಂಡು ಹೊರಟಿದ್ರೆ ನೋಡ್ತಾನೆ ದಶರಥ ಎದುರಿಗೆ ಬರೋರು ಅಂಗಾರವರಣ ಮುಗಿತುಕೊಂಡ ಕಡಗಡ ನಿರೀಕ್ಷೆ ಮಾಡಿದ. ಬಂದ್ರಪ್ಪ ಮತ್ತಿವರು ಈಗೆಲ್ಲ ಲಗ್ನ ಮಾಡ್ಕೊಳ್ಳಿದ್ದ, ನನ್ನ ಮಗನ ಲಗ್ನ ಆಗಿದ್ದೀನಿ, ನಾಯಿ ಲಗ್ನಕ್ಕೆ ಕೂಡ್ಲಿನ್ನ ತಡಗ್ತಾ ಇದ್ದಾರೆ. ಪರಶುರಾಮ ದೇವರು ಬಂದು, ಏನೋ ರಾಮ ನೀ ಯಾವ ಧನಸ್ಸು ಮುರಿದೀವ ಅಂತ ಕೇಳಿದ್ರು ಅವರು. ಶಿವಧನಸ್ಸು ಅಂತ ಹೆಸರು. ಹೌದೋ ಇಲ್ಲದು? ರಾಮದೇವ್ರ ಮುರಿದ ಧನಸ್ಸು ಯಾವುದಿಲ್ಲ, ಶಿವಧನಸ್ಸು. ಮುರಿಬೇಕೊಂದು ಮುರಿದಿಲ್ಲ, ಮೊನ್ನೆ ಹೇಳಿದ್ದೀನಿ, ಎತ್ತಲಿಕ್ಕೆ ಹೋದಾಗ ಮುರಿದ ಅಂತ ತಿಳ್ಕೊಂಡು ಶಿವಧನಸ್ಸನ್ನ ಮುರಿದ್ರಂತೆ. ಈ ಸ್ಕೂಲಾಗ ಇದಕ್ಕೆ ಬಂದಿರ್ತಾರೆ ನೋಡ್ರಿ, ಇನ್ಸ್ಪೆಕ್ಷನ್ ಏನೋ ಬಂದಿರ್ತಾರಲ್ಲ, ಸೂಪರ್ವೈಸಿಂಗ್ ಬಂದಿರ್ತಾರೆ. ಅವ್ರು ಬಂದಿದ್ದಂತ. ಬಂದ ನಾವೇನು ಮಾಡ್ಯಾನ, ಹುಡುಗರನ್ನ ಕೇಳಬೇಕು ಅಂತ ಕೇಳಿದ್ದಂತ. ಒಬ್ಬ ಹುಡುಗ ಕೂತಿದ್ದ ನಡುವ, ಭೀಮಣ್ಣ ಕಾಮಣ್ಣ ಕೂತಿದ್ದವ. ತಮ್ಮ, ಈ ಶಿವನ್ ಧನಸ್ಸು ಯಾರು ಮುರಿದವರು ಅಂತ ಕೇಳಿದ್ರಂತ. ಇತಿಹಾಸ ಪುರಾಣಗಳು ಗೊತ್ತವ ಇಲ್ಲೋ ಅಂತ ಹುಡುಗ ಕೂತು ಗಾಬರಿ ಆಗ್ಬಿಡ್ತೀವಿ ಅವ್ನಿಗೆ. ಸರ್, ನಾನು ನಿನ್ನೆ ಸ್ಕೂಲಿಗೆ ಬಂದಿದ್ದಿಲ್ರಿ ಅಂತ. ಶಿವನ್ ಧನಸ್ಸು ಯಾರು ಮುರಿದಾರು ಅಂತ ಕೇಳಿದ್ರೆ, ಸರ್ ನಾನು ನಿನ್ನೆ ಸಾಲಿಗೆ ಬಂದಿದ್ದಿಲ್ರಿ, ಬೇಕಾದ್ರೆ ಕೇಳ್ರಿ ಅಂತ ಬಾಜಿಕ್ ನಾವು. ಶಿವನ್ ಧನಸ್ಸು ಯಾರು ಮುರಿದಾರೋ ಹೇಳು ಅಂತ ಕೇಳಿದಂತ. ಅವ್ನು ಹುಡುಗ ಏನಂದ್ರೆ, ಸರ್ ನಾವಿಬ್ರು ನಿನ್ನೆ ಸಿನಿಮಾಕ್ಕೆ ಹೋಗಿದ್ರಿ, ಸಾಲಿಗೆ ಬಂದಿಲ್ರಿ ಅಂತ ಅವ ಸುಳ್ಳು ಹೇಳ್ಬಿಟ್ಟ. ಅವಾಗ ಅರ್ಥ ಆಯ್ತು, ಓಹೋ ಈ ಹುಡುಗರಿಗೆ ಯಾರಿಗೂ ಶಿವಧನಸ್ಸು ಮುರಿದವ್ರು ಯಾರು ಅಂತ ಗೊತ್ತಿಲ್ಲ ಅಂತಾಗಿ
ಸೀದಾ ಮಾಸ್ತರ್ ಕಡೆಗೆ ಹೋದ್ರು. ಹೌದ್ರಿ, ಮತ್ತೆ ಮಾಸ್ತರಲ್ಲಿ ನಮ್ಗೆ ಇರೋರೊಬ್ರು, ಮಾಸ್ತರ ಏನ್ ನಿಮ್ಮ ಹುಡುಗರ ಕಥೆ ಇಲ್ಲ, ಆ ಶಿವನ್ ಧನಸ್ಸು ಯಾರು ಮುರಿದಾರ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ರಿ ಅಂತೊಬ್ರು, ನಾವು ಊರಾಗಿದ್ದಿದ್ದಿಲ್ರಿ ಒಬ್ರು, ಶಾಲೆಗೆ ಬಂದಿಲ್ಲ ಒಬ್ರು ಅಂತಾರೆ, ಖರೆ ಹೇಳ್ರಿ ಯಾರು ಮುರಿದಾರ ಅಂತ. ಅವೇನ್ ಅನ್ಬೇಕ್ರಿ, ನನಗರ ಏನ್ ಗೊತ್ತಿರಿ ಸರ್, ಎಷ್ಟು ಹುಡುಗರಾಗಿ ಹೇಳ್ತೀನಿ, ಹುಡುಗರು ಗದ್ದಕ್ಕೆ ಸಿಕ್ಕಾಪಟ್ಟೆ ಹುಡುಗರಾಗಿಬಿಟ್ಟಾವ್ರಿ, ಎಲ್ಲಿ ಯಾವ ನೀರು ಮುರಿತಾವು ಏನ್ ಮುರಿತಾವು ಗೊತ್ತಾಗಲ್ಲ ನಮಗೆ. ಕ್ಷಮ ಮಾಡಪ್ಪ, ಸಾರಿ, ಅದೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಇನ್ನೊಂದು ಹೇಳ್ತೀನಿ, ದಯಮಾಡಿ ಈ ವಿಷಯ ನಮ್ಮ ಪ್ರಿನ್ಸಿಪಲ್ ಕಡೆಗೆ ಒಯ್ಬೇಕು. ಅವ್ರು ಭಾಳ ಸ್ಟ್ರಿಕ್ಟ್ ಇದ್ದಾಗ ಹಿಂಗೇನು ಮುರಿದಂತ ಗೊತ್ತಾಗ್ಬಿಟ್ರೆ ಒದರಾಡ್ಲಿಕ್ಕೆ ನಿಂತು ಬಿಡ್ತಾರೆ. ದಯಮಾಡಿ ಬೇಡ, ಏನು ಹೇಳಬಾರ್ದು ಹೋಗೋದು ಬಿಟ್ಟು ಸೀದಾ ಪ್ರಿನ್ಸಿಪಾಲ್ ಕಡೆಗೆ ಹೋದ್ರೆ ಬಿಡ್ಲಿಲ್ರಿ. ಪ್ರಿನ್ಸಿಪಾಲ್ ಕಡೆಗೆ ಪ್ರಿನ್ಸಿಪಾಲ್ ಕೂತಿದ್ರಿ. ಪ್ರಿನ್ಸಿಪಾಲ್ ಬರ್ರಿ ಸರ್ ಏನಾಯ್ತು ಎಲ್ಲ ಏನಾಯ್ತು ಅಂತ ಕೇಳ್ತೀವೋ, ನಿಮ್ಮ ಶಾಲ್ಯಾಗ ಶಿವನ್ ಧನಸ್ ಮುರಿದವ್ರು ಯಾರು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತದ. ಸರ್ ಹೋಗಿ ಬಿಡ್ರಿ ಅಂತಾರೆ. ಏನು ತಿಳ್ಕೊಂಡ್ರು ನೀವೆಲ್ಲ ಅಂತ. ಹೋಗ್ಲಿ, ನಿಮಗರ ಗೊತ್ತ ಶಿವನ್ ಧನಸ್ ಮುರಿದವ್ರು ಯಾರು ಹೇಳ್ರಿ ಅಂತ ಕೇಳಿ ಅವ್ ಏನು ಹೇಳುತ್ತೆ ಪ್ರಿನ್ಸಿಪಲ್, ಇಲ್ಲಿ ನೋಡ್ರಿ, ಇಲ್ಲಿ ಫೈಲ್ ನೋಡ್ರಿ, ಈ ಫೈಲ್ ನೋಡಿ ತೆಗೆದು ಸಹಿ ಹಾಕೋದ್ರೊಳಗ ನಮ್ಗೆ ಇಡೀ ದಿವಸ ಮುಗಿದು ಹೋಗ್ತದ. ಆ ಬಿಲ್ ಮುರಿದವ್ರು ಯಾರು ನಾ ಎಲ್ಲಿ ಹುಡ್ಕೋತ ಹೋಗ್ರಿ ಅವ್ರಿಂದ. ನೋಡ್ರಿ ಸರ್, ನಮ್ಮ ಶಾಲೆಗೆ ಅಪಕೀರ್ತಿ ಬರಬಾರ್ದು, ಇಲ್ಲಿಂದ ಇಲ್ಲಿ ರಫಾ ದಫಾ ಮಾಡಿಬಿಡ್ರಿ. ನಾ ಒಂದು ಕೆಲಸ ಮಾಡ್ತೀನಿ, ಎಲ್ಲ ಹುಡುಗರ ಕಡೆಯಿಂದ ಪಟ್ಟಿ ಹಾಕ್ಸಿ 55 ರೂಪಾಯಿ ತಲಾ ಪಟ್ಟಿ ಹಾಕ್ಸಿ ಅದನ್ನ ರಿಪೇರಿ ಮಾಡಿ ಮತ್ತೆ ಇಡ್ತೀನಿ ತಗೊಳ್ರಿ ಅಂತ ಹೇಳಿ ಈಗ ಶಾಣೆ ಇದ್ದಾರೆ. ಪಟ್ಟಿ ಹಾಕ್ಸೋವಂತ ಆತ ಹುಡುಗರಿಗೆಲ್ಲ ಹೇಳಿದ್ರಿ, ನಾಳೆ ಬರೋ ಕಾಲಕ್ಕೆ ಎಲ್ಲ ತಲಾ 55 ರೂಪಾಯಿ ತಗೊಂಡ್ಬರ್ಬೇಕು, ಯಾವ ಮುರ್ದಾನವ ಅಂತ ತಿಳ್ಕೊಂಡು ಹೇಳಿ ಬೈದ್ರು. ಮನೆಗೆ ಬಂದ ಹುಡುಗ, ಮನೆಗೆ ಬಂದ, ಮನ್ಯಾಗ ಅಪ್ಪನ ಕೇಳಿದ, ಅಪ್ಪ 50 ರೂಪಾಯಿ ಕೊಡ್ಬೇಕು, ಶಾಲೆಗೆ ನಾಳೆ ಹೋಗ್ಬೇಕು, ತೊಗೊಂಡು ಹೋಗ್ಬೇಕು ಅಂದ. ಅಪ್ಪ ಅಂದ, ಎದಕ್ಕ ಅಂತ ಕೇಳಿದ, ಹಿಂಗೇನೋ ಬಿಲ್ ಮುರ್ದ ಅಂತ. ಯಾರ್ಯಾರು ಮುರಿದ್ರು ನಾ ಯಾಕೆ ರೊಕ್ಕ ಕೊಡ್ತೀನಿ, 1 ಪೈಸಾ ಕೊಡ ನಡಿ ಬೈಕೊಂಡ್ಬಿಟ್ಟವ. ಅವ್ರಿಗೂ ಅರ್ಥ ಶಾಲೆ ಇದ್ರಿ. ಕೊನೆಗೆ ಹತ್ಕೋತ್ ಬಂದು ಕೂತಿತ್ತ, ಹೊರಗೆ ಒಂದು ಅಜ್ಜಿ ಕೂತಿತ್ರಿ. ಅವ್ರದ್ದು ಅಜ್ಜಿ ವಯಸ್ಸಾದಕ್ಕಿ, ಇದು ಹತ್ಕೋತ್ ಕೂತಿತ್ತು. ಬಾಜು ಏನಾಯ್ತು ಹೇಳ, ಇಲ್ಲ ಅಜ್ಜಿ ಹಿಂಗೆ ಯಾರೋ ಬಂದಿದ್ರು ಶಾಲ್ಯಾಗ ಶಿವನ್ ಧನಸ್ಸು ಯಾರು ಮುರಿದ ಅಂತ ಕೇಳು, ಗೊತ್ತಿಲ್ಲ ಅಂತ ಹೇಳಿದೆ. ಅದಕ್ಕೆ ಪ್ರಿನ್ಸಿಪಾಲ್ ಎಲ್ಲರಿಗೂ 55 ರೂಪಾಯಿ ತಲಾ ದಂಡ ಹಾಕ. ಹುಚ್ಚ, ಶಿವನ್ ಧನಸ್ಸು ಮುರಿದ್ರೆ ಗೊತ್ತಿಲ್ಲ ನಿನಗೆ, ರಾಮ ಮುರಿದಾನ ಹೇಳಿ ಹೋಗಂತ ಹೇಳ್ಬಿಟ್ರು. ಅವು ಹೊಡ್ಕೋತ ಬಂದ್ರಿ. ಹುಡುಗ ಇನ್ನೂ ಶಾಲೆ ಬಗಲ ಹಾಕಿದ್ದಿಲ್ರಿ. ಕೊನೆಗೆ ಸರ ಸಿಕ್ಕರಿ ಅವ್ ಮುರಿದವ ಅಂದ. ಯಾರೋ ರಾಮ ಅಂತ ನೋಡ್ರಿ ಅಂತ ಹೇಳ್ಬಿಟ್ಟು ಯಾ ರಾಮ ಅಂತ ಗೊತ್ತಿಲ್ಲ, ಅವ್ನು ರಾಮ ಅಂತ ಹೇಳ್ದ, ಇವನು ರಾಮ ಅಂತ ಹೇಳ್ದ. ಹಿಂಗದ ನಮ್ಮ ಧನಸ್ಸು ಮುರಿದದ್ದು ಪರಿಸ್ಥಿತಿ. ಆ ಶಿವಧನಸ್ಸು ಮುರಿದಿದ್ನೆಲ್ಲ ಮುರಿದು ಬರ್ತಾ ಇದ್ರ ದಾರಿಯಲ್ಲಿ ಪರಶುರಾಮ ದೇವ್ ಸಿಕ್ರಂತೆ. ಏನಪ್ಪ ರಾಮ, ಶಿವನ ಧನಸ್ಸು ಮುರಿದಿದ್ದಿ ಅಂತ ಬಹಳ ದೊಡ್ಡ ವ್ಯಕ್ತಿ ಅಂದ್ಕೊಂಡಿದ್ದೀಯಾ? ಈಗೋ ಈಗ ನನ್ನ ಕೈಯಲ್ಲಿ ಇದೆಯಲ್ಲ, ಇದು ವಿಷ್ಣು ಧನಸ್ಸು, ಇದು ವಿಷ್ಣು ಧನಸ್ಸು, ಇದನ್ನು ಮುರಿದು ತೋರಿಸಿ ನೋಡ್ತೀನಿ, ಇದನ್ನ ಎತ್ತು, ಇದಕ್ಕೆ ಹಗ್ಗ ಕಟ್ಟು ನೋಡ್ತೀನಿ, ಮುರಿದಲ್ಲ ಎತ್ತಿ ಹಗ್ಗ ಕಟ್ಟು ತೋರಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೇನಂತಾರೆ, ಇದು ವಿಷ್ಣುವಿನ ಕೈಯಲ್ಲಿದ್ದ ಧನಸ್ಸು, ಒಂದು ವೇಳೆ ಇದನ್ನು ನೀನು ಹಿಡಿದು ಎತ್ತಿ ಕಟ್ಟಿದ್ದಾದರೆ ನಿನ್ನನ್ನು ವಿಷ್ಣು ಅಂತ ಕರಿತೇನೆ ನಾನು ಅಂತ ಪರಶುರಾಮರು ಹೇಳ್ತಾರೆ. ಎಷ್ಟು ಬುದ್ಧಿವಂತರಿದ್ದಾರೆ ನೋಡ್ರಿ. ಜಗತ್ತಿಗೆ ಏನು ತಿಳಿಸ್ಬೇಕಾಗಿದೆ, ರಾಮ ಇದ್ದಾನಲ್ಲ ಅವ ವಿಷ್ಣುವಿನ ಅವತಾರ ಅಂತ ತಿಳಿಸ್ಬೇಕಾಗಿದೆ. ಅಷ್ಟ ಅಲ್ಲ, ಜೊತೆಗೆ ತಾವು ವಿಷ್ಣುವಿನ ಅವತಾರ ಅಂತ ತಿಳಿಸ್ಬೇಕಾಗಿದೆ. ಯಾಕೆ ಏನು ಹೇಳಿದ್ರು, ಈ ಕೆಲವ್ರು ಇರ್ತಾವ ನೋಡ್ರಿ, ಪುಸ್ತಕದಲ್ಲಿ ಬರ್ದಿರಂಗಿಲ್ಲ, ಬುದ್ಧಿವಂತರಿಗೆ ಮಾತ್ರ ಅಂತ ಬರ್ದಿರಂಗಿಲ್ಲ. ಅಂದ್ರೆ ಅದನ್ನ ಎಲ್ಲರೂ ಕೊಂಡ್ಕೋಬೇಕು ಅಂತ ಇರ್ತದ್ರಿ. ಅವ್ನ ಅದೇ ಬುದ್ಧಿ ಅದೇ ಬದ್ನಿಕಾಯಿ ಇರೋದಿಲ್ಲ ಅದ್ರೊಳಗ. ಬುದ್ಧಿವಂತರಿಗೆ ಮಾತ್ರ ಈ ಪುಸ್ತಕ ಅಂತ ಅಂದ ಕೂಡಲೇ ಎಲ್ಲರೂ ತಗೋತಿರ್ತಾರಿಲ್ಲ. ಹಂಗೆ ಈ ಪರಶುರಾಮ ದೇವರ ವಾಕ್ಯ ಬುದ್ಧಿವಂತರಿಗೆ ಮಾತ್ರ. ಏನಂತಾನೆ, ಈಗೋ ಇದು ವಿಷ್ಣುವಿನ ಕೈಯಲ್ಲಿದ್ದ ಧನಸ್ಸು, ಇದನ್ನು ಯಾರು ಎತ್ತಿ ಹಗ್ಗ ಕಟ್ತಾರಲ್ಲ ಆ ವಿಷ್ಣುವಿನ ಅವತಾರ, ತಗೋ ಅಂದ. ತಾ ಕೈ ಹಿಡ್ಕೊಂಡಲ್ಲ ಮೊದಲಿಗೆ ಇದನ್ನ. ಅಂದ್ರೆ ಪರಶುರಾಮ ದೇವರು ವಿಷ್ಣುವಿನ ಧನಸ್ಸನ್ನು ನಾ ಹಿಡ್ಕೊಂಡೀನಿ, ನಾ ವಿಷ್ಣುವಿನ ಅವತಾರ, ನೀ ಹಿಡ್ಕೊಂಡಿದ್ರೆ ನೀನು ವಿಷ್ಣುವಿನ ಅವತಾರ ಆಗ್ತಿ ಅಂತ ಹೇಳ್ಬೇಕಾಗಿದೆ. ಹಿಂಗೆ ಪರಶುರಾಮ ದೇವರು ಜಗತ್ತಿಗೆ ರಾಮನ ಪರಿಚಯವನ್ನು ಮಾಡಿಸಿಕೊಟ್ರು. ರಾಮ ಯಾರು ಅಂದರೆ ವಿಷ್ಣುವಿನ ಅವತಾರ ಅಂತ ತನ್ನ ಪರಿಚಯವನ್ನು ತಾನೇ ಮಾಡಿಸಿಕೊಟ್ಟಿದ್ದಾರೆ. ಅದಕ್ಕೆ ವೇದವ್ಯಾಸ ದೇವನಾಗಿ ಬಂದು ಭಾಗವತ ಬರೆದು ತನ್ನ ಪರಿಚಯ ತಾವೇ ಮಾಡಿಕೊಟ್ಟಾರೆ. ಮಹಾಭಾರತ ಬರೆದು ತಮ್ಮ ಪರಿಚಯ ತಾವ ಮಾಡಿಕೊಟ್ಟಾರೆ. ಪುರಾಣಗಳನ್ನು ಬರೆದು ತಮ್ಮ ಪರಿಚಯ ತಾವ ಮಾಡಿಕೊಟ್ಟಾರೆ. ಬ್ರಹ್ಮಸೂತ್ರಗಳನ್ನು ಬರೆದು ತಮ್ಮ ಪರಿಚಯ ತಾವ ಮಾಡಿಕೊಟ್ಟಾರೆ. ಪರಶುರಾಮ ದೇವರು ರಾಮನ ಪರಿಚಯ ಮಾಡಿಕೊಟ್ರಿ. ಅದಾತು, ಮುಂದೆ ಯುದ್ಧ ಆತು. ಯುದ್ಧ ಆದಾಗ ಕೊನೆಗೆ ಇಬ್ಬರು ಅಪಗೊಂಡ್ಬಿಟ್ರು. ಅಪಗೊಂಡಾಗ ಪರಶುರಾಮಗೊಂದು ಸಮಸ್ಯೆ, ಇದು ದಶರಥಗೊಂದು ಸಮಸ್ಯೆ ಆತ್ರಿ. ಯುದ್ಧ ಭರ್ಪೂರ್ ಆಗಿದ್ರಿ, ಟೈಮ್ ಇಲ್ಲ ಅದಕ್ಕೆ ಕಡಿಮೆ ಹೇಳಿಕತ್ತೀನಿ. ಭರ್ಪೂರ್ ಯುದ್ಧ ಆತ್ರಿ. ಯುದ್ಧ ಆದ ಮೇಲೆ ವಿಚಾರ ಮಾಡ್ರಿ ಹೆಂಗದ ಮಜಾ ಅಂದ್ರೆ, ಯುದ್ಧ ಇಬ್ಬರಿಗೂ ಸಮಾಧಾನ ಆತಂತ. ಬಾ ಬಾ ಅಂತ ಇಬ್ರು ಅಪ್ಕೊಂಡ್ರಂತ. ಅಪ್ಕೊಂಡ್ರೆ ಇಬ್ರು ಫೇಸ್ ಕಟ್ ಮುಖ ಇತ್ತು ನೋಡ್ರಿ. ಎಲ್ಲಿ ರಾಮನ ಮುಖ ಇತ್ತು ಅಲ್ಲಿ ಪರಶುರಾಮ ಕಾಣಿಸ್ಲಿಕ್ಕೆ ಶುರು ಮಾಡೋಣ, ಎಲ್ಲಿ ಪರಶುರಾಮ ಇತ್ತು ಅಲ್ಲಿ ರಾಮನ ಮುಖ ಕಾಣಿಸ್ಲಿಕ್ಕೆ ಶುರು ಆತಂತ. ಹಿಂಗೆ ಅಪ್ಕೊಂಡಿದ್ರೆ ಈ ಕಡೆ ರಾಮ ಆ ಕಡೆ ಪರಶುರಾಮ ಹೋದಿಲ್ಲೋ. ದಶರಥಗೆ ನನ್ನ ಮಗ ಯಾರು ಪರಶುರಾಮ ಯಾರು ಅಂತ ಗೊತ್ತಾಗಿಲ್ಲ ಅಂತ ಅಷ್ಟು ಏಕೀಭಾವ ಐಕ್ಯ ಹೊಂದ್ಬಿಟ್ಟಿದ್ರಂತ. ಅದನ್ನ ಆಚಾರ ಉಲ್ಲೇಖ ಮಾಡ್ತಾರೆ. ಅಷ್ಟು ಐಕ್ಯ ಹೊಂದಿ ಏನು ತಿಳಿಸಿದ ಪರಶುರಾಮ ಅಂದರೆ, ನಾನೇ ರಾಮ, ರಾಮನೇ ಪರಶುರಾಮ ಅಂತ ತಿಳ್ಕೊಳ್ಬೇಕು. ಮೂಲ ರೂಪದ ವಿಷ್ಣು ನಾವಿಬ್ಬರು,
ನಾವಿಬ್ಬರು ಐಕ್ಯ ಹೊಂದಿದ್ದೇವೆ ಅಂದಮೇಲೆ ನಾನೇ ರಾಮನಾಗಿದ್ದೀನಿ, ರಾಮನೇ ಪರಶುರಾಮನಾಗಿದ್ದಾನೆ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಒಂದು ಘಟನೆ ಆಯಿತು. ಏನು ಘಟನೆ ಆಯಿತು ದ್ವಾಪರ ಯುಗದಾಗ? ಯಾರು ಪರಶುರಾಮ ದೇವರ ಶಿಷ್ಯಂದ್ರೆ ಯಾರ್ಯಾರು ಗೊತ್ತೇನ್ರಿ? ಪ್ರಸಿದ್ಧರು. ಮಹಾಭಾರತದ ಯುದ್ಧದಲ್ಲಿ ಪಾಲ್ಗೊಂಡ 3 ಕ್ಷತ್ರಿಯ ಯೋದ್ಧಾರರು ಪರಶುರಾಮ ದೇವರ ಶಿಷ್ಯರು. ಒಬ್ಬರು ಭೀಷ್ಮಾಚಾರ್ಯ, 2ನೇ ದ್ರೋಣಾಚಾರ್ಯ, 3ನೇದು ಕರ್ಣ. ಈ 3 ಮಂದಿಯು ಪರಶುರಾಮ ದೇವರಲ್ಲಿ ಅಧ್ಯಯನ ಮಾಡಿದವರು. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಭೀಷ್ಮಾಚಾರ್ಯರು ಪರಶುರಾಮ ದೇವರ ಕಡೆ ಎಷ್ಟು ದಿವಸ ಅಧ್ಯಯನ ಮಾಡಿರ್ಬೇಕು ಹೇಳಿರು ಅಂತ. ನಾ ಇನ್ನೂ ಅರ್ಧ ಹೇಳಿನ, ಮತ್ತೆ ಪರಶುರಾಮ ದೇವ್ರ ಸ್ಟೋರಿ ಶುರುವಾಗಲಿ ಇನ್ನೂ ಭಾಳದ. ಪರಶುರಾಮ ದೇವ್ರು ಎಷ್ಟು ಅಭ್ಯಾಸ ಮಾಡಿರ್ಬೇಕು ರೀ ಭೀಷ್ಮಾಚಾರ್ಯ? 475 ವರ್ಷ ಅಭ್ಯಾಸ ಮಾಡ್ಯಾರ. ಆಚಾರ್ಯ ದಾಖಲೆ ಕೊಡ್ತಾರೆ. ಭೀಷ್ಮಾಚಾರ್ಯರು ಪರಶುರಾಮ ದೇವರ ಕಡೆಗೆ 475 ವರ್ಷ ಬರೀ ಓದ್ಯಾರಂತ್ರಿ. ಒಮ್ಮೆ ಯುದ್ಧ ಇಂದ್ರ ಕ್ಷತ್ರ ವಿದ್ಯಾ ಕಲಿಯಕ್ಕೆ ಹೋಗೋದು, ಒಮ್ಮೆ ಶಾಸ್ತ್ರ ಕಲಿಯಕ್ಕೆ ಹೋಗೋದು. ಶಾಸ್ತ್ರ ಕಲಿತು 475 ವರ್ಷ. ಅಲ್ರಿ ಆಚಾರ್ಯ, ನೀವು ಹೇಳಿದ್ರೆ ಜನ ಕೇಳೋ ಕಾಲಕ್ಕೆ ಸ್ವಲ್ಪ ನಂಬಬೇಕು ಬೇಡ. ಇರೋ 100 ವರ್ಷ ಇರ್ತಾನ, 475 ವರ್ಷ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂದರೆ ಕಾಲಮಾನಗಳು ವ್ಯತ್ಯಾಸ ಇರ್ತಾವೆ. ದ್ವಾಪರ ಯುಗದಲ್ಲಿ ಆಯುರ್ಮಾನ ಎಷ್ಟಿತ್ತು ಅಂದರೆ 1000 ವರ್ಷ ಇತ್ತು ಬದುಕುವುದು. ಕಲಿಯುಗದಲ್ಲಿ ಎಷ್ಟದ ಅಂದ್ರೆ 100. ಅವು 1/10 ಹಾಕೋದು ಬರ್ಲಿಕ್ಕೆ ತಾವ್ರಿ ಎಲ್ಲ ಕಡಿಮೆ. ಇದೇ ಭಾಗವತೊಳಗೆ ಮುಂದೆ ಹೇಳ್ಯಾರ, ಈಗೇನು ನಮಗೆ 100 ಹತ್ಕೊಂಡಿವಲ್ಲ, ಇನ್ನೊಂದು 1000-1500 ವರ್ಷ ಹೋತು ಅಂದ್ರೆ ಇದು 60ಕ್ಕೆ 70ಕ್ಕೆ ಬಂದು ನಿಂತ್ಕೋತರಿ. ಕಲಿಯುಗ ಕೊನೆಗೆ ಬಂದಾಗ 30 ವರ್ಷ ಪರಮಾಯು, 30 ವರ್ಷಕ್ಕೆ ಮುಗಿಯಿತು ಖಲಾಸ್. ಅವಾಗ 20ನೇ ವರ್ಷಕ್ಕೆ 60 ವರ್ಷ ಶಾಂತಿ ಬರುತ್ತೆ. ಬೇರೆ ಇಲ್ಲೇ ಇದ್ರೆ ಅವಾಗ 60 ವರ್ಷ ಶಾಂತಿ ಮುಗಿಸ್ಬಿಡೋದು. 30 ವರ್ಷ ಬದುಕಿದ್ರೆ ಶತಮಾನ ಭವತಿ ಅಂತ ಹಿಂಗೆ ಕಡಿಮೆ ಹಾಕೋದು ಬರ್ತದೆ ಅಂತ ಹೇಳ್ಯಾರ. ಆದ್ದರಿಂದ ಅವತ್ತಿನ ಕಾಲದ ಆಯುರ್ಮಾನದ ಪ್ರಕಾರ 525 ವರ್ಷ ಟೋಟಲ್ಲಿ ಅವರ ಅಧ್ಯಯನ ಮಾಡಿದ್ದು. ಬೃಹಸ್ಪತ್ಯಾಚಾರ ಕಡೆಗೆ 100 ವರ್ಷ, ಇವ್ರ ಕಡೆಗೆ ಇಷ್ಟು ವರ್ಷ ಅಂತ ಹಿಂಗೆಲ್ಲ ವ್ಯವಸ್ಥೆ ಹೇಳಿದ್ದಾರೆ. ಅಂತೂ ಭೀಷ್ಮಾಚಾರ ಅಧ್ಯಯನ ಮಾಡಿದ ಮೇಲೆ ಭೀಷ್ಮಾಚಾರ ಜೀವನದಲ್ಲಿ ಒಂದು ಪ್ರಸಂಗ ಬಂತು. ಅವರು ತಮ್ಮ ತಮ್ಮಂದರು ವಿಚಿತ್ರವೀರ್ಯ, ಚಿತ್ರಾಂಗದ ಅಂತ ಇಬ್ಬರಿದ್ರು ನೋಡ್ರಿ. ಅವ ವಿಚಿತ್ರವೀರ್ಯ ಅಂದ್ರೆ ಏನ್ರಿ? ಅವ ಎಲ್ಲರ ಸಿಕ್ಕಾಪಟ್ಟೆ ಲಗ್ನ ಮಾಡ್ಕೊಂಡು 2 ಹೆಂಡತಿ ಜೊತೆಗೆ ಸಂಸಾರ ಮಾಡಿ ಸತ್ತೇ ಹೋಗ್ಬಿಟ್ರಿ. ನಾವು ಯಕ್ಷರು ಬಂದವು. ಆ ಲಗ್ನ ಮಾಡ್ಕೊಳ್ಳೋ ಕಾಲಕ್ಕೆ ಕಾಶಿ ನರೇಶನ 3 ಮಂದಿ ಕನ್ಯಾಗಳನ್ನು ಕರ್ಕೊಂಡ್ ಬಂದಿದ್ರಿ. ಅಂಬಿಕೆ, ಅಂಬಾಲಿಕೆ, ಅಂಬಾ ಅಂತ ತಿಳ್ಕೊಂಡು 3 ಮಂದಿರಿ. ಅಂಬಿಕೆ, ಅಂಬಾಲಿಕೆ ಅಂತ ತಿಳ್ಕೊಂಡು ಆಕೆ ಅಂಬಾ ಏನಿದ್ ನೋಡ್ರಿ, ಆಕೆ ನಾ ವಿಚಿತ್ರವೀರ್ಯ ಲಗ್ನ ಮಾಡ್ಕೊಳಂಗಿಲ್ಲ ಅಂತ ಕೂತ್ಬಿಟ್ರಿ. ಯಾಕಂದ್ರೆ ಇವರಿಬ್ಬರು ಲಗ್ನ ಮಾಡ್ಕೋತ ನಾ ಮಾಡ್ಕೊಳಂಗಿಲ್ಲ ಅಂತ ತಿಳ್ಕೊಂಡು ಭೀಷ್ಮಾಚಾರ್ಯ ಅಂದ್ರೆ ಯಾಕೆ? ಇಲ್ಲ, ನಾ ಈಗಾಗಲೇ ಬೇರೆಯವ್ರನ್ನೊಬ್ಬರನ್ನ ಇಷ್ಟಪಟ್ಬಿಟ್ಟಿನಲ್ಲಿ ಹೋಗ್ತೀನಿ, ಹೋಗೋದು ಕಳಿಸ್ಬಿಟ್ರು. ಸಾಲ್ವ ಕಾಮಾಹಂ ಇತ್ಯಪಿ, ಸಾಲ್ವರಾಜನ ಲಗ್ನ ಮಾಡ್ಕೋತೀನಿ ಅಂತ ಹೋಗ್ತೀನಿ, ಹೋಗು ಅಂತ ಹೇಳ್ಬಿಟ್ಟು ಸಾಲ್ವರಾಜನ ಕಡೆಗೆ ಹೋದ್ರೆ ಅವ ಏನನ್ ಬೇಕ್ರಿ? ಅವ ಯಾರೋ ಭೀಷ್ಮ ಬಂದು ನೀನು ಹೊತ್ಕೊಂಡು ಹೋಗ್ಯಾನ, ನಾ ಯಾಕೆ ನೀನು ಲಗ್ನ ಮಾಡ್ಕೊಳ್ಳಿ, ಹೋಗಿ ಬೇಡ ಅಂತ ಅವ ಕಳಿಸ್ಬಿಟ್ಟ. ಅವ ಅಲ್ಲಿ ಅಂತ ಕಳಿಸೋದು, ಇವ ಇಲ್ಲಿ ಅಂತ ಕಳಿಸೋದು. ಅದು ಹೆಂಗಾಗ್ಬಿಡ್ತೀವಿ ಅಂದ್ರೆ ಶೂರ್ಪಣಖ ಬಂದಿದ್ದು ನೋಡ್ರಿ. ರಾಮನ ಕಡೆ ಹೋದ್ಕೊಂಡು ಲಕ್ಷ್ಮಣನ ಕಡೆ ಹೋಗೋದು, ಲಕ್ಷ್ಮಣನ ಕಡೆ ಹೋಗ್ಕೊಂಡು ರಾಮನ ಕಡೆ ಹೋಗೋದು. ಹಿಂಗೆ ಅಡ್ಡಾಡಿ 6 ವರ್ಷ ಅಡ್ಡಾಡಿದ್ರಿ ಆ ಹೆಣ್ಮಗಳು ಅಂಬಾ. ಕೊನೆಗೆ ನಿರ್ಧಾರ ಮಾಡ್ಕೊಂಡ್ಲು ಅಂದ್ರೆ ಇವ ನನ್ನ ಮಾತು ಕೇಳಂಗಿಲ್ಲಲ್ಲ ಭೀಷ್ಮ, ಅದಕ್ಕೊಂದು ಕೆಲಸ ಮಾಡೋಣಂತೆ, ಇವ್ರ ಗುರುಗಳಾದ ಪರಶುರಾಮ ಕಡೆಗೆ ಹೋಗೋಣಂತೆ. ಪರಶುರಾಮ ದೇವ್ರು ಹೇಳಿದ್ರು ಅಂದ್ರೆ ಇವ ಲಗ್ನ ಮಾಡ್ಕೋತಾನ ಅಂತ ಪರಶುರಾಮ ದೇವ್ರ ಕಡೆಗೆ ಹೋದ್ರು. ಪರಶುರಾಮ ದೇವ್ರು ಬಾವ ಏನಾಯ್ತು ಅಂತ ಕೇಳಿ ಹಿಂಗಾಗಿದ್ರಿ ಅಂತೆ ನಮ್ಮ ಶಿಷ್ಯದನ್ನ ಎಲ್ಲ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳ್ಬಿಟ್ರು ಪರಶುರಾಮ ದೇವ್ರು. ಭೀಷ್ಮಾಚಾರ್ಯ ಹೇಳಿ ಕಳಿಸಿದ್ರು, ನೋಡಪ್ಪ ಲಗ್ನ ಮಾಡ್ಕೋಬೇಕು ಅಂತ. ನಾನು ಸತ್ಯಸಂಧ ಪ್ರತಿಜ್ಞೆ ಮಾಡಿಬಿಟ್ಟೀನಿ, ಆ ಜನ್ಮ ಬ್ರಹ್ಮಚಾರಿಣಿ, ನಾ ಲಗ್ನ ಮಾಡ್ಕೊಳಂಗಿಲ್ಲ ಅಂತಿದ್ದೀನಿ. ಅಲ್ಲೂ ನಾ ಗುರುಗಳಾಗಿ ಹೇಳಿಕತ್ತೀನಿ, ಮತ್ತು ನೀ ಮಾಡ್ಕೊಳ್ಳ ಹೆಂಗೆ? ಗುರುಗಳ ಬಿಟ್ಟು ಬೇಕಾದ ಗುರುಗಳು ಹೇಳಿದ್ರು ನಾ ಮಾಡ್ಕೊಳಂಗಿಲ್ಲ. ಹಂಗಾಗಿ ಯುದ್ಧಕ್ಕೆ ನಿಲ್ಲು ಒಂದು ಪರಶುರಾಮ ದೇವರು. ಸ್ವತಃ ಪರಶುರಾಮ ದೇವರು ಭೀಷ್ಮರ ಜೊತೆಗೆ ಯುದ್ಧ ಮಾಡಿ ಏನು ಆಶ್ಚರ್ಯ, ಎಲ್ಲಾದರೂ ಶಿಷ್ಯರ ಕೀರ್ತಿ ಬರಲಿ ಅಂತ ಯುದ್ಧದಾಗ ತಾವು ಸೋತು ದೇವರು ಎಲ್ಲಾದರೂ. ಅದೆಲ್ಲ ಬಹಳ ದೊಡ್ಡ ಘಟ್ಟಗಳಿವೆಲ್ಲ. ಭಗವಂತ ಅವನಿಗೆ ಕೀರ್ತಿಯನ್ನು ಕೊಡಿಸಿದ. ಹೇಳಿದ್ದರಿ ಅಂಬಾಗ, ನೀ ಏನು ಚಿಂತೆ ಮಾಡಬೇಡ, ನಿನಗೆ ನಿನ್ನ ಗಂಡನ ಜೊತೆ ಕೂಡಿಸ್ತೀನಿ ಅಂತ ಹೇಳಿದ್ದ. ಕೂಡಿಸ್ಲೇ ಇಲ್ಲ ಕೊನೆಗೂ ಅಲ್ರಿ. ಮತ್ತು ದೇವರು ಸತ್ಯ ಪ್ರತಿಜ್ಞೆ ಹೋತು, ಯುದ್ಧ ಸೋತ ಅಂದ್ರೆ ಶ್ರೀಮದಾಚಾರ್ಯ ಅಂತಾರೆ. ಭೀಷ್ಮಾಚಾರ್ಯರಿಗೆ ಕೀರ್ತಿ ಬರಬೇಕಾದರೆ ಲೋಕದ ನಿಯಮ, ಗುರುಣ ಶ್ಲಾಘಿತ ಶಿಷ್ಯಾಹ ಲೋಕೆ ಖ್ಯಾತಿಂ ಗಮಿಷ್ಯಂತಿ ಅಂತ. ಗುರುಗಳೇ ಬಾಯಿ ತುಂಬ ಹೊಗಳಿದ್ರೆ ಶಿಷ್ಯನನ್ನ ಲೋಕದಲ್ಲಿ ಭಾರಿ ಪ್ರಸಿದ್ಧಿ ಬರ್ತದಂತ. ಅದಕ್ಕೆ ಭೀಷ್ಮಾಚಾರ್ಯರಿಗೆ ಕೀರ್ತಿ ಕೊಡುವುದಕ್ಕಾಗಿ ಭಗವಂತ ಮಾಡಿದ್ದೇ ಹೊರತಾಗಿ ಸೋಲೋ ಪ್ರಸಂಗವೇ ಇಲ್ಲ. ಯಾವ ವ್ಯಕ್ತಿ 17 ಅಕ್ಷೋಹಿಣಿ ಸೈನ್ಯವನ್ನು ಒಬ್ಬನೇ ಕೊಂದಿದ್ದಾನೆ, ಅವರಿಗೆ ಭೀಷ್ಮಾಚಾರ್ಯ ಲೆಕ್ಕನ ಎಲ್ಲರ ಚಿಮ್ಮಿ ಬಿಟ್ಟರೆ ಹೋಗ್ಬಿಡ್ತಿದ್ರು ಭೀಷ್ಮಾಚಾರ್ಯ ಇರಲಿ ಅಂತ. ಮತ್ತು ಅಂಬಾನ ಕೂಡಿಸ್ತೀನಿ ಅಂತ ಹೇಳಿದ್ರಲ್ಲ ಅಂದರೆ ಜನ್ಮಾಂತರೇ ಗತಿ, ಮೂಲ ರೂಪಕ್ಕೆ ಸೇರಿಕೊಂಡ ಮೇಲೆ ಈ ಅಂಬೆಯನ್ನು ಅವರು ಜುನಾಮಕ ವಸು ಜೊತೆಗೆ ಸೇರಿಸಿದ್ರು ಅಂತ ಇದೊಂದು ಇತಿಹಾಸ ಇರಲಿ. ಇದಾದ ಮೇಲೆ ದ್ರೋಣಾಚಾರ್ಯೊಬ್ಬರ ಶಿಷ್ಯರು, ಕರ್ಣ ಒಬ್ಬ ಶಿಷ್ಯ. ದ್ರೋಣಾಚಾರ್ಯ ಶಿಷ್ಯ ವೃತ್ತಿ ಹೇಳ್ಬೋಣ ಅಂತ ಒಂದು ದಿವಸ ಅಶ್ವತ್ಥಾಮಾಚಾರ್ಯ ಪಾಪ ಈ ಕೌರವ ಜೊತೆಗೆ ಸೇರ್ಕೊಂಡು ಆಟ ಆಡ್ಲಿಕ್ಕತ್ತಿದ್ರಂತೆ.
ಆಟ ಆಡ್ಲಿಕ್ಕೆ ಹೊತ್ತಿನೊಳಗೆ ಮಧ್ಯಾಹ್ನದಾಗ ಈ ಟೀ ಬ್ರೇಕ್ ಅಂತ ಇರ್ತದೆ ನೋಡ್ರಿ, ಟೀ ಬ್ರೇಕ್ ಹೋದ್ರೆ ಮತ್ತದು ಹಾಲು ಕುಡ್ಲಿಕ್ಕೆ ಹೋಗೋದು ಅಂತ ಅರ್ಥ. ಅಲ್ಲಿ ಟೀ ಇದ್ರೆ ನಮ್ಗೆ ಹಾಲು ಅಂತ ಹಿಂಗೆ ಅರ್ಥ ಮಾಡ್ಕೋಬೇಕು. ಹೋದ್ರು ಅವರು ಬಂದು ಅಮ್ಮ ಹಾಲು ಕೊಡು ಅಂತ ಅಶ್ವತ್ಥಾಮಾಚಾರ್ಯ ಕೇಳಿದ್ರು. ಕೇಳಿದ ಕೂಡಲೇ ಅವರು ಏನು ಮನ್ಯಾಗ ಹಾಲು ಇದ್ದಿದ್ದಿಲ್ರಿ, ಅವ್ರಿಗೆ ಇಲ್ಲ ಹಾಲು ಇರ್ತಿದ್ರಿ ಅಲ್ರ. ದ್ರೋಣಾಚಾರ್ಯ ಅಂದ್ರೆ ಅವರು ಶಿಲೋಂಚ ವೃತ್ತಿ ಮೇಲೆ ಬದುಕೋರಿ. ಅವರು ಶಿಲೋಂಚ ವೃತ್ತಿ ಅಂದ್ರೆ ಆ ರೈತರು ಹೊಲದಾಗ ಧಾನ್ಯ ಕಟಾವು ಮಾಡಿದ್ಮೇಲೆ ಕಾಳು ಬಿಟ್ಟು ಹೋಗಿರ್ತಿದ್ರಲ್ಲ, ಅವು ಕಾಳು ಆರಿಸ್ಕೊಂಡು ಬಂದು ಅವನು ಬೇಯಿಸ್ಕೊಂಡು ತಿನ್ನೋರ್ರಿ. ಅವ್ರೇನು ಮನ್ಯಾಗ ಆಕಳ ಕಟ್ತಾರೆ ಇನ್ನೆಲ್ಲರ. ಆಮೇಲೆ ಏನಿದ್ದಿದ್ದಿಲ್ಲ ಹುಡುಗ ಅವ್ರವ್ವ ತಕ್ಷಣ ಸ್ಫೂರ್ತಿ ರೀ, ಒಂದು ಸಮಯ ಸ್ಫೂರ್ತಿ ಅಂತ ನೋಡ್ರಿ. ಹಸಿವಾಗಿರೋ ಕೂಸಿ ಏನಾದ್ರು ಮಾಡಿಕೊಡ್ಬೇಕಲ್ಲ ಅಂತ ಹಿಟ್ಟು ತಗೊಂಡು ನೀರಿನಾಗ ಹಾಕಿ ಕಲಿಸಿ ಹಾಲು ತಗೋ ಅಂತ ಕೊಟ್ಬಿಟ್ಲು. ಅದು ಕುಡಿದ್ಬಿಡ್ತು ಕೂಸು. ನಾ ಹಾಲು ಕೊಡದೆ ಅಂತ ಅಶ್ವತ್ಥಾಮಾಚಾರ್ಯ ಬಂದು ತಮ್ಮ ಫ್ರೆಂಡ್ಸ್ ಜೊತೆ ಹೇಳ್ಕೊಂಡ್ರು. ದುರ್ಯೋಧನಂದ ಈಗ ದ್ರೋಣಾಚಾರ್ಯ ಮನ್ಯಾಗ ಒಂದು ಆಕಳಿಲ್ಲ, ನೀವು ಹಾಲು ಹಿಂಗೆ ಕುಡಿತಾ ನೀವು ಅಂದರು. ಗೊತ್ತಾಯ್ತು ಅವ್ರವು ಹಾಲು ಸೆರ್ಲಾಕ್ ಕುಡಿಸೋದು ಗೊತ್ತಾಯ್ತು, ಸೆರ್ಲಾಕ್ಸು ಕುಡಿಸೋದು ಗೊತ್ತಾಯ್ತು. ಸರಿ ಅಂತ ಹೇಳಿ ಒಂದು ದಿವಸ ತಮ್ಮನಿಗೆ ಕರ್ಕೊಂಡು ಹೋಗಿ ಹಾಲು ಕೊಟ್ಬಿಟ್ರು. ಬಂಗಾರದ ವಾಟಗ ಬೇರೆ, ಹೇಳಿದ್ನಲ್ಲ ಮೊನ್ನೆ ಮರುತರಾಜನ ಕತ್ತಿ ಒಳಗೆ, ಬಂಗಾರದ ವಾಟಗ ಬೇರೆ. ಆ ವಾಟಗದಾಗ ಹಾಲು, ಗೋಡಂಬಿ, ಬಾದಾಮಿ, ಮನುಕಾಯಿ ಎಲ್ಲ ಹಾಕಿ, ಏಲಕ್ಕಿ ಹಾಕಿ, ಘಮ ಕೇಸರ ಹಾಕಿ ಕೊಟ್ಬಿಟ್ಟು ದುರ್ಯೋಧನ ತನ್ನ ಹಸ್ತದಿಂದ ಕೊಟ್ಟ. ಕೆಲವರು ಅಮೃತ ಹಸ್ತದಿಂದ ಅಂತಿರ್ತಾರೆ, ಹಂಗ ವಿಷಹಸ್ತದಿಂದ ಕೊಟ್ಟ. ತನ್ನ ವಿಷಹಸ್ತದಿಂದ ಅಶ್ವತ್ಥಾಮಾಚಾರ್ಯರಿಗೆ ಹಾಲು ಕೊಟ್ಟರೆ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಅಶ್ವತ್ಥಾಮಾಚಾರ್ಯ ಕೊನೆಯವರೆಗೆ ದುರ್ಯೋಧನ ಮನೆಯಲ್ಲಿ ಕೂತ್ಬಿಡ್ಬೇಕಾಯ್ತು. ಯಾಕೆ? ಅವ್ರ ಅನ್ನ ಉಂಡದ ಪರಿಣಾಮ, ಅವ್ರ ಕೈಯಿಂದ ಬಂದ ಹಾಲು ಕುಡಿದ ಪರಿಣಾಮ. ಕುಡಿದ್ರು, ಆಹಾ ಅಂದ್ರು. ಮನೆಗೆ ಹೋದ್ರು, ಅಮ್ಮ ಹಾಲು ಕೊಡು ಅಂದ್ರು. ಅಮ್ಮ ಹಾಲು ಕೊಡು ಅಂತಂದು ಕೂಡಲೇ ಹಾಕಿ ಪಾಪ ಯಥಾ ಪ್ರಕಾರ ಅವರು ಕೃಪಿ ಮಾಟಗಾದಾಗ ಹಿಟ್ಟು ಹಾಕಿ, ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಾಕಿ ಹಿಂಗೆ ಕಲಿಸ್ಲಿಕ್ಕೆ ಹತ್ತಿದ್ದು. ಇದು ಹಾಲಲ್ಲ ಚಲಿ ಒಗೆದು ಬಿಟ್ಟು ಹಠ ಮಾಡಿದ್ರು ಅಶ್ವತ್ಥಾಮಾಚಾರ್ಯ. ಇದು ಹಾಲಲ್ಲ, ನಂಗೆ ದುರ್ಯೋಧನ ಹಾಲು ಕೊಟ್ಟದ್ದು ಗೊತ್ತದ ನನಗೆ ಅಂತ ಹೊರಗೆ ಓದ್ಕೋತ ಕೂತಿದ್ರಂತ್ರಿ. ದ್ರೋಣಾಚಾರ್ಯ ಕೈಯಾಗ ಒಂದು ಪುಸ್ತಕ ರೀ, ಎಲ್ಲೋ ಅಧ್ಯಯನ ಮಾಡ್ಕೊಂಡು ಸುಮ್ಮ ಅಲ್ಲಿ ಓದ್ಕೋತ ಹಿಂಗೆ ಓದ್ಕೋತ ಕೂದಿರಂತ ಒಳಗೆ ಕುಡ್ಲಿಕ್ಕತ್ರಿ. ಹುಡುಗ ಹಠ ಮಾಡ್ಲಿಕ್ಕತ್ತಿ. ದುಃಖ ಆತ್ರಿ. ನನ್ನ ಜೀವನದಾಗಂತೂ ನಾ ಏನು ಬಯಸಲಿಲ್ಲ. ನನ್ನ ಮಗಗೆ ಒಂದು ಆಕಳಕ್ಕೆ, ಒಂದು ಹಾಲಿಗೆ ಒಂದು ಆಕಳ ತರೋದು ಬೇಡ, ಎಲ್ಲಿ ಹೋಗ್ಬೇಕು ವಿಚಾರ ಬಂತ್ರಿ. ಅವ್ರು ಎಂದೂ ಯಾರ ಕಡೆಗೂ ಕೇಳಬಾರ್ದು, ದಾನ ಮಾಡಿ ತಗೋಬಾರ್ದು ಅಂತ ಅಪ್ರತಿಗ್ರಹ ವೃತ್ತಿ ಇದ್ದವರು. ಒಂದು ನೆನಪಾತ್ರಿ, ಎಲ್ಲಿ ದೇವ್ರ ಕಡೆ ಕೇಳ್ಕೊಂಡ್ರೆ ಏನೂ ತಪ್ಪಿಲ್ಲ. ಯಾಕಂದರೆ ಬೇಡಿದರೆ ಎನ್ನ ಒಡೆಗೆ ಬೇಡುವೆ ಅಂತ ತಿಳ್ಕೊಂಡು ಹಿಡಿತದೆ. ಅಲ್ಲೇ ಹೋಗೋದು ನಡ್ರಿ ಅಂದರು. ಯಾರ ಕಡೆ ಕೇಳಿದ್ರು ನೇರವಾಗಿ ಹೋಗಿ ಅಂದರೆ ಪರಶುರಾಮ ದೇವರು ಇದ್ದಾರೆ. ಅವಾಗ ಆ ಪರಶುರಾಮ ದೇವ್ರ ಕಡೆಗೆ ಬಂದಿದ್ದಾನೆ. ಪರಶುರಾಮ ದೇವ್ರ ಕಡೆಗೆ ಬಂದು ಕೇಳ್ತಾನಂತ, ಇಲ್ಲ ನಮ್ಮ ಹುಡುಗಗೆ ಒಂದು ಹಿಂಗೆ ಆಗ್ಯದ, ಅದಕ್ಕೊಂದು ಆಕಳ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ. ಪ್ರತಿಗ್ರಹಾತ್ ಸನ್ನಿವೃತ್ತ ಸ ರಾಮಂ ಯಯೋ ನ ವಿಷ್ಣೋರ್ಹಿ ಭವೇತ್ ಪ್ರತಿಗ್ರಹ. ಉಳಿದವರ ಕಡೆ ದಾನ ತಗೊಂಡ್ರೆ ದೋಷ, ಭಗವಂತನ ಕಡೆ ತೆಗೆದುಕೊಂಡ್ರೆ ದೋಷ ಅಲ್ಲ, ದಾನ ಅಲ್ಲದು. ಯಾಕಂದ್ರೆ ಸಪಿತಾ ಅಖಿಲಸ್ಯ ಸ್ವಾಮಿ ಗುರುಹು ಪರಮಂ ದೈವತಂಚ. ಅವ ಇಡೀ ಜಗತ್ತಿಗೆ ಸ್ವಾಮಿ ಆದದ್ರಿಂದ ಅವ ಕೊಟ್ಟರೆ ಏನು ದೋಷ ಆಗ್ತದೆ ಅಂದ್ರು. ಹೋದ್ರು. ದೇವರು ಭಾಳ ಬುದ್ಧಿವಂತರಿದ್ದರು. ಪರಶುರಾಮ ದೇವರು ಭಾರಿ ಉಪಾಯ ಮಾಡಿದ್ರು. ಈಗ ನಾನು ಬಿಲ್ ವಿದ್ಯೆ ಹೇಳ್ಕೊಡ್ಬೇಕಾಗ್ಯದ. ಯಾಕಂದ್ರೆ ಇವರಿಗೆ ಬಿಲ್ ವಿದ್ಯಾ ಕಲಿಸಿಕೊಟ್ರೆ ನಾಳೆ ಪಾಂಡವರು ಇವ್ರ ಕಡೆ ಅಧ್ಯಯನಕ್ಕೆ ಬರ್ತಾರೆ. ನೋಡ್ರಿ, ದೇವರು ಬಿಲ್ ವಿದ್ಯೆಯನ್ನು ಯಾರಿಗೆ ಹೇಳ್ಕೊಟ್ರು? ದ್ರೋಣಾಚಾರ್ಯಗೆ. ದ್ರೋಣಾಚಾರ್ಯ ಯಾರಿಗೆ ಗುರುಗಳು? ಪಾಂಡವರಿಗೆ ಗುರುಗಳಾಗ್ತಾರೆ. ಅಷ್ಟೇ ಅಲ್ಲ, ಅಶ್ವತ್ಥಾಮ ಕಲಿಸ್ತಾರೆ. ಅಷ್ಟೇ ಅಲ್ಲ, ಈ ಅಶ್ವತ್ಥಾಮ ಈ ದ್ರೋಣಾಚಾರ್ಯರು ನಾಳೆ ಕೌರವ ಪಕ್ಷಕ್ಕೆ ಸೇರ್ಕೋತಾರೆ. ಕೌರವ ಪಕ್ಷಕ್ಕೆ ಸೇರ್ಕೊಂಡ್ರೆ ಪಾಂಡವರ ವಿರುದ್ಧ ಯುದ್ಧ ಆಗ್ತದೆ. ಅದೆಲ್ಲ ಮುಂದಿನ ಭೂಭಾರಹರಣವನ್ನು ಲೆಕ್ಕ ಮಾಡಿ ಒಂದು ಮಾತು ಹೊರಬಿಟ್ರೆ ಪರಶುರಾಮ ದೇವರು, ಅಲ್ಲ ಆಚಾರ ನೀವು ಯಾವಾಗ ಲೇಟ್ ಮಾಡಿ ಬಂದ್ರಲ್ಲ, ಯಾಕೆ ನಿನ್ನೆ ನೋಡ್ರಿ ಎಲ್ಲ ದಾನ ಕೊಟ್ಟು ಮುಗಿಸ್ಬಿಟ್ಟೆ ಇಂದ. ಆಗಲೇ ಹೇಳಿದ್ನಲ್ಲ ಎಲ್ಲ ದಾನ ಕೊಟ್ಟ ಅಂತ ಹೇಳಿ. ಅನಂತ ಶಕ್ತಿ ಸಕಲೇಶ್ವರೋಪಿ ತ್ಯಕ್ತಂ ಸರ್ವಂ ನಾದ್ಯ ವಿತ್ತಂ ಮಮಾಸ್ತಿ. ನನ್ನ ಹತ್ರ ಯಾವ ದುಡ್ಡು ಇಲ್ಲ, ಅದಕ್ಕೆ ಇಷ್ಟದ ಆತ್ಮ ವಿದ್ಯಾ ಶಸ್ತ್ರಮೇತಾವದಸ್ತಿ. ಮೂರದ ನನ್ನ ಕಡೆಗೆ ಒಂದು ನಾನೇ ಇದ್ದೀನಿ, ಬೇಕಾದ್ರೆ ನಾನು ಕೊಡ್ತೀನಿ, ಕೊಡ್ತೀನಿ. ಇಲ್ಲ ನನ್ನ ಕಡೆ ವಿದ್ಯೆ ಆದ ವಿದ್ಯಾ ತಗೋ, ಬ್ಯಾಡ ಆದ್ರೆ ನನ್ನ ಆಯುಧಗಳನ್ನ ತಗೊಂಡು ಹೋಗು ಅಂದರು. ಆಯುಧಗಳು ಅಂದ್ರೆ ಬಿಲ್ಲು, ಬಾಣ, ಬತ್ತಳಿಕೆ ಕೊಡ್ಲಿ ಕೂತಿದ್ದು. ದ್ರೋಣಾಚಾರ್ಯ ಅಂದರು, ಇವ್ನು ತೊಗೊಂಡು ಏನು ಮಾಡಲಿ ಅಂತ ಕೇಳು. ನೀನೋ ತಗೋ ಅಂತಿ, ಬಿಲ್ಲು, ಬಾಣ, ಬತ್ತಳಿಕೆ ತೊಗೊಂಡು ನಾ ಏನು ಮಾಡಲಿ? ಯಾಕಂದ್ರೆ ಅವ್ನು ಎತ್ತಲಿಕ್ಕೆ ಬರೋದಿಲ್ಲ ನಮ್ಮ ಕಡೆಯಿಂದ. ಪರಶುರಾಮ ದೇವ್ರ ಆಯುಧಗಳನ್ನ ಎತ್ತಲಿಕ್ಕೆ ಬರ್ತದೆ. ಒಮ್ಮೆ ಅಶ್ವತ್ಥಾಮಾಚಾರ್ಯರು ದ್ವಾರಕಕ್ಕೆ ಹೋಗಿದ್ರಂತ್ರಿ. ದ್ರೋಣಾಚಾರ್ಯ ಮಗ ಅಶ್ವತ್ಥಾಮಾಚಾರ್ಯ ಹೋಗಿದ್ರಂತ. ದ್ವಾರಕಾದಾಗ ಕೃಷ್ಣ ಸಂಧ್ಯಾನ ಮಾಡ್ಕೊತ ನಿಂತಿದ್ದಂತೆ. ಸಂಧ್ಯಾನ ಮಾಡೋ ಕಾಲಕ್ಕೆ ಕೃಷ್ಣ ಚಕ್ರ ಪಕ್ರ ತೆಗೆದಿಟ್ಟಿದ್ದಂತೆ, ತೆಳಗಿಟ್ಟು ಸಂಧ್ಯಾನ ಮಾಡಿದ್ದಂತೆ. ಕೃಷ್ಣ, ನಾಳೆ ಮಹಾಭಾರತ ಯುದ್ಧದ ಒಂದು ಪ್ರಸಂಗ, ಏನು ಮಾಡ್ಬೇಕಂತಿಪ್ಪ ಅದಕ್ಕೆ ನಾನು ನೀನು ಒಂದು ಒಪ್ಪಂದ ಮಾಡ್ಕೊಂಡಂತ. ಏನು ಹೇಳಪ್ಪ ಅಂದ್ರೆ, ಏನಿಲ್ಲ, ನಾನು ನಿನಗೆ ಬ್ರಹ್ಮಾಸ್ತ್ರ ವಿದ್ಯಾ ಕಲಿಸ್ಕೊಡ್ತೀನಿ. ಅಶ್ವತ್ಥಾಮಾಚಾರ್ಯ ಕೃಷ್ಣಗಲ್ಲಿಗೆ ಥರ ನಿಂಗೆ ಬ್ರಹ್ಮಾಸ್ತ್ರ ಕಲಿಸ್ಕೊಡ್ತೀನಿ. ಕೃಷ್ಣಂದ ಅದ್ರ ಬದಲಿ ನಿಮಗೆ ಏನು ಕೊಡ್ಬೇಕು ಅದು ಹೇಳಿಬಿಡ್ರಿ, ಏನು ಬೇಡ ನೀನು ಚಕ್ರ ಕೊಟ್ಬಿಡು ನನಗೆ ಅಂತ. ಯಾಕಂತ ಕೇಳಿದ್ರು. ಚಕ್ರ ಯಾಕಂದ್ರೆ ನಾಳೆ ಮಹಾಭಾರತ ಯುದ್ಧ ನಡೆದಾಗ ಆ ಚಕ್ರವನ್ನು ನಿನ್ನ ಮೇಲೆ ಪ್ರಯೋಗ ಮಾಡ್ಬೇಕಲ್ಲ ನಾನು ಅಂದ್ರಂತೆ.
ಏನ್ರಿ ಎಲ್ಲ ಆಚಾರ ಸ್ವಲ್ಪ ಚಪ್ಪೋದು ಎನ್ಕೊಡ್ರಿ ಅಂತ ಯಾಕೆ ನಿಮಗ ಚುಚ್ಚಬೇಕಾಗಿದೆ ಅಂತ ಕೃಷ್ಣ ಅಂತ ಏನ್ ಶಾಡೆ ಐತಿಪ್ಪ, ನನ್ನ ಚಕ್ರ ತಗೊಂಡು ನನ್ನ ಮೇಲೆ ಬಿಡ್ತೀಯ, ಒಂದು ಕೆಲಸ ಮಾಡು, ಅಲ್ಲಿ ಇಟ್ಟೀನಿ, ನನಗೇನು ಈ ಬ್ರಹ್ಮಾಸ್ತ್ರ ಕಳಿಸ್ಬೇಡ, ತಗೊಂಡು ಹೋಗ್ಬಿಡೋದು ಬಿಟ್ರಿ ಕೃಷ್ಣ. ಅಂದ್ರೆ ಹಿಂಗೆ ಅಶ್ವತ್ಥಾಮಾಚಾರ ಈ ಪಲ್ಯಕಾಯಿ ಬ್ಯಾಗ್ ಅಂತ ತಿಳ್ಕೊಂಡ್ರಿ ಅವ್ರು. ಹಿಂಗೆ ಹತ್ಲಿಕ್ಕೆ ಹೋದ್ರು, ಬರಲೇ ಇಲ್ಲ, ಒಂದು ಕೈ ಹಿಂಗಲ್ಲಿಲ್ಲ, ಎಡಗೈಗೆ ಬರಲಿಲ್ಲ ಅಂತ ತಿಳಿದುಕೊಂಡು ಹೇಳಿ ಬಲಗೈಲಿ ಪ್ರಯತ್ನ ಮಾಡಿದರು. ಎಡಗೈಲಿ ಬರಲಿಲ್ಲ, ಬಲಗೈಲಿ ಬರಲಿಲ್ಲ, ಎರಡೂ ಕೈಲಿ ಪ್ರಯತ್ನ ಮಾಡಿದರು. ಕೂತು ಎಬ್ಬಿಸ್ಲಿಕ್ಕೆ ಹೋದರು. ಕೃಷ್ಣ ಯಾಕೋ ಬರವಂತಲ್ಲ ಅಂದ್ರು. ನಾ ಏನು ಮಾಡಲಿ ಅಂದ್ಬಿಟ್ಟೆ ಕೃಷ್ಣ. ದೇವರ ಆಯುಧವನ್ನು ಉಳಿದವರು ಎತ್ತಲಿಕ್ಕೂ ಸಾಧ್ಯ ಇಲ್ಲ. ಅಂಥದ್ದು ಪರಶುರಾಮನ ಆಯುಧಗಳನ್ನ ದ್ರೋಣಾಚಾರ್ಯನೇ ಎತ್ತಾರೆ. ಬೇಡ ಸ್ವಾಮಿ ಅಂದರು. ಮತ್ತು ನನ್ನ ಕರ್ಕೊಂಡು ಹೋಗು, ನೀನು ಕರ್ಕೊಂಡು ಹೋಗಿ ಮನೆ, ನಾ ಏನು ಮಾಡಲಿ ಅಂದರು. ನಮಗೆ ಊಟಕ್ಕಿಲ್ಲ ಅಂತ ಬಂದೀನಿ, ನೀನೊಬ್ಬರು ಮನೆ ಕರ್ಕೊಂಡು ಹೋಗಿ ಎಲ್ಲಿ ಹಾಕೋದು ಬೇಡ, ನೀ ವಿದ್ಯಾ ಕಲಿಸು ಅಂತ ಹೇಳಿದಾಗ ಪರಶುರಾಮ ದೇವರು ಅವರಲ್ಲಿ 10 ವರ್ಷಗಳ ಕಾಲ ಇಟ್ಟುಕೊಂಡು ವಿದ್ಯಾಭ್ಯಾಸ ಹೇಳ್ಬಿಟ್ರು. ಭಾರಿ ಆಶ್ಚರ್ಯ. ವಿದ್ಯಾ ಕೊಟ್ಟಿದ್ದಾರೆ. ವಿದ್ಯಾ ನೋಡ್ರಿ ಆಶ್ಚರ್ಯ. 12 ವರ್ಷಗಳ ಕಾಲ ಅಬ್ದದ್ವಿಷಕ್ಕೇನ ಸಮಾಪ್ಯತ. 12 ವರ್ಷ ಆಕಳ ತರ್ಲಿಕ್ಕೆ ಹೋದವ್ರು 12 ವರ್ಷ ಕಡೆ ಹೋಗ್ತಾರೆ. ಇಂಥ ಗಂಡ ಮನೆಯಾಗ ಇದ್ರೆ ಹೆಣ್ಣಂದ್ರ ಪರಿಸ್ಥಿತಿ ಏನಾಗ, 1 ಕಿಲೋ ಅವಲಕ್ಕಿ ತಗೊಂಡ್ಬರ್ರಿ ಕಳಿಸಿದ್ದಂತ ಹೇಳ್ತಿ, ಹೌದಾ 12 ವರ್ಷ ಆದ್ಮೇಲೆ ಬಂದಿದ್ದ. ಅವಲಕ್ಕಿ ತಿನ್ಬೇಕು, ಏನ್ ತಿನ್ಬೇಕು, ಎಲ್ಲ ಅದಕ್ಕೆ 12 ವರ್ಷ ಹೋಗಿದ್ರಂತೆ. ಅದು 12 ವರ್ಷಗಳ ಕಾಲ ಪರಶುರಾಮ ದೇವರು ದ್ರೋಣಾಚಾರ್ಯಗೆ ಪಾಠವನ್ನು ಹೇಳಿಕೊಟ್ರು. ಭೀಷ್ಮಾಚಾರ ಒಬ್ಬರು ಶಿಷ್ಯ, ದ್ರೋಣಾಚಾರ ಒಬ್ಬರು ಶಿಷ್ಯ, ಕರ್ಣ ಒಬ್ಬರು ಶಿಷ್ಯ. ಹೀಗೆ ಪರಶುರಾಮ ದೇವರ ಚರಿತ್ರೆ ಚಾರು ಚರಿತ್ರೆ, ಚಿತ್ರ ವಿಚಿತ್ರ ಮನೋಹರವಾದ ಚರಿತ್ರೆ. ಅಂತಹ ಪರಶುರಾಮ ದೇವರು ಪಾಂಡವರ ರಾಜಸೂಯಾಗದಲ್ಲೂ ಇದ್ರಂತೆ. ಪಾಂಡವ ರಾಜಸೂಯಾಗ ಮಾಡಿದ್ರಲ್ಲ, ಅವತ್ತಿನ ದಿವಸ ವೇದವ್ಯಾಸ ದೇವರು, ಪರಶುರಾಮ ದೇವರು, ಕೃಷ್ಣ 3 ಮಂದಿ ಇದ್ರಂತೆ. ಏನು ಆಶ್ಚರ್ಯ ಎಲ್ಲರ ಪಾಂಡವ ರಾಜಸೂಯಾಗಕ್ಕೆ. ಏನು ಸಮೃದ್ಧಿ, ಏನು ಸಮೃದ್ಧಿ. ಯಾರೋ ಒಬ್ರು ಹೇಳಿದ್ರಂತ ಹಿರಿಯರು, ಏನು ಅಷ್ಟು ಸಮೃದ್ಧಿ ಆಗ್ಲಿಕ್ಕೆ ಏನು ಕಾರಣ? 3 ರೂಪದಿಂದ ಇದ್ದದ್ದ ಕಾರಣ. ಏನು 3 ರೂಪದಿಂದ? ವೇದವ್ಯಾಸ ರೂಪ, ಕೃಷ್ಣ ರೂಪ, ಪರಶುರಾಮ ರೂಪ. ಇವು 3 ರೂಪ ಯಾರ ಮನೆಯಾಗ ಇರ್ತಾವ ನೋಡ್ರಿ, ಅವರಿಗೆ ಸರ್ವ ಸಮೃದ್ಧಿ ಇರ್ತದಂತ. 3 ರೂಪ ಪರಶುರಾಮ, ಕೃಷ್ಣ, ವ್ಯಾಸ, ಈ 3 ರೂಪ ಯಾರ ಮನೆಯಲ್ಲಿ ಇರ್ತದೋ ಅವ್ರ ಮನೆಯಲ್ಲಿ ಸರ್ವ ಸಮೃದ್ಧಿ ಇರ್ತದ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಯಾರ ಮನೆಯಲ್ಲಿ ಕೃಷ್ಣ ಅಂದ್ರೆ ಕೃಷ್ಣ ಏನು ಕೃಷ್ಣ ಪ್ರತಿಮಾ, ಶಾಲಿಗ್ರಾಮ, ಚಕ್ರಾಂಕಿತಗಳು ಯಾರ ಮನೆಯಲ್ಲಿ ಪೂಜೆ ಆಗ್ತಿರ್ತದೋ ಸರ್ವ ಸಮೃದ್ಧಿ ಇರ್ತದೆ. ಯಾರ ಮನೆಯಲ್ಲಿ ವೇದವ್ಯಾಸ ದೇವರ ಗ್ರಂಥ ಭಾಗವತಾದಿಗಳಿರ್ತದೋ ಸರ್ವ ಸಮೃದ್ಧಿ ಆಗ್ತದೆ. ಯಾರ ಮನೆಯಲ್ಲಿ ನೈವೇದ್ಯ ವೈಶ್ಯದೇವಗಳು ಅಗ್ನಂತರ್ಗತ ಹರಣಿಪತಿ ಪರಶುರಾಮರಾಗ್ತದೋ ಅವ್ರ ಮನೆಗೆ ಸಮೃದ್ಧಿ ಇರ್ತದೆ ಅಂತ ತಿಳಿಸ್ಲಿಕ್ಕೇನೆ ಈ 3 ರೂಪದಿಂದ ಇದ್ದ, ನೆನಪಿಟ್ಟುಕೊಳ್ರಿ. ಅದಕ್ಕೆ ಮನೆಯಾಗ ಕೃಷ್ಣ, ಡೊಗ್ಗಾಲ್ ಕೃಷ್ಣ ನಾವು ಮತ್ತೆ ನಮ್ಮಲ್ಲಿ ಡೊಗ್ಗಾಲ್ ಕೃಷ್ಣ ಇದ್ದಾನೆ. ಒಂದೊಂದು ಕತ್ತಿ ನಾಳೆ ಹೇಳ್ತೀನಿ ಯಾವಾಗ್ರೆ. ಅದಕ್ಕೆ ಭಾಳ ನಮ್ಮಲ್ಲಿ ಪಿಡಿಯೋ ಹಿಂಗೆ ಗಡೆ ಇಟ್ಕೊಂಡು ಅದಕ್ಕೆ ಆ ಅಂಬೆಗಾಲಿನ ಕೃಷ್ಣ, ಚಕ್ರಾಂಕಿತ, ಸುದರ್ಶನ ಚಕ್ರಗಳು ಎಲ್ಲ ಮನೆಯಲ್ಲಿ ಇದ್ದು ಪೂಜೆ ಆಗ್ತಾ ಇದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇದ್ದಂತೆ. ಮನೆಯಲ್ಲಿ ಸರ್ವಮೂಲ ಗ್ರಂಥಗಳು ಭಾಗವತ ಮಹಾಭಾರತಾದಿಗಳಿದ್ರೆ ವೇದವ್ಯಾಸ ದೇವರಿದ್ದಂತೆ. ನಿತ್ಯ ಮನೆಯಲ್ಲಿ ನೈವೇದ್ಯ ವೈಶ್ಯದೇವಗಳಾಗ್ತಾ ಇದ್ರೆ ಸ್ವತಃ ಪರಶುರಾಮ ದೇವರಿದ್ದಂತೆ. ಯಾರ ಮನೆಯಲ್ಲಿದ್ದರೂ ಪಾಂಡವರ ಮನೆಯಲ್ಲಿ ಈ 3 ರೂಪಗಳು ಇದ್ದದ್ದಕ್ಕೆ ಹೆಂಗ ರಾಜಸೂಯಾಗ ಇವತ್ತಿಗೂ ಪ್ರಸಿದ್ಧಿ ಇದೆಯೋ, ಸರ್ವ ಸಮೃದ್ಧಿ ಇದೆಯೋ, ಹಂಗೆ ನಮ್ಮ ಮನೆಯಲ್ಲೂ ಈ 3 ರೂಪಗಳಿದ್ರೆ ಎಲ್ಲ ಸಮೃದ್ಧಿ ಸಿಗುವಂತಹದ್ದಾಗಿದೆ ಅಂತ ತಿಳ್ಕೊಳ್ಬೇಕು. ಸಪ್ತ ಚಿರಂಜೀವಿಗಳು ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಾಂಶ್ಚ ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಈ 7 ಜನ ಚಿರಂಜೀವಿಗಳು. ಹಾಗಾಗಿ ಪರಶುರಾಮ ದೇವರ ಚಿರಂಜೀವಿಗಳಾಗಿ ನಮ್ಮ ಜೊತೆಗಿದ್ದಾರೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.